ಸೊ ಇವಾಗ ಟಿಪಲ್ ಫ್ಯಾಮಿಲಿ ಅವರ ಮನೆ ಒಳಗಡೆ ಹೋಗ್ತಾ ಇದೀವಿ. ಸೊ ಆಲ್ಮೋಸ್ಟ್ ಒಂದು 40 ಅವರ್ ಒಂದು ವಿಡಿಯೋ ಆಗುತ್ತೆ ಬ್ರೋ. ಒಂದು ವಿಡಿಯೋ 40 ಅವರ್ ಈ ತರದೊಂದು ಮನೆ ಕಟ್ಟಬೇಕು ಪ್ಲಾನ್ ಇದೆ ಅನ್ಬಿಟ್ಟು ನಾವು ಇಂಜಿನಿಯರ್ ಹತ್ರ ಹೋಗಿದ್ವಿ. ಕೋಟಿ ಗಟ್ಲೆ ಹೇಳ್ಬಿಟ್ರು. ಮನೆ ನಾನೇ ಪ್ಲಾನ್ ಮಾಡಿದ್ವಲ್ಲ, ಇದು ಇಂಜಿನಿಯರ್ ಅರ್ಧಕ್ಕೆ ಹೋಗ್ಬಿಟ್ರೆ ಈ ಮನೆ ಕಟ್ಟಕ್ ಆಗಲ್ಲ, ಹುಚ್ಚ ನೀನು ಈ ತರ ಡಿಸೈನ್ ಮಾಡಕ್ ಆಗಲ್ಲ. ಒಪ್ಕೋತೀವಿ ನಾವು ಚೈಲ್ಡ್ಗಳೇನೆ, ಮಕ್ಳು ಇನ್ನೋಸೆಂಟ್ ಆಗಿರ್ತಾರೆ, ಯಾರು ಫೇಕ್ ಮಾಡೋದಿಲ್ಲ. ಸೊ ಇದೆಲ್ಲ ನಂಗೆ ಡಿ ಎಂ ಅಲ್ಲಿ ಬರುತ್ತೆ. ಹಿಂಗಾಯ್ತಂತೆ, ಇದು ಹಿಂಗಾಯ್ತಂತೆ, ಅವ್ರು ಇದು ಮಾಡಿದ್ರಂತೆ, ನೀವು ಅದ್ರ ಬಗ್ಗೆ ಏನ್ ಅನಿಸಿಕೆ ಅಂತೀರಾ, ನ್ಯೂಸ್ ನೋಡ್ತಾ ಇದ್ರ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ಗೆ ಹೇಳಕ್ ನನ್ಗೇನ್ ಬಂದು, ನಾನು ನ್ಯೂಸೇ ನೋಡ್ತಾ ಇಲ್ಲ. ನಮ್ಮೇ ಸಾಕೊಳಕ್ ಆಯ್ತಾ ಇಲ್ಲ, ನಿಂತಿರ್ ಸಾಕಕ್ ಆಯ್ತದ. ಇನ್ನೂ ಗುರಿ ಏನು ಅನ್ನೋದು ನಂಗೆ ಗೊತ್ತಾಗ್ತಿಲ್ವಲ್ಲ ಬ್ರೋ. ನನಗೂ ಸೇಮ್. ಸೊ ಎಲ್ರಿಗೂ ನಮಸ್ಕಾರ. ಸೊ ದ ಮೋಸ್ಟ್ ಅವೈಟೆಡ್ ಪರ್ಸನ್ ಟಿಪಿಕಲ್ ಕನ್ನಡಿಗ ಅವರು ನನ್ನ ಅಣ್ಣ ಜೊತೆಗಿದ್ದಾರೆ. ನಮಸ್ಕಾರ. ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು ಫಸ್ಟ್ ಪರ್ಸನ್ ಮೀಟ್ ಮಾಡಿ ಇಂಟರ್ವ್ಯೂ ಮಾಡಬೇಕು ಅಂತ ಬಂದಿದ್ದೀನಿ. ಕರ್ಸ್ಕೊಂಡಿದ್ದೀನಿ, ನಾನು ಬರಲ್ಲ ಅಂತ ಬೆಂಗಳೂರಿಗೆ. ಪಾಪ ಬರ್ತೀನಿ ಅಂದ್ರು. ಇಲ್ಲ ನಾನು ಇಲ್ಲಿಗೆ ಬಂದು ಮಾಡ್ತೀನಿ. ಯಾರು ಕೂಡ ಟಿಪಿಕಲ್ ಕನ್ನಡಿಗ ಅವ್ರ ಮನೆ ಹತ್ರ ಬಂದ್ಬಿಟ್ಟು ಫೋಟೋ ವೀಡಿಯೋಸ್ಗಳು ಮಾಡಿದ್ದಾರೆ, ಬಟ್ ಯಾರು ಹೋಮ್ ಟೂರ್ ಮಾಡಿಲ್ಲ. ಇವತ್ತು ಹೋಮ್ ಟೂರ್ ಮಾಡಿ ಒಂದಿಷ್ಟು ಪ್ರಶ್ನೆಗಳು, ನನ್ನಲ್ಲಿರುವಂಥ ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತೀನಿ. ಹಾಗೆ ನೀವುಗಳು ಕಮೆಂಟ್ ಮಾಡಿರೋಂಥ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತೀನಿ. ರೆಡಿನಾ? ನರ್ವಸ್ ಗಿರ್ವಸ್ ಅಂದ್ರೆ ಫಾರ್ ಎವರ್ ರೆಡಿ. ಓಕೆ, ಸ್ಟಾರ್ಟ್ ಮಾಡಿ. ಹುಡುಗಿ ನೋಡಕ್ ಹೋಯ್ತಾ ಇದೀವಿ, ನರ್ವಸ್ ಆಗಕ್ಕೆ. ಓ, ಹುಡುಗಿ ನೋಡಕ್ ಹೋದ್ರೆ ಮಾತ್ರ ನರ್ವಸ್? ನೀವು ಹೋಗ್ತಿರಲ್ಲ. ಅಷ್ಟೆಲ್ಲ ಹೋಗಿದ್ರೆ ನಾನು ಯಾಕೆ ಇಲ್ಲೂ ಬಂದು ವಿಡಿಯೋ ಮಾಡ್ತಿದ್ದೆ, ಅಲ್ಲೇ ಮಾಡ್ತಿದ್ದೆ ನನ್ನ ಹುಡುಗಿ ಅಂತ ಹೇಳಿ. ಎಲ್ಲಿಗೆ ಸ್ಟಾರ್ಟ್ ಮಾಡೋಣ? ಸ್ಟಾರ್ಟ್ ಮಾಡೋಣ, ಇಲ್ಲೇ ಗರಾಜ್ಗೆ ಹೋಗೋಣ. ಗರಾಜು ಜನಕ್ಕೆ ಜಾಸ್ತಿ ಇಷ್ಟ ಆಗೋ ಜಾಗ ಅದೇನೆ. ಬ್ರೋ, ಇದು ಅಂದ್ರೆ ಫಸ್ಟೇ ಪ್ಲಾನ್ ಇತ್ತಾ? ಓಕೆ, ಗರಾಜ್ ಮಾಡ್ಲೇಬೇಕು ಅಂತ, ಇಲ್ಲ ಸುಮ್ಮನೆ ಗಾಡಿ ನಿಲ್ಸಿ ಕಾರ್ ನಿಲ್ಸಿಕ್ಕೆ ಅಂತ ಮಾಡಿದಂತ? ಇಲ್ಲ ಬ್ರೋ, ಅಪ್ಪ ಅಮ್ಮಂದು ಮನೆ ಇದು. ಅವ್ರಿಗೆ ಹೇಳಿದ್ದೆ, ನೀವು ಮನೆ ಕಟ್ಟಿದಾಗ ನನಗೆ ಗರಾಜ್ಗೆ ಒಂದು ಸ್ಪೇಸ್ ಕೊಟ್ಬಿಡಿ ಅಂತ. ಓಕೆ, ನಂಗೆ ರೂಮ್ ಮಾಡಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಗರಾಜ್ ಮಾಡಿಸ್ಕೊಟ್ಬಿಡಿ ಅಂತ. ಅದು ಹೇಳಿದಷ್ಟು ಒಪ್ಕೊಂಡ್ರಾ? ಇಲ್ಲ, ಅದೇ ಆಮೇಲೆ ಅದೇ ಕನ್ವಿನ್ಸ್ ಮಾಡ್ಬೇಕಾಯ್ತು, ಹಿಂಗ್ ಮಾಡ್ತೀವಿ, ಇದೇ ನನ್ನ ಜೀವನ ಆಗುತ್ತೆ ಅಂತ ಹೇಳಿದ್ದೆ, ಅದೇ ಆಗ್ತಿದೆ ಅಷ್ಟೇ. ಸೂಪರ್. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದನೇ ಎಲ್ಲಾದ್ರೂ ಸ್ಟಾರ್ಟ್ ಆಗಿರೋ ಅಂತ ಈ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ನನ್ನ ಗಾಡಿ ಬಗ್ಗೆ ಎಲ್ಲ ನೀವು ತುಂಬಾ ವಿಡಿಯೋಸ್ಗಳಲ್ಲಿ ಹೇಳಿದ್ದೀರಾ, ನಾನು ಗಾಡಿ ಬಗ್ಗೆ ಕೇಳಲ್ಲ. ನಾನು ಫಸ್ಟ್ ಕೇಳೋದು, ವೈ ಯೂಟ್ಯೂಬರ್? ನೀ ಎಲ್ಲಾ ತರನು ಟ್ರೈ ಮಾಡ್ಬಿಟ್ಟೆ, ಇದನ್ನೊಂದು ಏನಕ್ಕೆ ಬಿಡೋದು ಅಂದ್ಬಿಟ್ಟು. ಸೀರಿಯಸ್ಲಿ ಅದಕ್ಕೆ ಮಾಡಿದ್ದು. ಅವಾಗ ಒಂದು ಟೈಮಲ್ಲಿ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ಕುತ್ಕೊಂಡು ಫ್ರೀ ಆಗಿದ್ದಾಗ. ಸೀರಿಯಸ್ ಆಗಿ ಹೇಳ್ತೀನಿ, ಯಾರು ಚೆನ್ನಾಗಿ ಮಾಡ್ತಾ ಇರ್ಲಿಲ್ಲ. ಇವ್ರಿಗಿಂತ ಚೆನ್ನಾಗಿ ನಾವೇ ಮಾಡ್ಬೋದು. ಎಷ್ಟೊಂದು ಜನ ಅನ್ಕೋತೀವಿ, ನಾವೀಗ ಒಂದು ಹೋಟ್ಲಿಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಇದಕ್ಕಿಂತ ನಾನೇ ಚೆನ್ನಾಗಿ ಅಡುಗೆ ಮಾಡ್ತೀನಪ್ಪ ನಿಮ್ಗೆ ಅನ್ಸಿರುತ್ತೆ. ನನ್ಗನ್ಸಿರುತ್ತೆ, ನಮ್ಮ ಅಮ್ಮಗೆ ಅನ್ಸಿರುತ್ತೆ. ನೀವು ಹೋಗಿ ಹೋಟ್ಲು ತೆಗಿತೀರಾ? ತೆಗಿಯಲ್ಲ. ಎಲ್ಲರೂ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ನನಗೆ ಪದೇ ಪದೇ ಅದೇ ಅನ್ನಿಸ್ತಿತ್ತಲ್ಲ, ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಯ್ತು. ಎಲ್ಲಾ ಕೆಲಸಗಳನ್ನು ಟ್ರೈ ಮಾಡಿದ್ದೀನಿ, ಇದಕ್ಕೊಂದು 3 ವರ್ಷ ಟೈಮ್ ಕೊಡೋಣ, ಹೆಂಗಿರುತ್ತೆ ಆಸೆ ಹಾಬಿ ಆಗಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಇದೇ ಇವಾಗ ಫುಲ್ ಟೈಮ್ ಪ್ರೊಫೆಷನ್ ಆಗ್ಬಿಟ್ಟಿದೆ. ಸೂಪರ್ ಬ್ರೋ. ನನಗೆ ಒಂದು ಕ್ವಶನ್ ಯಾವಾಗಲೂ ಜಾಸ್ತಿ ಕಾಡುತ್ತೆ, ಆಯ್ತಾ? ಇನ್ ಕೇಸ್ ಯೂಟ್ಯೂಬ್ ಇಲ್ಲ ಅಂತ ಅಂದರೆ ಏನು ಮಾಡ್ತಾ ಇದ್ರಿ? ಓಕೆ, ನನಗೆ ನಾನು ಬರ್ತೀನಿ, ಯೂಟ್ಯೂಬ್ ಮುಂಚೆ ಏನು ಮಾಡ್ತಾ ಇದ್ರಿ ಅನ್ನೋ ಪ್ರಶ್ನೆಗೆ ಬರ್ತೀನಿ. ಇವಾಗ ನೀವು ಯೂಟ್ಯೂಬರು, ಇನ್ ಕೇಸ್ ನಾಳೆಯಿಂದ ಯೂಟ್ಯೂಬ್ ಅಪ್ಲಿಕೇಶನ್ ಇಲ್ಲ ಗುರು, ಏನೋ ಬಂದು ಟಿಕ್ಟಾಕ್ ಹೆಂಗ್ ಹೋಯ್ತು ಅದೇ ಥರ ಯೂಟ್ಯೂಬ್ ಹೋಯ್ತು ಅಂತ ಇಟ್ಕೊಳ್ಳೋಣ, ಅವಾಗ ಏನು ಮಾಡ್ತಿದ್ರಿ? ಬೇಜಾನ್ ಆಪ್ಷನ್ ಇದೆ ಆ ಥರ ನೋಡಿದ್ರೆ. ನಾನು ಮುಂಚೆ ಅಂದರೆ ಅದಕ್ಕೆ ಆನ್ಸರ್ ಮಾಡೋದಾದ್ರೆ, ಮುಂಚೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ದೀನಿ, ಇಂಟೀರಿಯರ್ ಡಿಸೈನ್ಗಳು ಮಾಡಿದ್ದೀನಿ, ಮತ್ತೆ ಒಂದಷ್ಟು ಫಿಟ್ನೆಸ್ ಫೀಲ್ಡಲ್ಲೂ ಇದೆ ನಾನು. ಓಕೆ, ಸೊ ನಾನು ಜಿಮ್ಗೆ ಹೋಗಿ ಫಿಟ್ನೆಸ್ ಇನ್ಸ್ಟ್ರಕ್ಷನ್ ಕೊಟ್ಟರು ಮಾಡ್ಬೋದು. ಸರ್ಟಿಫಿಕೇಟ್ ಒಂದು ತಗೊಳ್ಳೋದು ಅಂದ್ರೆ ನಾನು ಕಂಪ್ಲೀಟ್ ಮಾಡಲಿಲ್ಲ ಕೋರ್ಸ್ ಅದು. ಓಕೆ, ಸೊ ಅದನ್ನ ಮಾಡ್ಬೋದು. ಇಲ್ಲಾಂದ್ರೆ ನಂಗೆ ಆಕ್ಚುಲಿ ಮನೆ ಡಿಸೈನ್ ಮಾಡೋದು ಸಾಫ್ಟ್ವೇರ್ ಎಲ್ಲ ಬರುತ್ತೆ. ಸೊ ನೆಕ್ಸ್ಟ್ ನಾನು ಯಾರ್ದೋ ಒಬ್ರು ಇಂಜಿನಿಯರ್ ಜೊತೆ ಹೋಗ್ಬಿಟ್ಟು ನಾನು ನಿಮ್ಗೆ ಡಿಸೈನ್ ಮಾಡ್ಕೊಡ್ತೀನಿ ಅಂತನಾದ್ರು ಹೇಳ್ತೀನಿ, ಇಲ್ಲ ಇಂಜಿನಿಯರ್ ಮನೆ ಕಟ್ಟಿದ್ರೆ ಅದನ್ನ ಮಾಡಿಸ್ಕೊಡ್ತೀನಿ ಅಂತನಾದ್ರು ಹೇಳ್ತೀನಿ. ಕಾಕ್ರೋಚ್ ಇದ್ದಂಗೆ ನಾನು ಎಲ್ಲಾ ಕಡೆ ಸರ್ವೈವ್ ಆಗ್ಬಿಡ್ತೀನಿ ಏನಾದ್ರು ಮಾಡ್ಕೊಂಡು. ಬ್ರೋ, ಅಂದ್ರೆ ತುಂಬಾ ಜನಕ್ಕೆ ಇದೊಂದು ಡೌಟ್ ಇರುತ್ತೆ, ಆಯ್ತಾ? ಏನ್ ಡೌಟು ಅಂತ ಅಂದ್ರೆ, ಈಗ ನನ್ನೇ ತಗೊಂಡ್ರೆ ನಂಗೆ ಯಾವಾಗಲೂ ಜಾಸ್ತಿ ವಾಟ್ ನೆಕ್ಸ್ಟ್. ಇವಾಗ ಯೂಟ್ಯೂಬ್ ಇಲ್ಲ, ಓಕೆ, ನನಗೆ ಕೆಲಸ ಮಾಡ್ತೇನೆ, ನನ್ನ ಕೆಲಸ ಇಲ್ಲ, ನೆಕ್ಸ್ಟ್ ನಾನು ಏನು ಮಾಡೋದು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇನೆ. ಆ ಥರ ಥಾಟ್ ನಿಮ್ಗೆ ಯಾವಾಗಲೂ ಬರ್ತಾ ಇಲ್ವಾ? ಅಂದ್ರೆ ಬರೋದೇ ಇಲ್ವಾ? ಬರಲ್ಲ ಬ್ರೋ. ಅದು ಆ ಥರ ಥಾಟ್ ಮಾಡ್ಕೊಂಡ್ರೆ ಇವಾಗಿರೋದನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ನಾವು. ನಾನು ಇವತ್ತು ಏನ್ ವಿಡಿಯೋ ತೆಗ್ದಿದ್ದೀನಿ, ಅದನ್ನ ಹೆಂಗೆ ಎಡಿಟ್ ಮಾಡ್ತೀನಿ, ನಾಳೆಗೆ ಹೆಂಗೆ ನಾವು ಮಾಡೋ ವಿಡಿಯೋ ಎಲ್ಲ ಓಡುತ್ತೆ, ಎಲ್ಲ ಜನಕ್ಕೆ ಇಷ್ಟ ಆಗ್ಬೇಕು ಅಂತಿಲ್ಲ. ಕರೆಕ್ಟ್. ಬಟ್ ಎಲ್ಲಾ ವಿಡಿಯೋನು ಓಡಿಸ್ಬೇಕು, ಜನಕ್ಕೆ ಇಷ್ಟಪಡಿಸ್ಬೇಕು ಅಂತ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದಾಗುತ್ತೆ. ಸೊ ನಾನು ಬರೀ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀನಿ ಅಷ್ಟೇ. ಇವಾಗ ನೋಡಿ, ನೀವು ಅಲ್ಲಿಂದ ಬಂದಿದ್ದೀರಾ ಪ್ಲಾನ್ ಮಾಡ್ಕೊಂಡು, ಅಂದೇನು ಪ್ಲಾನೇ ಇಲ್ಲ, ಸುಮ್ಮನೆ ಹೋಗುತ್ತೆ ಅಂತ ಮಾಡ್ತಾ ಇರೋದು. ಹಾಗೆ ನಾನು ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿ. ತುಂಬಾ ಜನ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು, ನಮ್ಮ ಮನೆ ಜಿಮ್ಮಲ್ಲಿ ಒಬ್ರು ಕೇಳ್ತಾ ಇದ್ರು, ನೀವಿಬ್ರು ಅಣ್ಣ ನಿಜವಲ್ಲೂ ಅಣ್ಣ ತಮ್ಮಂದ್ರ ಅಂತ ಹೇಳಿ. ನಾನು ಹ್ಞೂ ಅಂತ ಹೇಳಿದೆ. ಹಂಗೆ ಇರ್ಲಿ ಬಿಡಿ, ಯಾರಿಗೂ ಗೊತ್ತಾಗುತ್ತೆ. ಆಕ್ಚುಲಿ ವಿಷಯ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ. ನಂದು ಇವರ ಜರ್ನಿ.
ಬ್ರೋ ನೀವು ಹೇಳ್ಬಿಡಿ ನಿಮ್ಗೆ ನಾನು ಹೆಂಗೆ ಪರಿಚಯ ಆದೆ ಅಂತ ನಾನು ಆಮೇಲೆ ಹೇಳ್ತೀನಿ ನನ್ನ ಸ್ಟೋರಿ. ನಾನು ನಿಮ್ದು ನನ್ನ ಫ್ರೆಂಡ್ ಅಕ್ಷಯ ಇದಾನಲ್ಲ ಒಂದ್ಸಲ ತೋರಿಸಿದ್ದ, ನೀವು ಅವರು ಒಂದು ವಿಡಿಯೋ ಮಾಡಿದ್ರಿ ಅನ್ಸುತ್ತೆ. ಕರೆಕ್ಟ್. ನಾನು ಅವಾಗ ಪಾಡ್ಕಾಸ್ಟ್, ನಾನು ಅವಾಗ ಪಾಕ್ಸ್ ಅಂದ್ರೆ ನಾನು ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೆ, ಗವರ್ಮೆಂಟ್ ಅವ್ರಿಗೆ ಪಾಕ್ಸ್ ಮಾಡ್ಕೊಡ್ತಾ ಇದ್ದೆ. ಸೊ ನನಗೇನು ಅಂದ್ರೆ ಏನಾದ್ರು ಮಾಡ್ಬೇಕು ಅಂದ್ರೆ ಟೆಕ್ನಿಕಲಿ ಕರೆಕ್ಟ್ ಆಗಿರ್ಬೇಕು ಅದು. ಓಕೆ. ಸೊ ಪಾಕ್ಸ್ ಮಾಡ್ಬೇಕು ಅಂದ್ರೆ ಒಂದು ಕ್ಯಾಮ್ರಾ ಇಡಬೇಕು, ರೂಲ್ ಆಫ್ ಥರ್ಡ್ ಇರಬೇಕು, ಒಂದು ಕ್ಯಾಮ್ರಾ ನೋಡ್ಬೇಕು, ಅಂದ್ರೆ ಆ ಕಡೆ ಕ್ಯಾಮ್ರಾ ಬಿಟ್ಟು ಈ ಕಡೆ ಪಕ್ಕ ನೋಡ್ಬೇಕು, ಕ್ಯಾಮ್ರಾ ನೋಡಬಾರ್ದು, ಅದು ಏನೇನೋ ತಲೆಲಿತ್ತು. ಬಟ್ ನಿಮ್ದೊಂದ್ಸಲ ಚಾನಲ್ ನೋಡಿದಾಗ ಅನ್ಕೊಂಡೆ ಇವ್ರು ಈ ಮನುಷ್ಯ ಬೇರೆನೇ ಲೆವೆಲ್ ಅಲ್ಲಿ ತಗೊಂಡ್ ಹೋಗ್ತಾ ಇದಾರೆ, ಟೆಕ್ನಿಕಲಿ ಎಲ್ಲ ತೆಗ್ ಸೈಡ್ ಇಟ್ಬಿಟ್ಟಿದ್ದಾರೆ, ಜನರ ಎಮೋಷನ್ ಅನ್ನು ಹಿಡಿತಾ ಇದಾರೆ. ನೀವು ರಾಮಾಯಣದ ಬಗ್ಗೆ ಕ್ವಶನ್ ಕೇಳ್ತಾ ಇದ್ರಿ, ಒಂದಷ್ಟು ಇನ್ಫಾರ್ಮೇಟಿವ್ ಕ್ವಶನ್ಸ್ ಕೇಳ್ತಾ ಇದ್ರಿ. ನಾನು ಅಲ್ಲಿ ನೋಡಿದ್ದೆ ನಿಮ್ದು, ನಾನು ಕೇಳಿದ್ದೆ ಅಕ್ಷಯನ, ಇದ್ಯಾರ ಗುರು ಇದು ನಾ ಮಾಡ್ಬೇಕು ಅಂದಿದ್ ಮಾಡ್ತಾವನಲ್ಲ ಯಾರಿದು ಹುಡುಗ ಇದು. ಅವ್ರು ಹೇಳಿದ್ರು ಇಲ್ಲ ಮಗ ನಾನು ಆತರ ಮಾಡ್ಬೇಕು ಅಂತ ಇದೀನಿ, ಟ್ರೈ ಮಾಡುವ ಅಂತ. ಆಮೇಲೆ ಒಂದಷ್ಟು ದಿವಸ ಆದ್ಮೇಲೆ ನೀವೇ ನಂಗೆ ಮೆಸೇಜ್ ಮಾಡಿದ್ರಿ. ಕರೆಕ್ಟ್. ಹಿಂಗೆ ಒಂದು ಮಾಡೋಣ ವಿಡಿಯೋ ಅಂದ್ಬಿಟ್ಟು ನೀವೇ ಫಸ್ಟ್ ಬಂದಿದ್ದು ಅನ್ಸುತ್ತೆ ಇಲ್ಲಿ. ನಾನೇ ಫಸ್ಟ್ ಬಂದು ನೀವು ಜಾವ ಗಾಡಿ ನೋಡ್ಬಿಟ್ಟು ಸೈಕಲ್ ನೋಡಿದ್ದ. ವಿಷಯ ಹೇಳ್ತೀನಿ, ನಾನು ಮೈಸೂರಿಗೆ ತುಂಬಾ ಯೂಶಲಿ ಬರ್ತಾ ಇದ್ದೆ ಬ್ರೋ, ಅಂದ್ರೆ ಈಗಲೂ ಬರ್ತೀನಿ, ನಮ್ಮ ಅಮ್ಮ ಹತ್ರ ಅದಕ್ಕೆ ಬೈಸ್ಕೊಂತೀನಿ. ತುಂಬಾ ಸರಿ. ಅಮ್ಮ ಯಾವ್ದಕ್ ಬೈಯಲ್ಲ, ನಿಮ್ಮ ಅಮ್ಮ ಅಂತಾನೆ ಸೇಬು. ಸೊ ಹೆಂಗೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಸರಿ ಮೈಸೂರು ಬರ್ತಾ ಇದ್ದೆ. ಮೈಸೂರಿಗೆ ಬಂದಾಗ ನನಗೆ ಒಂದು ಇನ್ಸಿಡೆಂಟ್ ಆಯಿತು. ಏನು ಅಂತಂದರೆ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೆ, ಯಾರೋ ಒಬ್ಬ ಬಂದ ತಕ್ಷಣ ಬ್ರೋ ನೀವು ಬ್ರೋ ಬನ್ನಿ ಬ್ರೋ ನಿಮ್ದೆಲ್ಲ ವಿಡಿಯೋ ನೋಡಿದ್ದೀನಿ ಬ್ರೋ ಅಂತ ಹೇಳ್ಬಿಟ್ಟು ಸೆಲ್ಫಿ ತಗೊಂಡಿದ್ಮೇಲೆ ನಾನು ಸರಿ ಆಯಿತು ವಿಡಿಯೋಸ್ ಎಲ್ಲ ನೋಡ್ತೀರಾ ಅಂತ ಕೇಳಿ, ಎಲ್ಲ ನೋಡ್ತೀನಿ ಬ್ರೋ ರಾಯಲ್ ಎನ್ಫೀಲ್ಡ್ನ ರೋಸ್ಟ್ ಮಾಡ್ತೀರಾ, ಸಖತ್ತಾಗಿ ಮಾಡ್ತೀರಾ, ಎಲ್ಲೋ ಮಿಸ್ ಹೊಡಿತಾ ಇದೆ ಇದು ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಬ್ರೋ ಸಖತ್ತಾಗಿ ನಾನು ಮಾತಾಡ್ತೀನಲ್ಲ, ಮಾತಾಡೋದ್ರ ಬಗ್ಗೆ ಎಲ್ಲ ಹೇಳ್ತಿದ್ದೇನೆ, ಗಾಡಿಗಳ ಬಗ್ಗೆ ಹೇಳ್ತಾ ಇದ್ದೇನೆ. ನಂಗೆ ಡೌಟ್ ಆಯಿತು, ಇಲ್ಲ ಬ್ರೋ ನೀವು ಯಾರು ಅನ್ಕೊಂಡು, ನೀವು ಟಿಪಿಕಲ್ ಕನ್ನಡಿಗ ಅಲ್ಲ ಬ್ರೋ? ನಾನು ಟಿಪಿಕಲ್ ಕನ್ನಡಿಗ ಅಲ್ಲ ಅಂದೆ. ನೀವು ಟಿಪಿಕಲ್ ಕನ್ನಡಿಗ ಅಲ್ವಾ ಅಂದ. ಅವ್ನ ಲೆಕ್ಕ ಏನೋ ಸೆಲ್ಫಿ ವೇಸ್ಟ್ ಆಯ್ತು ಅಂತ. ನನಗೇನು ಯಾರಾದ್ರೂ ಅಕ್ಕಪಕ್ಕದವ್ರು ನೋಡಿದ್ರೆ ಏನ್ ಕತೆ ಅನ್ನೋ ನನ್ಗೆ ಈ ಟೆನ್ಷನು. ಸರಿ ಏನ್ ಮಾಡೋಕ್ಕಾಗಲ್ಲ ಗುರು ಅಂದ್ಬಿಟ್ಟು ನನಗೆ ಎಷ್ಟೊಂದು ಜನ ಕಮೆಂಟ್ ಸೆಕ್ಷನಲ್ಲಿ ನೀನು ಟಿಪಿಕಲ್ ಕನ್ನಡಿಗ ಅಣ್ಣ ತಮ್ಮನ ಟ್ವಿನ್ಸಾ ಇಲ್ಲ ಅಂತ ಇಬ್ರು ಒಂದೇ ತರ ಕಾಣಿಸ್ತಾರೆ. ನನಗೆ ಅವಾಗ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು, ಯಾರು ಟಿಪಿಕಲ್ ಕನ್ನಡಿಗ ನಾನು ಹಾನೆಸ್ಟ್ ಆಗಿ ನಾನು ಮೋಟೋ ವ್ಲಾಗ್ಸ್ ಎಲ್ಲ ಜಾಸ್ತಿ ನೋಡಲ್ಲ ಬ್ರೋ. ಹೌದು, ಗಾಡಿ ಓಡಿಸ್ತೀನಿ. ಯೂಶಲಿ ಯಾರು ಮೋಟೋ ವ್ಲಾಗ್ಸ್ ಜಾಸ್ತಿ ನೋಡ್ತಾನೆ ಇರ್ಲಿಲ್ಲ. ಒಂದ್ ಸೆಟ್ ಆಫ್ ಪೀಪಲ್, ಹುಡುಗರುಗಳು 18 to 24 ಏನಿತ್ತಲ್ಲ, ಅವ್ರೇನೆ ಗಾಡಿ ಕ್ರೇಜ್ ಇರೋರು ನೋಡ್ತಾ ಇದ್ರು. ಓಕೆ. ಅವಾಗ ಅಷ್ಟು ರೇಂಜ್ ಅಲ್ಲಿ ಓಪನ್ ಆಗಿರ್ಲಿಲ್ಲ ಇನ್ನು. ನಿಮ್ದು ಅಂದ್ರೆ ಆಡಿಯನ್ಸ್ ಬೇಸ್ ಆಯ್ತು. ನಿಮ್ಮನ್ನ ನಾನು ನೋಡಿದ್ದೀನಿ, ಬಟ್ ನನ್ನ ನೀವು ನೋಡಿರಲ್ಲ. ಅದು ಹಂಗಾಗಿ ಆಮೇಲಿಂದ ಐ ಸ್ಟಾರ್ಟೆಡ್ ವಾಚಿಂಗ್. ಅಂದ್ರೆ ನಾನು ಸರಿ ಯಾರಿದ್ದು ನೋಡೋಣ, ಅಟ್ಲೀಸ್ಟ್ ನಿಜ ನಂತರ ಇದಾರ ಅಂತ ಮನುಷ್ಯ ಅಂತೇಳಿ. ನಿಜ ಹೇಳ್ತೀನಿ, ಒಂದು ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದ್ ನಾನು. ಪ್ರಾಬಬ್ಲಿ ನಾನು ನೋಡಿರೋ ಫಸ್ಟ್ ವಿಡಿಯೋ ಅಂದ್ರೆ ನಿಮ್ದು ರಘು ಅವರು ಇಬ್ರು ಅವ್ರೊಂದು ಗಾಡಿ ತಗೊಂಡಿರ್ತಾರೆ, ಏರಾಕ್ಸ್ ಬಗ್ಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಪ್ರಾಬಬ್ಲಿ ಇವತ್ತವರೆಗೂ ನಾನು ನೀವು ರಿಲೀಸ್ ಮಾಡಿದ ತಕ್ಷಣ ಕುತ್ಕೊಂಡು ನೋಡ್ದೆ ಇರ್ಬೋದು, ಬಟ್ ಅವತ್ತಿನ ದಿನ ನೋಡಿ ಕಮೆಂಟ್ ಹಾಕಿರ್ತೀನಿ. ಸೊ ನನ್ಗೆ ನಿಜವಾಗ್ಲೂ ನನಗೆ ಫಸ್ಟ್ ಇದಾಗಿದ್ದು ನಿಮ್ಮ ಎಡಿಟಿಂಗ್ ಸ್ಟೈಲ್. ನಾನು ನಮ್ಮ ಎಡಿಟರ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಡಲ್ಲ ಎಲ್ಲಿಂದ ಎಲ್ಲಿಗೆ ಲಿಂಕು, ಎಲ್ಲಿಂದ ಸಿ ಯು ಡೋಂಟ್ ಕ್ಯಾರಿ ಅ ಫಾರ್ಮೆಟ್, ಅಂದರೆ ಹಿಂಗೇ ಇರಬೇಕು ಅಂತ ಹೇಳಿ. ನಿಮ್ಗೇನು ನಾನು ಹೇಳೋವಂಥ ವಿಷಯನ ನೀಟಾಗಿ ತಲುಪಿಸ್ಬೇಕು. ನಂದು ಏನು ಅಂದರೆ ಬ್ರೋ, ಈ ನನ್ನ ಮುಂಚೆಯಿಂದ ಏನ್ ಅನ್ಕೋತಿದ್ದೆ ಅಂದ್ರೆ, ಈಗ ಮುಂಚೆ ಎಲ್ಲ ಜನರನ್ನ ನಗಿಸ್ಬೇಕು ಅಂದ್ರೆ ಸ್ಕ್ರಿಪ್ಟ್ ಬರಿಬೇಕಿತ್ತು. ಸ್ಕ್ರಿಪ್ಟ್ ಬರ್ದು ಅವನನ್ನ ಪಾಯಿಂಟ್ ಅಲ್ಲಿ ಇಟ್ಟು ನೀನ್ ಹಿಂಗಿದ್ರೆ ಇಮ್ಯಾಜಿನ್ ಮಾಡ್ಕೋ, ಹಂಗೆ ಹೇಳ್ತೆ ಹಿಂಗೆ ಹೇಳ್ತೆ ಅಂದ್ರೆ ಜೋಕ್ ಮಾಡಿ ನಗಿಸ್ಬೇಕಿತ್ತು. ಈಗ ನಿಜ ಹೇಳಿದ್ರೆ ಜನ ನಗ್ಬಿಡ್ತಾರೆ. ಅದೇ ನನ್ ಬಂಡವಾಳ ನನ್ನ ಚಾನೆಲ್ ಅಲ್ಲಿ. ಈಗ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಏನೋ ಒಂದು ಪಾಯಿಂಟ್ ನ ಹೇಳ್ಬೇಕು, ಅದು ಹೇಳಿದ್ರೆ ಜನಕ್ಕೆ ರೀಚ್ ಆಗಲ್ಲ. ಬಟ್ ಒಂದು ಕಾಮಿಕಲ್ ವೇನಲ್ಲಿ ನಾನು ಹೇಳ್ಬೇಕು ಅಂದ್ರೆ ಅದಕ್ಕಿಂತ ಒಂದು ವಿಷಯನ ಬಿಲ್ಡಪ್ ಮಾಡ್ಬೇಕು. ಜನ ನಾನು ಇವತ್ತಿಗೂ ಆನೆಸ್ಟ್ ಆಗಿ ಹೇಳ್ತೀನಿ, ಯಾರು ನಾನು ಗಾಡಿ ರಿವ್ಯೂ ಮಾಡ್ತೀನಿ ಅಂತ ನೋಡಲ್ಲ. ಯಾಕೆಂದ್ರೆ ನಾನು ಟೆಕ್ನಿಕಲ್ ಆಗಿ ಗಾಡಿ ಬಗ್ಗೆ ತುಂಬಾ ಗೊತ್ತು, ಬಟ್ ನಾನು ಹೇಳಿದ್ರೆ ಅದು ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಏನ್ ಬೇಕು, ಗಾಡಿ ಕಾಸೆಷ್ಟು, ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ, ಓಡ್ಸಕ್ ಹಿಂಗಿದೆ, ಅಷ್ಟು ಮಾತ್ರ ಹೇಳ್ತೀನಿ. ಈಗಲೂ ಎಷ್ಟೊಂದ್ ಜನ ಹೇಳ್ತಾರೆ ಆ ಯೂಟ್ಯೂಬರ್ ನೋಡ್ ಕಲ್ತ್ಕೋ, ಟೆಕ್ನಿಕಲ್ ಆಗಿ ಎಲ್ಲ ಹೇಳ್ತಾರೆ. ಟೆಕ್ನಿಕಲ್ ಅಲ್ಲಿ ಗೂಗಲ್ ಅಲ್ಲೂ ಸಿಕ್ಬಿಡುತ್ತೆ ನಿಮ್ಗೆ ಬಟ್ ಗಾಡಿನ ಓಡಿಸಿ ಯಾವ ತರ ಫೀಲ್ ಆಗ್ತಿದೆ ಒಳಗಡೆ ನನಗೆ ಏನ್ ಅನಿಸ್ತಿದೆ. ನಾನು ಇದು ತನಕ ಯಾವ್ದಾದ್ರು ಒಂದ್ ಗಾಡಿ ಬಂತು ಅಂದ್ರೆ, ಇದೆ ನೋಡಿ ಇದು XUV ಹೊಸ ಮಾಡಲ್ ಇವಾಗ ಬಂದಿರೋದು ಬೇಸ್ ವೇರಿಯಂಟ್. ಓಕೆ. ಇದೇನು ಅಂದ್ರೆ ಈ ಕಾರ್ನ ನಾನು ಓಡ್ಸೇ ಇಲ್ಲ ಅನ್ಕೊಳ್ಳಿ, ವಿಡಿಯೋಗಿನ ಮುಂಚೆ ನಾನು ಓಡ್ಸಕ್ ಹೋಗಲ್ಲ. ವಿಡಿಯೋ ಮಾಡ್ಬೇಕಾದ್ರೆ ಓಡಿಸೋದು. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ನಾನು ತೋರಿಸ್ಬೇಕು, ನನಗೆ ಹೆಂಗ್ ಫೀಲ್ ಆಗಿದೆ. ವಿಂಟೇಜ್ ಗಾಡಿ ನಿಮ್ಗೆ ಜಾವ ಓಡಿಸಕ್ ಎಕ್ಸಾಕ್ಟ್ಲಿ ಮುಂಚೆನೆ ಓಡಿಸ್ಬಿಟ್ಟಿದ್ರೆ ವಿಡಿಯೋದಲ್ಲಿ ನಿಮ್ಗೆ ಹಂಗೆ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಕರೆಕ್ಟ್. ಸೊ ಇದು ಹೆಂಗೆ ಅಂದ್ರೆ, ಟೆಕ್ನಿಕಲ್ ಆಗಿ ನೋಡಕ್ಕೆ ನನ್ನ ಚಾನಲ್ಗೆ ಯಾರು ಬರಬೇಡಿ, ಯಾಕಂದ್ರೆ ಟೆಕ್ನಿಕಲ್ ಆಗಿ ನಿಮ್ಗೆ ಸಿಗೋದು ಇಲ್ಲ. ಟೆಕ್ನಿಕಲ್ ಆಗಿ ನಾನು ಹೇಳಕ್ ನನ್ಗೆ ಇಷ್ಟನೂ ಪಡೋದಿಲ್ಲ. ಟೆಕ್ನಿಕಲ್ ಆಗಿ ತಿಳ್ಕೊಂಡು ಏನ್ ಮಾಡ್ತೀರಾ, ಶೋರೂಮ್ ಇದೆ, ಸರ್ವಿಸ್ ಮಾಡ್ತಾರೆ. ಸೊ ನನ್ನ ವಿಡಿಯೋನ ಜನ ನೋಡೋದು ಏನೋ ಒಂದು ಸ್ಟೋರಿ ಟೆಲ್ಲಿಂಗ್ ಇರುತ್ತೆ. ಲಾಸ್ಟ್ ಅಲ್ಲಿ ನಾನು ಪಂಚ್ ಲೈನ್ ಹೇಳ್ತೀನಿ. ಕರೆಕ್ಟ್. ಸ್ಟಾರ್ಟಿಂಗ್ ಅಲ್ಲೂ ನಗುವಿಂದ ಶುರು ಆಗ್ಬೇಕು, ಎಂಡಿಂಗ್ ಅಲ್ಲೂ ನಗುವಿಂದ ಶುರು ಆಗ್ಬೇಕು. ಹ್ಯಾಪಿ ಎಂಡಿಂಗ್ ಇದೆ
ಹ್ಯಾಪಿ ಎಂಡಿಂಗ್ ಹ್ಯಾಪಿ ಎಂಡಿಂಗ್ಗೋಸ್ಕರ ನಾನು ವಿಡಿಯೋನ ಇಷ್ಟಪಡಕ್ಕೆ ಶುರು ಮಾಡಿದ್ರು. ಓಕೆ, ಸೊ ಹಂಗೆ ಕಂಟಿನ್ಯೂ ಆಗ್ತಾ ಬಂತದು. ಅನ್ಕೊಂತಾರೆ ಮನೆ ತೋರಿಸ್ತೀನಿ ಅಂದ್ಬಿಟ್ಟು ಏನಕ್ಕೆ ಬೀದಿನಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ. ಆಕ್ಚುಲಿ ವಿಷಯ ಇವಾಗ ಹೇಳ್ತೀವಿ. ಸೊ ಈ ಬ್ಲಿಸ್ ಅಪಾರ್ಟ್ಮೆಂಟ್ ಇದೆಲ್ಲ, ಇದು ಕನ್ನಡಿಗ ಅವ್ರದ್ದು ಕಟ್ಸಿರೋದು. ಆತರ ಅಲ್ಲ ಬ್ರೋ, ಏನು ಅಂದ್ರೆ ಲಾಕ್ ಡೌನ್ ಅಲ್ಲಿ ನಾನು ಮುಂಚೆ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಲಾಕ್ ಡೌನ್ ಅಲ್ಲಿ ಮದ್ವೆ ಆಗ್ತಿರಲ್ಲ ಏನಿಲ್ಲ ಅಲ್ವಾ. ಸೊ ನಾವು ಮುಂಚೆ ಆ ಮನೆ ಮನೆ ಇದೆಯಲ್ಲ, ಗಾಡಿ ಹೋಗ್ತಿದ್ಯಲ್ಲ, ಆ ಮನೇಲಿ ಬಾಡಿಗೆಗೆ ಇದ್ವಿ ನಾವು, ಈ ಮನೆ ಕಟ್ಟಿಸ್ಬೇಕು ಅಂತ. ಸೊ ಅವಾಗ ಇವ್ರು ನನಗೆ ಪರಿಚಯ ಆದ್ರು. ಮನೆ ಕಟ್ಟಬೇಕಾದ್ರೆ ಏನ್ ಮಾಡ್ತಾ ಇದೀರಾ ನೀವು, ಸರ್ವಿಸ್ ಅಪಾರ್ಟ್ಮೆಂಟ್ ಕಟ್ತಾ ಇದೀರಾ ಅಂತ. ಇಲ್ಲ ಸರ್ ನಮ್ ಸ್ವಂತ ಮನೆ ಅಂದ್ರೆ ಇವ್ರು ಹೇಳಿದ್ರು ನಾವು ಸರ್ವಿಸ್ ಅಪಾರ್ಟ್ಮೆಂಟ್ ಕಟ್ತಾ ಇದೀವಿ. ಈಗ ಏನಾದ್ರು ಕೇಳಿದ್ರು ನೀವೇನ್ ಕೆಲಸ ಮಾಡ್ತೀರಾ ಅಂತ. ನಾನು ಫೋಟೋಗ್ರಫಿ ಮಾರ್ಕೆಟಿಂಗ್ ಎಲ್ಲ ಮಾಡ್ತೀನಿ, ನಮಗೂ ನೀವು ಮಾರ್ಕೆಟಿಂಗ್ ಮಾಡ್ಕೊಡ್ಬೋದಾ ಅಂತ ಕೇಳಿದ್ರು. ಸೊ ಅವಾಗ ನಾನು ಈ ಬ್ಲಿಸ್ ಅಪಾರ್ಟ್ಮೆಂಟ್ ಅಲ್ಲಿರೋ ಬೋರ್ಡ್ ಡಿಸೈನು ಮತ್ತೆ ಒಳಗಡೆ ಒಂದಷ್ಟು ಫೋಟೋ ಫ್ರೇಮ್ಗಳಿರುತ್ತೆ, ಇದೆಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ ನಿಮ್ಗೆ. ಒಳಗಡೆ ಇರುವಂತ ಫೋಟೋ ಫ್ರೇಮ್ಗಳಾಗಿರ್ಬೋದು, ಇವ್ರದ್ದು ಬಿಸ್ನೆಸ್ ಕಾರ್ಡ್ಗಳಾಗಿರ್ಬೋದು, ಇವ್ರದ್ದು ಆನ್ಲೈನ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಇದೆಲ್ಲ ಮಾಡಿಕೊಟ್ಟು ಪುಷ್ ಮಾಡಕ್ ಶುರು ಮಾಡಿದೆ. ಸೊ ನಂಗೆ ಲಾಕ್ ಡೌನ್ ಅಲ್ಲಿ ಊಟ ಹಾಕಿದ್ದು ಇದಾರೆ. ಅಷ್ಟೇ ಅಲ್ಲ, ಬೂಜಾ ತೋರಿಸಿದ ತಕ್ಷಣ ಏನಕ್ಕೆ ರೋಡಿಗೆ ಬಂದ್ವಿ ಅಂತ ಅಂದ್ರೆ ರೀಸನ್ ಇದೆ. ಬೂಜಾ ಬಂದ್ಬಿಟ್ಟು ತುಂಬಾ ಜನ ಏನಂತಾರೆ, ಯೂಟ್ಯೂಬ್ ಅಲ್ಲಿ ಲಕ್ಷ ವ್ಯೂಸ್ ಇದೆ. ನಾನು ಯೂಟ್ಯೂಬ್ ಮಾಡಕ್ ಮುಂಚೆ ತಗೊಂಡಿದ್ ಗಾಡಿ ಅದು. ಅಲ್ಲ ತುಂಬಾ ಜನಕ್ಕೆ ಅಸಂಪ್ಷನ್ ಇರೋದು, ಈಗ ಟೈಗರ್ ಬಂತು, ಓಕೆ ಗಾಡಿಗಳು ಬರ್ತಾ ಇದಾವೆ, ನೆಕ್ಸ್ಟ್ ಇನ್ನೂ ಏನಾದ್ರು ಬಂದ್ರೆ ಎಲ್ಲ ಯೂಟ್ಯೂಬ್ ಇಂದಾನೆ ಅಂತ ಅನ್ಕೊಂಡ್ರೆ ದಯವಿಟ್ಟು ಈ ರಾಂಗ್ ಅಸಂಪ್ಷನ್ ತೆಗೆದು ಫಸ್ಟ್ ಯೂಟ್ಯೂಬ್ ಇಂದ ನಾನು ತಗೊಂಡಿರೋ ಗಾಡಿ ಡ್ಯೂಕ್ 390 ಒಂದೇ 4,10,000 ಯೂಟ್ಯೂಬ್. ನಮ್ಗೆ ಯೂಟ್ಯೂಬ್ ಅಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೆ ಗೊತ್ತಾ, ಆಯ್ತು ನಿಮ್ಗೆ ಈಗ ಒಂದು 50,000 ಸಂಬಳ ಬರುತ್ತೆ ಅಂದ್ರೆ ತಿಂಗಳ ಕೊನೆಯಲ್ಲಿ ನಿಮ್ ಬ್ಯಾಂಕ್ ಅಲ್ಲಿ 50,000 ಇರೋದಿಲ್ಲ. ಕರೆಕ್ಟ್. ಏನಕ್ಕೆ ಅಂದ್ರೆ ನಮ್ ಖರ್ಚು ಇರುತ್ತೆ. ಈಗ ಮೋಟೋ ಬ್ಲಾಗ್ ಮಾಡ್ಬೇಕು ಅಂದ್ರೆ ಪೆಟ್ರೋಲ್ ಹಾಕಿಸ್ಬೇಕು, ಬ್ಯಾಟ್ರಿಗಳು ಊದ್ಕೊಂಡ್ಬಿಡುತ್ತೆ, ಗೋಪ್ರೋಗೆ ಬ್ಯಾಟ್ರಿಗಳು ತಗೋಬೇಕು, ಎಕ್ಸ್ಪೆನ್ಸಿವ್ ಇರುತ್ತೆ. ಅಲ್ಲೆಲ್ಲೋ ಒಂದ್ ಕಡೆ ಜಾಗಕ್ಕೆ ಹೋಗ್ತೀವಿ, ಊಟ ಮಾಡ್ಬೇಕು, ಖರ್ಚುಗಳಿರುತ್ತೆ. ಅದೆಲ್ಲ ಬಿಟ್ಟು ನಾನು ಬರೋ ಯೂಟ್ಯೂಬ್ ಇನ್ಕಮ್ ಅಲ್ಲಿ ನನ್ಗೆ ಹಯಾಬೂಜಾ ತಗೋತೀನಿ, ಟೈಗರ್ ತಗೋತೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಇದು ತನಕ ಪ್ರಮೋಷನ್ಗಳು ಮಾಡಿದೀನಿ. ಯಾವ ತರ ಮಾಡಿದೀನಿ, ರೈಸ್ ಪ್ರಮೋಷನ್ ಮಾಡಿದೀನಿ, ಯಾವ್ದು ಜನಕ್ಕೆ ಯೂಸ್ ಆಗೋದು ಅದ್ ಮಾಡಿದೀನಿ. ನಾನು ಬೆಟ್ಟಿಂಗ್ ಆ್ಯಪ್ ಅದೆಲ್ಲ ಮಾಡಿಲ್ಲ. ಅದೆಲ್ಲ ಮಾಡಿದ್ರೆ 4-5 ಗಾಡಿ ನಿಲ್ಲಿಸ್ತಾ ಇದ್ದೆ ನಾನು. ಕಾರೇ ತರ್ಸ್ಬೋದಿತ್ತು, ಸೂಪರ್ ಕಾರ್ ಇಳಿಸ್ತಾ ಇದ್ದೆ. ಬಟ್ ಇದೇನು ಅಂದ್ರೆ ನನ್ಗೆ ಲಾಸ್ ಆದಾಗ ನಾನು ಆಕ್ಚುಲಿ ಇನ್ನೊಂದೇನು ಅಂದ್ರೆ ನನ್ನ ಹತ್ರ ಇಂಟರ್ಸೆಪ್ಟರ್ ಇತ್ತು. ನನ್ನ ಫಸ್ಟ್ ಗಾಡಿ ನಮ್ಮ ಅಮ್ಮ ಕೊಡ್ಸಿದ್ದು ಡ್ಯೂಕ್. ಅದಾದ್ಮೇಲೆ ಇಂಟರ್ಸೆಪ್ಟರ್ ನಾನು ಅರ್ಧ ದುಡ್ಡು ಹಾಕ್ತೆ, ನಮ್ಮ ಅಮ್ಮ ಅರ್ಧ ದುಡ್ಡು ಹಾಕಿದ್ರು ತಗೊಂಡಿದ್ದು. ನಾನು ಫಸ್ಟ್ ದುಡ್ಡು ಹಾಕಿ ತಗೊಂಡಿರುವಂತ ಗಾಡಿ ಅದು. ಒಂದ್ ಟೈಮ್ ಲಾಕ್ ಡೌನ್ ಅಲ್ಲಿ ಏನಾಯ್ತು ಅಂದ್ರೆ ಫೋಟೋಗ್ರಾಫರ್ದು ಪ್ರಾಬ್ಲಮ್ ಆಯ್ತು, ಹಾರ್ಡ್ ಡಿಸ್ಕ್ ಕಳೆದೋಗ್ಬಿಡ್ತು. ಲಾಕ್ ಡೌನ್ ಇತ್ತು, ಕ್ವಾರಂಟೈನ್ ಇತ್ತು, ನಮಗೆ ಎಂಟರ್ಟೈನ್ ಮಾಡ್ಲಿಲ್ಲ ಪೊಲೀಸ್ ಅವರು. ಸೊ ಮದುವೆ ಶೂಟ್ ಎಲ್ಲ ಮಾಡಿಸಿದವ್ರೇನು, ನನ್ನ ದುಡ್ಡು ವಾಪಸ್ ಕೊಡ್ತೀಯ ನೀನು, ಈಗ ಮದುವೆಗೆ ಇಷ್ಟು ಖರ್ಚಾಗಿದೆ. ಸೊ ನಾನು ದುಡ್ಡು ವಾಪಸ್ ಕೊಟ್ಟೆ. ಅದಕ್ಕೆ ನಾನು ಗಾಡಿ ಮಾರಿದೆ. ಅವತ್ತು ನಾನು ಅನ್ಕೊಂಡಿದ್ದು ಇಷ್ಟು ಇಷ್ಟಪಟ್ಟು ತಗೊಂಡು ನಾನು ರಾಯಲ್ ಎನ್ಫೀಲ್ಡ್ ತಗೊಂಡಿದ್ದೆ. ಏನಕ್ಕೆ ಅಂದ್ರೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಕನ್ವರ್ಟ್ ಮಾಡೋಣ, ಒಂದು ರೇಸ್ ಬೈಕ್ ಮಾಡೋಣ, ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಅವಾಗ ಒಂದು 60,000 ರೂಪಾಯಿ ಆಕ್ಸೆಸರೀಸ್ ಹಾಕ್ಸಿದ್ದೆ ಆ ಗಾಡಿಗೆ. UK ಇಂದೆಲ್ಲ ತರಿಸಿದ್ದೆ ಪಾರ್ಟ್ಸ್ಗಳನ್ನ ನಾನು. ಸೊ ಇದೇನಾಗಿತ್ತು, ನನಗೊಂದು ಪಾಯಿಂಟಲ್ಲಿ ಏನು ಅನ್ಸ್ಬಿಡ್ತು ಅಂದ್ರೆ ಎಲ್ಲ ಚೆನ್ನಾಗಿ ಹೋಗ್ತಿತ್ತು. ಒಂದು ಟೈಮ್ ನಾನು ಗಾಡಿನೇ ಮಾರ್ಕೊಳಂಗಾಗ್ಬಿಟ್ನಲ್ಲ. ನೆಕ್ಸ್ಟ್ ನಾನು ತಗೊಂಡ್ರೆ ಈ ಗಾಡಿ ತಗೋಬಾರ್ದು, ತಗೊಂಡ್ರೆ ನಾನು ಡ್ರೀಮ್ ಬೈಕೇ ತಗೋಬೇಕು ಅಂತ. ಲಾಕ್ ಡೌನ್ ಅಲ್ಲಿ ಈ ತರ ಕೆಲಸ ಇದೊಂದು ಮಾಡಿದೀನಿ. ಆ ಕಡೆ ಒಂದು ಮನೆ ಇದೆ, ಅಲ್ಲೊಂದು ಬಿಸ್ನೆಸ್ ನಡೆಯುತ್ತೆ, ಅವ್ರಿಗೆ ಬಿಸ್ನೆಸ್ ಕಾರ್ಡ್ಗಳು ಮಾಡ್ಕೊಟ್ಟಿದ್ದೀನಿ. ಮತ್ತೆ ಈ ಮದ್ವೆ ಡ್ರಾಪ್ ಆಗ್ಬಿಟ್ಟಿತ್ತು ಎಷ್ಟೊಂದ್ ಜನದ್ದು. ಅಂದ್ರೆ ಮದ್ವೆ ಶೂಟ್ಸ್ ಫೋಟೋಸ್ ಇತ್ತು, ಆಲ್ಬಮ್ ಮಾಡೋರು ಯಾರು ಇರ್ಲಿಲ್ಲ. ಸೊ ನಾನು ಅವ್ರದ್ದು ಆನ್ಲೈನ್ ಅಲ್ಲಿ ಆಲ್ಬಮ್ ತಗೊಂಡು ನಾನು ಆನ್ಲೈನ್ ಅಲ್ಲಿ ಪ್ರಿಂಟ್ ಮಾಡಿ ಆನ್ಲೈನ್ ಅಲ್ಲೇನೆ ಅಂದ್ರೆ ಡಿಸೈನ್ ಮಾಡಿ ಆನ್ಲೈನ್ ಅಲ್ಲಿ ಅವ್ರಿಗೆ ಕಳ್ಸಿಕೊಟ್ಟು ನೋ ಕಾಂಟ್ಯಾಕ್ಟ್ ಡೆಲಿವರಿ ಕೊಡ್ಸಿದೀನಿ. ಮನೆಗಳಿಗೆ ಆಲ್ಬಮ್ ಡಿಸೈನ್ ಮಾಡ್ತಾ ಇದ್ದೆ, ಕಂಪ್ನಿಗಳಿಗೆ ಲೋಗೋ ಡಿಸೈನ್ ಮಾಡ್ಕೊಡ್ತಾ ಇದ್ದೆ. ಲೋಗೋ ಡಿಸೈನ್ ಮಾಡಕ್ ಬರ್ಲಿ ಅಂತ ಎಷ್ಟೊಂದ್ ಜನಕ್ಕೆ ಐಡಿಯಾ ಕೊಡ್ತಾ ಇದೆ, ಈ ತರ ಕಂಪ್ನಿ ಓಪನ್ ಮಾಡಿ ಸಸ್ಟೈನ್ ಆಗ್ತೀರಾ ಲಾಕ್ ಡೌನ್ ಅಲ್ಲಿ, ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಕ್ಕಿಲ್ಲ, ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದೆ ಅಂತ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕಂಪ್ನಿ ಐಡಿಯಾಸ್ ಕೊಟ್ಟು ಅವ್ರ ಕಂಪ್ನಿ ಬಿಲ್ಡ್ ಮಾಡ್ಕೊಟ್ಟು ಅವ್ರಿಗೆ ಲೋಗೋ ಬಿಲ್ಡ್ ಮಾಡ್ಕೊಟ್ಟು ಸೊ ಈ ತರ ಎಲ್ಲ ಮಾಡಿ 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 ಒಂದಷ್ಟು ದುಡ್ಡು ಸೇರಿಸಿ ಹಯಾಬೂಜಾ ತಗೊಂಡಿರೋದು. ಸೊ ಅದ್ರ ಮೇಲೆ ಹಾಕಿರೋ ಅಷ್ಟು ದುಡ್ಡನ್ನು ಯೂಟ್ಯೂಬ್ ಇಂದ ಬಂದಿಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ ಮುಂಚೆ ತಗೊಂಡಿರೋ ಗಾಡಿ ನಾನು. ಸೊ ಇವಾಗ್ಲೂ ಈ ತರದ ಬಿಸ್ನೆಸ್ ಗಳೆಲ್ಲ ಮಾಡ್ತಾ ಇದ್ದೀರಾ? ಆಗುತ್ತೆ ಬ್ರೋ. ನನ್ಗೆ ಇವತ್ತಿಗೂ ನನ್ನ ದುಡ್ಡು ಶಾರ್ಟೇಜ್ ಆಯ್ತು ಅಂದ್ರೆ ಎಲ್ಲಿ ಬ್ರೋ ಬರೋ ದುಡ್ಡಲ್ಲಿ ಏನ್ ಮೇಂಟೈನ್ ಮಾಡಕ್ಕಾಗುತ್ತೆ? ಓಕೆ ಬ್ರೋ, ಒಂದು ಹಾನೆಸ್ಟ್ ಕ್ವಶನ್ ಇರಲಿ. ನೀವು ಒಂದು ವಿಡಿಯೋ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಲೈಕ್ ವೈಫೈ ಎಲ್ಲ ಕನೆಕ್ಷನ್, ಪೆಟ್ರೋಲು, ಗಾಡಿ ತರಿಸೋದ್ರಿಂದ ಹಿಡಿದು ನೀವು ಬೆಂಗಳೂರಿಗೆ ಹೋಗಿ ಮಾಡೋದ್ರಿಂದ ಹಿಡಿದು ಒಂದು ಈಗ ಒಂದು ಇದು ನೋಡ್ತೀನಿ ಕೇಳಿ. ಶೋರೂಮ್ಗೆ ಹೋದಾಗ ಹಾನೆಸ್ಟ್ ಆಗಿ ಹೇಳ್ತೀನಿ, ಶೋರೂಮ್ ಅಲ್ಲಿ ಎಷ್ಟೊಂದ್ ಸಲ ನಾನು ಶೋರೂಮ್ ಅವ್ರಿಗೆ ಪೆಟ್ರೋಲ್ ಹಾಕ್ಸಿ ಅಂತ ಕೇಳಲ್ಲ. ಏನಕ್ಕೆ ಅಂದ್ರೆ ಪೆಟ್ರೋಲ್ ಹಾಕ್ಸಿದ್ರು ಅವ್ರ ಋಣದಲ್ಲಿ ಇರ್ತೀನಿ ನಾನು. ಎಷ್ಟೊಂದ್ ಜನ ಅನ್ಕೋಬಹುದು ಇವನಿನ್ ಗುರು ಪೆಟ್ರೋಲ್ ಬಂಕ್ಗೆ ಸಬ್ಸ್ಕ್ರೈಬ್ ಮಾಡ್ಸಕ್ ಹೋಗ್ತಾನೆ. ನಾನು ಅವ್ರಿಗೆ ಹೇಳ್ತೀನಿ ಪೆಟ್ರೋಲ್ ಇಲ್ಲ ಅಂತಾರೆ, ನಾನು ಹಾಕ್ಸ್ಕೊತೀನಿ. ನಾನ್ ಪೆಟ್ರೋಲ್ ಗಾಡಿ ಕೊಟ್ಟಿರೋದು ಅಷ್ಟೇ ಅವರು. ನಾನ್ ಪೆಟ್ರೋಲ್ಗೂ ನಾನೇ ದುಡ್ಡು ಕೊಟ್ಟಾಗ ನನ್ನ ಹತ್ರ ರೈಟ್ಸ್ ಇರುತ್ತೆ, ಗಾಡಿನಲ್ಲಿ ಏನ್ ನೆಗೆಟಿವ್ ಇದೆ ಏನ್ ಪಾಸಿಟಿವ್ ಇದೆ ಅಂತ ಮಾತಾಡಕ್ಕೆ. ಆಮೇಲೆ ಎಲ್ಲೋ ಒಂದ್ ಕಡೆ ಮಾತು ಬರಬಾರ್ದು, ನಮ್ಮ ಹತ್ರ ನಮ್ದೇ ಗಾಡಿ ನಮ್ದೇ ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಗೆ ಬೈದ್ಬಿಟ್ಟ. ಗಾಡಿ ಕಂಪ್ನಿ ರಿಜಿಸ್ಟರ್ಡ್ ಟೆಸ್ಟ್ ರೈಡ್ ಗಾಡಿಗಳು ನಾನು ಓಡಿಸ್ತೀನಿ, ನಾನು ಹೇಳಿರ್ತೀನಿ ಇಷ್ಟು ಕಿಲೋಮೀಟರ್ ಓಡಿಸ್ತೀನಿ, ನಾನು ಪೆಟ್ರೋಲ್ ಹಾಕ್ಸ್ಕೊತೀನಿ ಅಂತ. ಸೊ ಫಾರ್ ಎಕ್ಸಾಂಪಲ್ ಒಂದು 100cc ಗೆಲ್ಲ ಏನ್ ಬ್ರೋ 100-150 ರೂಪಾಯಿ ಸಾಕು.
ನನ್ಗೆ ಈಗ ಜಾಸ್ತಿ ಓಡುವಂತ ಗಾಡಿಗಳು ಯಾವ್ದು ಗೊತ್ತಾ, 400-300 cc ಸೆಗ್ಮೆಂಟ್. ಓಕೆ. ಬೆಂಗಳೂರಿಗೆ ಹೋದ್ರೆ ಹೋಗಿ ಬರಕ್ಕೆ ಅವತ್ತು ನಾನು ಬ್ರುಟಾಲೆ ಮಾಡಿದೆ ಅಲ್ವಾ, ಬ್ರುಟಾಲೆ ಲೆಕ್ಕ ಹೇಳ್ತೀನಿ ಕೇಳಿ. ಇಲ್ಲಿಂದ ನಾನು ಬೆಂಗಳೂರಿಗೆ ಕಾರಲ್ಲಿ ಬಂದಿದ್ದು ಡೀಸೆಲ್ ಎಲ್ಲ ಆಲ್ಮೋಸ್ಟ್ 2,500 ಕರ್ಚಾಯ್ತು. ಅದಾದ್ಮೇಲೆ ಬೈಯ ಪೆಟ್ರೋಲ್ ಹಾಕ್ಸಿದ್ರು, ಅದಕ್ಕೆ ಪೆಟ್ರೋಲ್ ಇಲ್ಲ. ಆತರ ಗಾಡಿಗೆ ಅಕಸ್ಮಾತ್ ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ರೂ ₹1,000 1,000 ಜಾಸ್ತಿ ಓಡಿಸಿದ್ವಿ. ಅದೇನ್ 7-8 ಮೈಲೇಜ್ ಬರ್ತದೆ. ಅದಕ್ಕೊಂದು ₹1,500 ಪೆಟ್ರೋಲ್ ಅನ್ಕೊಳ್ಳಿ, 3,500 ಆಯ್ತು. ಮತ್ತೆ ಊಟ ಅದು ಇದು ಎಲ್ಲ ಇನ್ನೊಂದು 1,000 ಅನ್ಕೊಳ್ಳಿ. ಯಾಕೆ ನಾವು ಅಷ್ಟು ಜನ, ಯಾಕೆಂದ್ರೆ ನಾನು ನಿಶಾಂತ್ ನನ್ನ ಫೋಟೋಗೆ ಅಂತ ಕರ್ಕೊಂಡ್ ಬಂದಾಗ ಅವ್ರದ್ದು ನಾನೇ ಜವಾಬ್ದಾರಿ ತಗೋಬೇಕು. ಫೋಟೋಗ್ರಾಫರ್ ನಾನು ಮುಂಚೆ ನಾನು ಒಬ್ನೇ ಮಾಡ್ತಾ ಇದ್ದೆ. ಈಗ ಅದು ವಿಡಿಯೋ ನೋಡಿದ್ರಿ ನೀವೇ, ಕಾರಿಂದ ಕುತ್ಕೊಂಡು ನೀವೆಲ್ಲ ಎಷ್ಟು ಜನ ಬಂದಿದ್ರಿ. ಇನ್ನೊಂದೇನು ಅಂದ್ರೆ ಬೈ ಅವತ್ತು ನಮ್ಗೆ ಊಟ ಕೊಡ್ಸಿದ್ದು, ಊಟದ ದುಡ್ಡು ಉಳಿತು. ಹೊಸಕೋಟೆ ಬಿರಿಯಾನಿ ಕೊಡ್ಸಿದ್ರು. ಹಿಂಗ್ ಲೆಕ್ಕ ಹಾಕೊಳ್ಳಿ, ಊಟದ ಎಷ್ಟಾಯ್ತು ನಿಮ್ಗೆ ಅರ್ಥ. ಎಲ್ಲ ಸೇರಿ ಏನಿಲ್ಲ ಅಂದ್ರೂ ಒಂದು 5,000-6,000 ಬೇಕು. ನಾನು ಬೆಂಗಳೂರಿಗೆ ಹೋಗಿ ಮಾಡ್ತೀನಿ ಅಂದ್ರೆ, ಮೈಸೂರಲ್ಲಿ ಮಾಡ್ತೀನಿ ಅಂದ್ರೆ ಒಂದು ಮಿನಿಮಮ್ ಅಂದ್ರೂ 1,500 ಮಿನಿಮಮ್ ಅಂದ್ರೂ ಬೇಕು. ಬ್ರೋ ಒಂದು ಆವರೇಜ್ ಆಗಿ ಇಟ್ಕೊಳ್ಳೋಣ, ಬ್ಯಾಂಗ್ಳೂರು ಮೈಸೂರು ಎರಡು ಕನ್ವರ್ಟ್ ಮಾಡಿ ಒಂದು ವಿಡಿಯೋ ನೀವು ₹2,500 ಖರ್ಚು ಮಾಡ್ತೀರಾ. 1,500-2,500 ಬರೀ ಖರ್ಚಾಗೋದು. ಓಕೆ, ನಿಮ್ಮ ಅಂದ್ರೆ ಮನೆಯಲ್ಲಿ ಈಗ ಎಕ್ಸ್ಪೆನ್ಸ್ಗಳು ಏನಾದ್ರು ಒಂದು ಇದ್ದಾರೆ. ನಾನು ಏನೋ ನೋಡ್ಕೊಳ್ಳಲ್ಲ, ನಮ್ಮ ಅಪ್ಪ ಅಮ್ಮ ನೋಡ್ಕೊತಾರೆ. ದೊಡ್ಡ ಮನ್ಸು. ನಮ್ಮಪ್ಪ ಇಂಟರ್ನೆಟ್ ನಮ್ಮ ಅಪ್ಪ ದುಡ್ಡು ಹಾಕ್ಸಿರೋದು, ಮನೆ ನಮ್ಮ ಅಪ್ಪಂದು ಮನೆಯಲ್ಲಿರೋದು. ಸೊ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲದೆ, ಮನೆ ಜವಾಬ್ದಾರಿ ಇಲ್ಲದೆ ಹಿಂಗ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಅಕಸ್ಮಾತ್ ನಾನು ಸಪ್ರೇಟ್ ಆಗಿರ್ತೀನಿ ಅಂದ್ರೆ ಇಂಟರ್ನೆಟ್ ಹಾಕ್ಸ್ಬೇಕು, ನಂದು ಊಟದ ನೋಡ್ಕೋಬೇಕು. 2 ದಿನ ನಾನು ಬೇರೆ ಏನು ಕೆಲಸ ಮಾಡದೆ ಎಲ್ಲ ಯೂಟ್ಯೂಬ್ ದೇ ಮಾಡ್ತೀನಿ ಅಂದ್ರೆ ಪ್ರತಿಯೊಂದು ಕರೆಂಟ್ ಬಿಲ್ ಪ್ರತಿಯೊಂದು ಕರೆಂಟ್ ಬಿಲ್ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಆನ್ ಆವ್ರೇಜ್ 2,500-3,000 ಖರ್ಚಾಗುತ್ತೆ. 3,000 ಖರ್ಚಾಗುತ್ತೆ. ಏನಕ್ಕೆ ಇಷ್ಟೆಲ್ಲ ಕೇಳಿದೆ ಅಂತ ಅಂದ್ರೆ, ನಿಮಗೆ ಒಂದು ವಿಡಿಯೋದಲ್ಲಿ ಆನ್ ಆನ್ ಆವ್ರೇಜ್ ಎಷ್ಟು ಜನರೇಟ್ ಆಗುತ್ತೆ? ಈಗ ಒಂದು ವಿಡಿಯೋ ಅಂತ ನಾನು ತಗೊಂಡ್ರೆ ಆಲ್ಮೋಸ್ಟ್ ಒಂದು ಮ್ಯಾಕ್ಸಿಮಮ್ ಅಂದ್ರೆ ನನಗೆ ಬ್ರುಟಾಲೆ ವಿಡಿಯೋದಲ್ಲಿ $80 ಬಂತು. ಯಾಕೆಂದ್ರೆ ಚೆನ್ನಾಗಿ ಓಡ್ತದು, ರೀಚ್ ಚೆನ್ನಾಗಿತ್ತು. $100 ಅನ್ಕೊಳ್ಳಿ ಮ್ಯಾಕ್ಸಿಮಮ್ ಅಂದ್ರೆ ತುಂಬಾ ಚೆನ್ನಾಗಿ ಓಡ್ಬಿಡ್ತು. ಒಂದ್ ದಿವಸಕ್ಕೆ 1,00,000 ಓಡ್ತು ಅಂದ್ರೆ $100 ಅಂದ್ರೆ ಎಷ್ಟಾಯ್ತು? ₹8,000. ₹8,200, ₹8,300. ಅಲ್ಲ, ಅದು ವೇರಿ ಆಗ್ತಾ ಇರುತ್ತೆ. 8,000 ಇಟ್ಕೊಳ್ಳೋಣ, ನಾನು ಹಂಗೆ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ₹8,000. ಸೊ ಇವಾಗ ನೀವೇ ಹೇಳಿ, ₹5,000 ನಮ್ಗೆ ಪ್ರಾಫಿಟ್ ಸಿಗ್ತಾ ಬ್ರೋ. ಅದು ಎಲ್ಲಾ ವಿಡಿಯೋದಲ್ಲೂ ಅಲ್ಲ, ಯಾವ್ದಾದ್ರು ಒಂದು ವಿಡಿಯೋ 2 ವಿಡಿಯೋದಲ್ಲಿ ಆತರ ರೀಚ್. ಇನ್ನೆಲ್ಲ ಆನ್ ಆನ್ ಆವ್ರೇಜ್ ಒಂದು ಮ್ಯಾಕ್ಸಿಮಮ್ ಅಂದ್ರೆ $50, $60. ಹಾಫ್ ಅಂಡ್ ಹಾಫ್, 4.5 ಒಂದು ಆವರೇಜ್ ಆಗಿ ನಾವು ಒಂದು $7 ಅಂತ ಇಟ್ಕೊ, ಅಂದ್ರೆ ₹7,000 ಅಂತ ಇಟ್ಕೊ. ₹7,000 ಅಂತ ಇಟ್ಕೊ. ನಮ್ ಖರ್ಚು ಎಷ್ಟಾಗಿರುತ್ತೆ? ₹3,500 ಆಗಿರುತ್ತೆ, ಇಲ್ಲ ₹3,000 ಅಂತ. ಆದ್ರೆ ಡಬಲ್ ಅಂತ ಇಟ್ಕೊಳ್ಳೋಣ. ಆ ದುಡ್ಡಲ್ಲಿ ನಾವು ಒಂದು ದೊಡ್ಡ ಗಾಡಿನೋ ಮನೆನೋ ತಗೊಳಕ್ಕಾಗತ್ತಾ? ಅಂದ್ರೆ 8 ವಿಡಿಯೋ ಹಾಕ್ತೀನಿ ನಾನು. ಒಂದು ವಿಡಿಯೋದಲ್ಲಿ ನನಗೆ ಎಷ್ಟು ಲಾಭ ಆಯ್ತು? ₹3,500. ಅಲ್ಲ, ₹3,500 ಲಾಭ ಆಯ್ತು. 10 ವಿಡಿಯೋ ನನ್ನ ಆವ್ರೇಜ್ ಅಂತ ಆದ್ರು 35,000 ಲಾಭ ಆಯ್ತು. 8 ಅಂತ ಬಂದ್ರೆ ಒಂದು 28-20 30,000 ಆವ್ರೇಜ್ ಇಟ್ಕೊಳ್ಳಿ. 30,000 ಆಯ್ತಾ? 3 ತಿಂಗಳು ನಾನು ವಿಡಿಯೋ ಮಾಡ್ತೀನ. ಬ್ಯಾಟ್ರಿ ಡಮಾರ್, 2 ಬ್ಯಾಟ್ರಿ $4,500. ನಾನು ಮಾಡೋ ವಿಡಿಯೋಗೆ 2 ಬ್ಯಾಟ್ರಿ ಸಾಲಲ್ಲ, 4 ಬ್ಯಾಟ್ರಿ ತಗೋಬೇಕು. 9,000 ಬ್ಯಾಟ್ರಿಗೆ ಅಲ್ಲೋಯ್ತು. 30,000 ಅಲ್ಲೋಯ್ತು. ಅದಾದ್ರೆ ಬೇರೆ ಅದು ಇದು ಮತ್ತೆ ಒಂದಷ್ಟು ಗಾಡಿಗಳು ನೋಡ್ತೀವಿ, ಹಳೆ ಗಾಡಿಗಳು ನೋಡ್ತೀವಿ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಗಾಡಿ ಸರ್ವಿಸು ಕಷ್ಟ ಇದೆ. ಸೊ ಇದೇನು ಅಂದ್ರೆ ನಾವು ಯೂಟ್ಯೂಬ್ ಮಾಡ್ಕೊಂಡು ಸೂಪರ್ ಬೈಕ್ ತಗೋತೀವಿ ಅಂತ ಹೇಳೋದು ಶುದ್ಧ ಸುಳ್ಳು. ಮಾಡಕ್ ಆಗಲ್ಲ. ನೀವ್ ಮಾಡ್ತಿದ್ದೀರಾ, ನೀವೇನಕ್ಕೆ ಸೂಪರ್ ಬೈಕ್ ತಗೊಂಡಿಲ್ಲ? ಮತ್ತೆ ಎಷ್ಟು ಜನ ಮಾಡ್ತಿದ್ದಾರೆ? ಸೂಪರ್ ಬೈಕ್ ತಗೋಬೇಕು. ಎಷ್ಟು ಜನ ಮಾಡ್ತಾ ಇದಾರೆ? ಎಷ್ಟು ಜನ ಸೂಪರ್ ಬೈಕ್ ಗಳನ್ನ ತಗೋಬೋದಿತ್ತು. ಅವ್ರು ಹೇಳ್ಬೋದು ನಿಮ್ ಜಾನ್ರ ಬೇರೆ, ನನ್ ಜಾನ್ರ ಬೇರೆ, ಆ ಸೂಪರ್ ಬೈಕ್ ಸ್ಕ್ಯಾಮೇ ಬೇರೆ ಇದೆ. ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಬಿಡಿ ನಿಮ್ಗೆ ಯಾವ ತರ ತಗೊಳ್ಳೋದು ಅಂತ. ಇಲ್ಲ, ಇದೊಳ್ಳೆ ಹೇಳ್ಬೋದು. ಇಲ್ಲ, ನಂಗೂ ಒಂಚೂರು ಐಡಿಯಾ ಇದೆ, ಅದಕ್ಕೆ ಬರೋಣ ನಾನು. ಸೊ ಇವಾಗ ಇಷ್ಟೆಲ್ಲ ಕೇಳಿದ್ ಏನಕ್ಕೆ ಅಂತ ಅಂದ್ರೆ, ಅಮೌಂಟು ತುಂಬಾ ಜನ ಒಂದು ಹೇಳ್ಬಿಡ್ತಾರೆ, ಯೂಟ್ಯೂಬರ್ ಬಿಡುಗರು ಲಕ್ಷ ಬರುತ್ತೆ. ಲಕ್ಷ ಬಂದಿದ್ರೆ ನಾನು ಈ ಕಡೆ ಒಂದು ಸೂಪರ್ ಬೈಕು, ಅಣ್ಣನೊಂದು ಈ ಕಡೆ ಒಂದು ಸೂಪರ್ ಬೈಕ್ ಇಟ್ಕೊಂಡು ಮಜಾ ಮಾಡ್ತೀವಿ. ಏನ್ ಬ್ರೋ ಅದೇ ಈಗ ಅದ್ ಹೇಳದ್ನಲ್ಲ, 30,000 ಅಂತ ಅನ್ಕೊಳ್ಳಿ ಆವ್ರೇಜ್. ಅದ್ರ ಮೇಲೆ ನಮ್ಗೆ ರೈಸ್ ಅವರು ಒಂದಷ್ಟು ದುಡ್ಡು ಕೊಡ್ತಾರೆ. ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ, ಬ್ರ್ಯಾಂಡ್ ಅದು ಒಂದಷ್ಟು ಬರುತ್ತೆ ಅನ್ಕೊಳ್ಳಿ. ಅದು ಬರುತ್ತೆ. ಮತ್ತೆ ಪ್ರಮೋಷನ್ಗಳು ಯೂಶಲಿ ನಾನು ಮಾಡಲ್ಲ. ಪ್ರಮೋಷನ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ಒಂದು ಪ್ರಮೋಷನ್ ಮಾಡಿಲ್ಲ ನಾನು. ಕೊಡಲ್ಲ ಬ್ರೋ ಯಾರು ನನಗೆ. ನಿಮ್ಮ ಅಪ್ಪನಿಗೆ ಹೇಳ್ತೀನಿ, ಅಂಕಲ್ ದುಡ್ಡು ಕೇಳಿ ಅಂಕಲ್ ಮನೆಯಲ್ಲಿ ಅಂತ. ಇಲ್ಲ, ಅದಾಗಲ್ಲ ಬ್ರೋ. ಅದು ನನ್ಗೆ ಯಾರು ಕೊಡಲ್ಲ ಅನ್ಕೊಳ್ಳಿ. ಸ್ಕ್ರಿಪ್ಟ್ ಕೊಡ್ತಾರೆ ಇದನ್ನ ಹೇಳಿ ಅಂತ, ನಾನು ಸ್ಕ್ರಿಪ್ಟ್ ಫಾಲೋ ಮಾಡಲ್ಲ. ಸ್ಕ್ರಿಪ್ಟ್ ಫಾಲೋ ಮಾಡಿಲ್ಲ ಅಂದ್ರೆ ಅವ್ರೇನಕ್ಕೆ ನನ್ಗೆ ದುಡ್ಡು ಕೊಡ್ತಾರೆ? ಸೊ ಇನ್ಯಾವ್ದಾದ್ರು ಒಂದು ನನಗೆ ಇದು ತನಕ 1.25 ಲಕ್ಷದೊಂದು ಪ್ರಮೋಷನ್ ಬಂದಿದೆ. TVS ಅವ್ರದ್ದು ಬಂದಿತ್ತು, ಸೂಪರ್ ಆಗಿತ್ತು. ನಾನು ರೇಸಿಂಗ್ ಹೇಳಿದ್ದೆ. ಅದು ಯಾಕೆಂದ್ರೆ TVS ಅವರೇ ಹಾಕಿದ್ದು, ಇದೊಂದು ಎಜುಕೇಶನಲ್ ವಿಡಿಯೋ ತರ ಮಾಡಿ. ಸೊ ಅದಕ್ಕೆ ನಾನು ಮಾಡಿದ್ದೆ. ಆತರ 2-3 ತಿಂಗಳಿಗೊಂದ್ಸಲ ಬಂತು ಅಂದ್ರೂ ನನಗೆ ಅದನ್ನ ಡಿವೈಡ್ ಮಾಡ್ಕೊಂಡು ತಿಂಗಳಿಗೆ ಮ್ಯಾಕ್ಸಿಮಮ್ ಅಂದ್ರೆ 60,000 ತನಕ ಪುಷ್ ಮಾಡ್ಬೋದು. ನಾನು ಮ್ಯಾಕ್ಸಿಮಮ್ ಅಂದ್ರೆ 60,000 ತನಕ ಪುಷ್ ಮಾಡ್ಬೋದು. ಸೊ ಏನಕ್ಕೆ ಇಷ್ಟೆಲ್ಲ ಕೇಳಿದೆ ಅಂತ ಅಂದ್ರೆ, ಒಂದು ರಾಂಗ್ ಅಸಂಪ್ಷನ್ ಅಲ್ಲಿ ಇರಬೇಡಿ. ಓಕೆ, ಯೂಟ್ಯೂಬರ್ ಅನ್ನ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತ ಹೇಳಿ. ಯೂಟ್ಯೂಬರ್ಸ್ ಕಷ್ಟ ಯೂಟ್ಯೂಬರ್ಗೆ ಗೊತ್ತು. ಅದನ್ನ ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ಏನಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ದುಡ್ಡಿದೆ. ಬಟ್ ನಾವು ಹಾನೆಸ್ಟ್ ವೇನಲ್ಲಿ ಹೋದ್ರೆ ದುಡ್ಡಿಲ್ಲ.
ಆಮೇಲೆ ತುಂಬಾ ಜನ ಹೇಳ್ತಾರೆ ಕನ್ನಡದಲ್ಲಿ ಯೂಟ್ಯೂಬ್ ಮಾಡಿದ್ರೆ ದುಡ್ಡಿಲ್ಲ ಅಂತೆಲ್ಲ ಹೇಳಿ, ಅದಕ್ಕೂ ಬರ್ತೀನಿ. ಸೊ ಇದರಲ್ಲಿ ಕಂಪ್ಲೀಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತಾನೆ ಅಣ್ಣನ ಜೊತೆ ಮಾಡ್ತಾ ಇರೋದು. ಬ್ರೋ, ತುಂಬಾ ಮಂಗಳ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಾ, ಎಷ್ಟೊಂದು ಮದ್ವೆ ಕೆಲಸ ಎಲ್ಲ ಮಾಡಿದ್ದೀರಾ, ಯಾಕೆ ಮದ್ವೆ ಆಗ್ತಲ್ಲ ಅಂತ ಜನರ ಪ್ರಶ್ನೆ ಇದೆ. ನೀವೇ ಹೇಳಿದ್ರಿ ಯೂಟ್ಯೂಬಲ್ಲಿ ಜೀವನ ಎಲ್ಲ ದುಡ್ಡು ಕಮ್ಮಿ ಅಂತ, ನಮ್ಮನ್ನೇ ಸಾಕೊಳಕ್ ಆಯ್ತಾ ಇಲ್ಲ, ನಿಂತಿರ್ ಸಾಕಾಯ್ತದ? ಅಲ್ಲ, ಓಕೆ, ಹಿಂಗೆ ಕೇಳ್ತೀನಿ, ನಿಮ್ಮನ್ನೇ ಯಾರೋ ಸಾಕು ಅಂತವ್ಳು ಬಂದ್ರೆ ಫಸ್ಟ್ ಗೋಲ್ಸು ಬ್ರೋ, ಆಮೇಲೆ ಗರ್ಲ್ಸ್. ಏನ್ ಗೊತ್ತಾ, ಮಿಕ್ಸಪ್ ಆಗಬಾರ್ದು. ಓಕೆ, ನೀನ್ ಮದ್ವೆ ಅನ್ನೋದೊಂದು ಜವಾಬ್ದಾರಿ. ನೀನ್ ಯಾರನ್ನಾರು ಮದ್ವೆ ಆಗ್ತೀನಿ ಅಂದ್ರೆ ಅವ್ರಿಗೆ ಟೈಮ್ ಕೊಡ್ಬೇಕು. ಮದ್ವೆ ಆಗ್ಬಿಟ್ಟು ನಾನು ನೀವೇ ನೋಡಿದ್ರಿ, ಅಷ್ಟು ದಿವಸ ಪ್ಲಾನ್ ಮಾಡಿ ಇವತ್ತು ಮಾಡ್ತಾ ಇದ್ದೀವಿ ವಿಡಿಯೋ. ಕರೆಕ್ಟ್. ಮನೇಲೇ ಇಲ್ದೆ ನಾನು ಈಗ ಇದ್ದಾಗ ಜವಾಬ್ದಾರಿನೇ ಇರಲ್ವಲ್ಲ. ಬಟ್ ಮನೇಲಿ ಅಮ್ಮ ಏನ್ ಕೇಳ್ತಾರೆ ಅವ್ರಿಗೆ ಸಿಗಲ್ವಲ್ಲ ನನ್ನ ಮನೆಗೆ. ಈ ಟಾಪಿಕ್ ಮಾತಾಡ್ತಾರೆ ಅಂತಾನೆ ಸಿಗಲ್ಲ. ನೀವು ಅದಕ್ಕೆ ಬೇರೆ ರೂಮ್ ಮಾಡ್ಕೊಂಡಿದ್ದೀರಲ್ಲ ಆ ಥರ. ನಮ್ಮಮ್ಮ ಫೋನ್ ಮಾಡ್ರೆ ನನ್ಗೂ ಯೂಶಲಿ ಏನ್ ಕೇಳ್ತಾರೆ ಗೊತ್ತಾ, ಫಸ್ಟ್ ಕೇಳೋದು ತಿಂದಾನ, ಹೆಂಗಿದ್ಯೋ ತಿಂದ. ಈಗ ಒಂದ್ ಹುಡುಗಿ ಫೋಟೋ ಕಳಿಸ್ತೀನಿ, ಹೆಂಗಿದಾರೆ ಹೇಳೋ. ನನಗೆ ಈ ಫೋಟೋ ಅಂದ ತಕ್ಷಣ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ ಫುಲ್ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ. ನಮ್ಮಮ್ಮಂಗೆ ಗೊತ್ತ ನಾನು ಇಲ್ಲಾನೇ ಅಂತೀನಿ ಅಂತ ಹೇಳಿ. ನಮ್ಮಮ್ಮಂಗೆ ಇವಾಗ ಯಾವ ತರ ಬಂದ್ಬಿಟ್ಟಿದಾರೆ ಇವನು ಕಾಲ್ ಮಾಡಿ ಹೇಳ್ತಾರೆ, ನೀನು ಕ್ಯಾಮ್ರಾ ಹಿಡಿಯೋದಲ್ಲ, ಅಲ್ಲಿ ಯಾವ್ದಾರ ಹುಡುಗಿ ಚೆನ್ನಾಗಿರೋಳಿದ್ರೆ ನನ್ನ ನಂಬರ್ ಕೊಟ್ಬಿಟ್ಟು ಬಾ ಅವಳಿಗೆ ಫೋನ್ ಮಾಡಿ ಕೇಳೋ ಅಂತ. ನಿಮ್ದು ಅಂದ್ರೆ ಕೆಲಸ ಇದೆ ಯೂಟ್ಯೂಬ್ ಜೊತೆಗೆ. ಕೆಲಸ ಬ್ರೋ, ನಿಮ್ಗಿರೋ ಕೆಲಸ ಕಾನ್ಸ್ಟೆಂಟ್ ಅರ್ನಿಂಗು. ನಾನು ಯೂಟ್ಯೂಬ್ ಜೊತೆ ಮಾಡೋ ಕೆಲಸ ಕಾನ್ಸ್ಟೆಂಟ್ ಅರ್ನಿಂಗ್ ಅಲ್ಲ. ನಾನು ಇವಾಗ ಒಂದು ಆಲ್ಬಮ್ ಡಿಸೈನ್ ಮಾಡ್ತೀನ, ಯಾವಾಗ್ಲೂ ತಿಂಗಳಿಗೆ 2 ಆಲ್ಬಮ್ ಬರ್ಬೋದು, 3 ಆಲ್ಬಮ್ ಬರ್ಬೋದು. ಒಂದು ಲೋಗೋ ಡಿಸೈನ್ ಮಾಡ್ತೀನ, ತಿಂಗಳಿಗೆ ಒಂದು ಬರ್ಬೋದು. ಯಾರ್ದೋ ಒಂದು ಗ್ರಾಫಿಕ್ ಡಿಸೈನಿಂಗ್ ಮಾಡ್ಕೊಡ್ತೀನ, ಇದೆಲ್ಲ ಮಾಡ್ತೀನಿ. ಆಕ್ಚುಲಿ ಮುಂಚೆ ನಾನು ಬೇರೆಯವರು ಯೂಟ್ಯೂಬ್ ನ ಎಡಿಟ್ ಮಾಡ್ಕೊಡ್ತಾ ಇದ್ದೆ. ನಾನು ಅದನ್ನ ಏನಕ್ಕೆ ನಿಲ್ಲಿಸ್ತೆ ಅಂದ್ರೆ ನನ್ನ ಎಡಿಟಿಂಗು ಅವ್ರ ಎಡಿಟಿಂಗು ಸಿಂಕ್ ಆಗ್ತಿತ್ತು. ಅಂದ್ರೆ ನಾನು ಎಡಿಟ್ ಮಾಡ್ಬೇಕಾದ್ರೆ ಅವ್ರದ್ದು ಮೀಮ್ಸ್ ಹಾಕ್ಬಿಡ್ತಿದ್ದೆ, ಆಮೇಲೆ ಗೊತ್ತಾಗ್ತಿತ್ತು ಇದ್ ಮಾಡಕ್ ಆಗಲ್ಲ ಅಂತ. ನಂದು ಬ್ಲ್ಯಾಂಡ್ ಆಗಿ ಮಾಡ್ಬಿಡ್ತಿದ್ದೆ. ಸೊ ಅದಕ್ಕೆ ಆ ಕೆಲಸ ಬಿಟ್ಬಿಡಿ. ಇನ್ನು thumbnail ಎಲ್ಲ ಮಾಡ್ಕೊಡಿದೀನಿ ನಾನು ಜನಕ್ಕೆ. ಹೌದಾ? ಅಲ್ಲ, ನೀವು ಇದಕ್ಕೋಸ್ಕರ ಮದ್ವೆ ಆಗ್ತಾ ಇಲ್ವಾ? ಟೈಮ್ ಕೊಡಕ್ಕಾಗಲ್ಲ ಅಂತ? ಟೈಮ್ ಕೊಡಕ್ ಆಗಲ್ಲ ಅನ್ನೋದಕ್ಕಿಂತ ಇನ್ನೂ ಇಂಟ್ರೆಸ್ಟ್ ಇಲ್ಲ ಬ್ರೋ. ಸಾಧಿಸೋದು ತುಂಬಾ ಇದೆ. ಓಕೆ, ಸಾಧನೆ ಮೊದಲು. ನಮ್ಗೇನು ಇನ್ನು 22 ವರ್ಷ, ನಿಮ್ಗೆ 20 ವರ್ಷ, ನನ್ಗೆ 20 ವರ್ಷ ಅಷ್ಟೇ. ನಮ್ಗೆ ಇನ್ನೂ ಬೇಜಾನ್ ಟೈಮ್ ಇದೆ. ಜಾಸ್ತಿ ಆಗಿಲ್ಲ ನಂಗೆ. ಬನ್ನಿ, ಅಣ್ಣ ಎಟ್ಕಿಟ್ಕೋಗ್ಬಿಟ್ಟಾರ, ವಯಸ್ಸಾಗೈತೆ, ಮುಳೆ ಗಿಳೆ ಬುರ್ದೋಗ್ಬಿಟ್ಟದ. ಓಕೆ, ಇವಾಗ ಹೇಳಿ, DMsಗಳು ಬರುತ್ತಾ? ನಾನು ನೋಡಕ್ಕೆ ಹೋಗಲ್ಲ. ಇದೇನು ಅಂದ್ರೆ ನಿಮಗೆ DM ರಿಕ್ವೆಸ್ಟ್ ನೋಡಿ, ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಗೊತ್ತಾ? ಬನ್ನಿ, ಇಡನ್ ರಿಕ್ವೆಸ್ಟ್ಗೆ ಹೋದ್ರೆ 3 ವೀಕ್ ಬ್ಯಾಕ್ ಇದೆ, ನಾನು ಆಫ್ ಮಾಡ್ಬಿಟ್ಟಿದ್ದೀನಿ. ಓಕೆ ಓಕೆ ಓಕೆ, ರಿಕ್ವೆಸ್ಟ್ ಬಂದ್ರೆ ರಿಕ್ವೆಸ್ಟ್ ಏನಕ್ಕೆ ಸುಮ್ಮನೆ ಏನೇನೋ ಮಾಡ್ತಾರೆ ಬ್ರೋ. ನೀವು ಅವ್ರನ್ನ ಏನಕ್ಕೆ ಬೆಳೆಸ್ತಾ ಇಲ್ಲ, ಇವ್ರನ್ನ ಏನಕ್ಕೆ ಬೆಳೆಸ್ತಾ ಇದ್ದೀರಾ? ಅಲ್ಲ ಬ್ರೋ, ನಾನು ಈಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ. ನಾನು ಬೆಟ್ಟಿಂಗ್ ಪ್ರಮೋಷನ್ ಮಾಡಲ್ಲ ಅಲ್ವಾ, ಹೋಯ್ತು ಮಾಡಲ್ಲ. ಯೂಟ್ಯೂಬ್ ಅವ್ರು ರಮ್ಮಿ ಆಡ್ ಹಾಕಿದ್ರೆ ನನಗೆ ಬಂದು ಕೇಳ್ತಾರೆ, ನೀವೇನಕ್ಕೆ ರಮ್ಮಿ ಆಡ್ ಹಾಕ್ಸ್ತಿದ್ದೀರಾ ಯೂಟ್ಯೂಬ್ ಅಲ್ಲಿ? ನಾನೇನು ಫೋನ್ ಮಾಡ ಹೇಳ್ತೀನಿ ಅವ್ನಿಗೆ ಯಾಕು ಅಂತ. ಹಂಗಿರೋನು ನೀನು ಒಳ್ಳೆ ಕೆಲಸ ಮಾಡೋನು ಆಫ್ ಮಾಡ್ಕೊಂಡ್ಬಿಡಪ್ಪ ಅಂತಾರೆ. ಬರ್ತಾ ಇರೋದೇ ಸ್ವಲ್ಪ ಕಾಸು. ನಾನು ಅಡ್ವರ್ಟೈಸ್ಮೆಂಟ್ ಆಫ್ ಮಾಡ್ಕೊಂಡ್ಬಿಟ್ರೆ ನಾನು ಹೆಂಗೆ ಸರ್ವೈವ್ ಆಗ್ಲಿ? ಸೊ ಇದೆಲ್ಲ ನಂಗೆ DM ಅಲ್ಲಿ ಬರುತ್ತೆ. ಅದಂಗಾಯ್ತಂತೆ, ಹಿಂಗಾಯ್ತಂತೆ, ಅವ್ರು ಇದು ಮಾಡಿದ್ರಂತೆ, ನೀವು ಅದ್ರ ಬಗ್ಗೆ ಏನ್ ಅನಿಸಿಕೆ ಅಂತೀರಾ, ನ್ಯೂಸ್ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ಗೆ ಹೇಳಕ್ ನನ್ಗೇನ್ ಗೊತ್ತು, ನಾನು ನ್ಯೂಸೇ ನೋಡ್ತಾ ಇಲ್ಲ. ಸೊ ಈ ತರ ಏನಾಗುತ್ತೆ ಅಂದ್ರೆ ಅದಕ್ಕೋಸ್ಕರ ನಾನು ಜಾಸ್ತಿ DM ಬರಲ್ಲ ಬ್ರೋ. ತುಂಬಾ ಇಂಪಾರ್ಟೆಂಟ್ ಇರೋರಿಗೆ ನಿಶಾಂತ್ ಕಾಂಟ್ಯಾಕ್ಟ್ ಇರ್ತಾರೆ. ನಿಶಾಂತ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರು ಮಾಡ್ತಾರೆ. ಸೊ ನೀವು DMsಗಳು ತಲೆನೇ ಕೆಡ್ಸ್ಕೊಳಲ್ಲ. ಅವ್ಳು ಎಷ್ಟೇ ಚೆನ್ನಾಗಿರೋ ಹುಡುಗಿ ಮೆಸೇಜ್ ಮಾಡಿದ್ರು ನೋಡಕ್ಕೆ ಓಪನ್ ಮಾಡಲ್ಲ. ನೀವು ಯಾವತ್ತಾದ್ರೂ ಫೋನ್ ಮಾಡಿ, ನಾನು ಎತ್ತಲಿಲ್ಲ ಅಂದ್ರೆ ವಾಪಸ್ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾಕಂದ್ರೆ ನಮ್ದಿದೆ, ಅದು ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಇರ್ತಾರೆ. ಬೇರೆ ಇದನ್ನೆಲ್ಲ ಇಟ್ಕೊಂಡು ನಾನೇನ್ ಮಾಡೋಕ್ಕಾಗುತ್ತೆ? ಗರ್ಲ್ಸ್ ಡೋಂಟ್ ವರಿ, ಅಣ್ಣ DM ನೋಡಲ್ಲ, ನಾನು ನೋಡ್ತೀನಿ. DM ಮೀ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟೆ. ಸುಮ್ಮನೆ ಅಮ್ಮ ಮಾರ್ಗಿಡ್ಬಿಟ್ಟಿರ, ನಾನು ನೋಡಲ್ಲ ಬ್ರೋ. ಇವಾಗ ಆಕ್ಚುಲ್ ವಿಷಯಕ್ಕೆ ಬರೋಣ. ಸೊ ನಾನು ಮದುವೆ ವಿಷಯದೆಲ್ಲ ಪಕ್ಕಕ್ಕೆ ಇಡ್ತೀನಿ. ಸೊ ನಂಗೆ ಪರ್ಸನಲ್ ಆಗಿ ಗೊತ್ತು, ಓಕೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಎಲ್ಲ. ತುಂಬಾ ಜನಕ್ಕೆ ಇದೊಂದು ರಾಂಗ್ ಅಸಂಪ್ಷನ್ ಇದೆ. ಯಾರ ನಿಮ್ಮ ಮನೆ ಹೂ ಕದೀತವ್ರ? ನಮ್ಮಪ್ಪ ಹಂಗೆ ಪ್ಲಾನ್ ಮಾಡು. ಪಾಪ ಅವರೇ ಬೆಳೆಸಿರೋ ಹೂವು ಬ್ರೋ. ಅವರೇ ಬೆಳೆಸಿರೋ ಹೂವು ಅಲ್ಲ. ನಮ್ಮ ಅಪ್ಪನ ಕೇಳಿ ನಾವು ಇಬ್ರು ನೋಡಕ್ ಒಂದೇ ತರ ಇಲ್ವಾ ಅಂತ. ಮಗ್ಗೆ ಕೂಗ್ಬಿಟ್ಟು ನಮ್ಮ ಅಪ್ಪ ನನಗೆ ಬೈಯಲ್ಲ. ಹೌದಾ? ಅಪ್ಪ. ಸರ್ ನಮಸ್ತೆ, ವಿನಯ್ ಅಂತ ಹೇಳಿ. ಚೆನ್ನಾಗಿದ್ದೀರಾ? ನಾವಿಬ್ರು ನೋಡಕ್ ಒಂದೇ ತರ ಇದೀವಿ ಅಂತ ಹೇಳ್ತಾರೆ ಜನ. ಹೌದಾ ಅಂತ ನೀವ್ ಹೇಳಿ ಹೆಂಗಿದೀವಿ ಅಂತ. ಚೆನ್ನಾಗಿದಾ? ನಾವಿಬ್ರು ಒಂದೇ ತರ ಇದ್ದೀರಾ? ಒಂದೇ ತರ ಇದೀವಾ? ಅಪ್ಪ ಟೀಚರ್ ಆಗಿದ್ರು, ಸ್ಟೂಡೆಂಟ್ಸ್ಗಳಿಗೂ ಬೈದಿಲ್ಲ, ನನಗೂ ಬೈದಿಲ್ಲ.
ಸ್ಟೂಡೆಂಟ್ಸ್ಗೂ ಬೈದಿಲ್ವಾ ಸರ್? ಇಲ್ಲ. ಒಳ್ಳೆ ಟೀಚರ್. ನಮ್ಮ ಟೀಚರ್ಸ್ ಎಲ್ಲ ಕೇಳೋದೇ ಬೇಡ ಸರ್. ತುಂಬಾ ದೊಡ್ಡ ಹೆಸರಿದೆ ಸರ್. ಅಣ್ಣಂಗೆ ತುಂಬಾ ದೊಡ್ಡ ಹೆಸರಿದೆ. ಸರಿ. ಬೆಂಗಳೂರಲ್ಲಿ ಟಿಪಿಕಲ್ ಕನ್ನಡಿಗ ಅಂದ್ರೆ ಸಾಕು. ಹೌದು. ಟಿಪಿಕಲ್ ಕನ್ನಡಿಗ ನೀವು ನೋಡಿರ್ತಾರೆ, ಮನೆ ಹತ್ರ ಬರ್ತಾನೆ ಇರ್ತಾರೆ. ಫುಲ್ ಖುಷಿ ಆಗಿದೆ ಅಲ್ಲ. ಬರ್ತಾರೆ. ನಿನ್ನೆ ಯಾರು ಬೆಂಗಳೂರಿಂದ ಬಂದ್ರೆ 3 ಜನ. ನಾನು ಬೆಂಗಳೂರಲ್ಲಿ ಇದ್ನಲ್ಲ. ಅದೇ ಹಂಗಂದೆ ಬೆಂಗಳೂರಲ್ಲಿ ಅವರು. ಅಲ್ಲ ಹೆಂಗನ್ಸುತ್ತೆ? ಚೆನ್ನಾಗಿದೆ. ಖುಷಿ ಆಗಿತ್ತಾ? ಹೇಳ್ತಾ ಇದ್ರು ಇದಕ್ಕೆಲ್ಲ ಸ್ಫೂರ್ತಿ ಕಾರಣನೇ ಅಪ್ಪ ಮನೆಯಲ್ಲೇ ಇರೋದು. ಅಪ್ಪನೇ ವೈಫೈ ಹಾಕ್ಸ್ತಾರೆ, ಅಪ್ಪನೇ ಎಲ್ಲ ನೋಡ್ಕೊಂತಾರೆ ಅಂತ. ಖುಷಿ ಆಗಿತ್ತು ಸರ್. ಅಪ್ಪ ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಇಲ್ಲಿ ನಾನೊಂದು ಹಾಕ್ಸ್ಲಾ? ನಮ್ಮ ಅಪ್ಪನ ಹೆಸರು ರಾಮಕೃಷ್ಣ ಅಂತ. ಹೌದಾ? ನೀವು ರಾಮ ಹಾಕ್ಸಿರ, ನಾನು ಕೃಷ್ಣ ಹಾಕ್ಸ್ತೀನಿ. ಸರಿ ಸರಿ. ಬೈಕ್ ನೋಡ್ತಾಳೆ ಅವರು. ಅವ್ರಿಗೇನು ಅಂದ್ರೆ ವಯಸ್ಸಾಗಿದೆ ಅಲ್ಲ, ಅಪ್ಪನ ಫ್ರೆಂಡ್ಸ್ ಅಲ್ವಾ, ಅವ್ರಿಗೆಲ್ಲ ಈ ಬೈಕ್ ಎಷ್ಟು ಏನು ಅಂತ ಗೊತ್ತಿಲ್ಲ. ನಮ್ಮ ಅಪ್ಪ ಫುಲ್ಲು ಖುಷಿಯಿಂದ ಹೇಳ್ತಾರೆ, ಇದಕ್ಕೆ ಇಷ್ಟು ಲಕ್ಷ, ಅದಕ್ಕೆ ಅಷ್ಟು ಲಕ್ಷ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ದುಡ್ಡಲ್ಲಿ ಬರ್ತಿದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಓಕೆ. ಅವ್ರ ಪ್ರಕಾರ ಇದೊಂದು ಸಾಫ್ಟ್ವೇರ್ ಕೆಲ್ಸದ ತರ, ಯಾರೋ ಒಬ್ರು ಪೇ ಮಾಡ್ತಾರೆ, ಅವ್ರಿಗೆ ನಾನು ವಿಡಿಯೋ ಮಾಡ್ಕೊಡ್ತೀನಿ, ನಾನು ಅಪ್ಲೋಡ್ ಮಾಡ್ತೀನಿ, ಅದಕ್ಕೆ ಬರುತ್ತೆ ತಿಂಗಳ ಲೆಕ್ಕದಲ್ಲಿ. ಆ ಥರ ಹಂಗೆ ಅನ್ಕೊಂಡಿದ್ದಾರೆ. ಇದು ಈ ಯೂಟ್ಯೂಬಲ್ಲಿ ಎಷ್ಟು ಕಷ್ಟ, ನಮ್ಮ ತುಳಿಯೋಕೆ ಎಷ್ಟು ಜನ ಕಾಯ್ತಿರ್ತಾರೆ, ಏನು ಗೊತ್ತಿಲ್ಲ. ಇನ್ನೋಸೆಂಟ್ ಅವರು ಅಲ್ಲ, ಎಷ್ಟು ಇನ್ನೋಸೆಂಟ್ ಬ್ರೋ. ಮಗ ಯೂಟ್ಯೂಬ್ ಮಾಡ್ತಾನೆ, ತುಂಬಾ ಚೆನ್ನಾಗಿ ಮಾಡ್ತಾನೆ. ಅವ್ನು ನೋಡೋಕ್ಕೆ ಹುಡುಗರೆಲ್ಲ ಬರ್ತಾರೆ ಮನೆ ಹತ್ರ, ನಮಗೂ ಕೇಳೋಕೆ ಖುಷಿ ಆಗುತ್ತೆ. ಬಟ್ ಅದ್ರ ಹಿಂದೆ ಇರೋ ಎಫರ್ಟ್ಗಳು ನಾವೆಷ್ಟು ಫೇಸ್ ಮಾಡಬೇಕು ಅಲ್ಲಿ. ಬ್ರೋ ಒಂದು ಹಾನೆಸ್ಟಾಗಿ ಕೇಳ್ತೀನಿ, ಇದು ಕ್ರಿಟಿಸೈಸ್ ಮಾಡ್ತಾರಲ್ಲ, ನಿಜವಾಗ್ಲೂ ನೀವು ಇದನ್ನು ಫೇಸ್ ಮಾಡಿದ್ದೀರಾ? ಎಲ್ಲ ಫೀಲ್ಡಲ್ಲೂ ಇದೆ ಬ್ರೋ. ನಾನು ಮಾಡಿರೋ ಎಲ್ಲ ಬಿಸ್ನೆಸ್ಸಲ್ಲೂ ಇದೆ. ನಾನು ಇನ್ನೊಂದು ಏನು ಹೇಳ್ತೀನಿ ಕೇಳಿ. ಫಸ್ಟ್ ನಾನು ಮೈಸೂರಲ್ಲಿ ಆ ಟೈಮಲ್ಲಿ ಯಾರು ಸೋನಿ A73 ಕ್ಯಾಮ್ರಾನ ಯೂಸ್ ಮಾಡ್ಕೊಂಡು ಫೋಟೋಗ್ರಫಿ ಮಾಡ್ತಿರ್ಲಿಲ್ಲ. ಓಕೆ. ಮಿರರ್ಲೆಸ್ DSLR 5D 6D ಅದ್ರಲ್ಲಿ ಮಾಡ್ತಿದ್ರು. ಸೊ ನಾನೇನ್ ಮಾಡಿದೆ, ತರಿಸ್ದೆ. ನನಗೆ ಕ್ಯಾಮ್ರಾ ಕೊಟ್ಟವರು ತುಂಬಾ ಪರಿಚಯ. ಅವ್ರು ಹೇಳಿದ್ರು, ಏನ್ ಮಾಡ್ಬೇಕು ಅಂತಿದ್ದೀರಾ? ಅವಾಗ ಆಲ್ಮೋಸ್ಟ್ ಬ್ರೋ ನಮ್ಮ ಅದಕ್ಕೂ ನಮ್ಮ ಅಮ್ಮನೇ ದುಡ್ಡು ಕೊಟ್ಟಿದ್ದು ಕ್ಯಾಮ್ರಾ ತಗೊಳಕ್ಕೆ. ಅಪ್ಪ ನಮ್ಮ ಅಮ್ಮ ದುಡ್ಡು ಕೊಟ್ಟಿದ್ರು ಅವಾಗ. ನಾನೊಂದಷ್ಟು ಆಕ್ಸೆಂಚರ್ಗೆ ಹೋಗಿ ಬಂದಿದ್ದು, ಒಂದಷ್ಟು ದುಡ್ಡಿತ್ತು, ಇದನ್ನ ಹಾಕ್ಬಿಟ್ಟು ಆಯ್ತು ಮಾಡಪ್ಪ ಏನೋ ಒಂದು ಮಾಡಿದ್ರಲ್ಲ. ಸೊ ಒಂದು 3.5-4 ಲಕ್ಷ ಇನ್ವೆಸ್ಟ್ ಮಾಡಿ, ಲೈಟ್ಸ್ಗಳ ಮೇಲೆಲ್ಲ 2 ಲಕ್ಷ ಇನ್ವೆಸ್ಟ್ ಮಾಡಿ 5 ಲಕ್ಷ ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟಿದೆ. ನಾನು ನಂಬ್ಕೊಂಡಿಲ್ಲಿ ದುಡ್ಡು ಕೊಟ್ಬಿಟ್ಟಿದ್ದಾರೆ, ನನಗೆ ಬೇರೆ ಕೆಲಸ ಇಲ್ಲ. ನನಗೇನು ಕಾನ್ಫಿಡೆನ್ಸ್ ಅಂದ್ರೆ ನಾನು 5 ಲಕ್ಷ ವಾಪಸ್ ಎತ್ತೀನಿ ಅದರಿಂದ ಅಂತ. ಇದೆಲ್ಲ ಮಾಡಿ ನಾನು ಬರ್ತೀನಿ, ಫೋಟೋ ಶೂಟ್ ಮಾಡ್ತೀನಿ. ನನ್ನ ಒಂದು ಫೋಟೋಗೆ ಕರ್ಸ್ಕೊತಾರೆ ನನ್ನನ್ನ ಬ್ಯಾಕಪ್ ಫೋಟೋಗ್ರಾಫರ್ ಆಗಿ. ಅದಕ್ಕಿಂತ ಮುಂಚೆ ನಾನು 250 ರೂಪಾಯಿಗೆ ಬರ್ತಡೇ ಶೂಟ್ ಮಾಡ್ತಿದ್ದೆ. ಎಲ್ಲ ಏನ್ ಅನ್ಕೋತಾರೆ, ಇಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ, ದೊಡ್ಡದು ಬಂದ್ರೆ ಮಾಡಬೇಕು, ಹೆಂಗಾರು ದುಡ್ಡು ಮಾಡ್ಬೇಕಲ್ಲ, ಮನೇಲಿ ಇಟ್ಕೊಂಡು ಏನ್ ಮಾಡ್ಲಿ. ಸೊ ಹೋಗಿದ್ದೆ ನಾನು, 6,000 ಚಾರ್ಜ್ ಮಾಡಿ. ಒಂದು ಫೋಟೋಗೆ 250 ರೂಪಾಯಿ? ಒಂದು ದಿನಕ್ಕೆ 250 ರೂಪಾಯಿ ತಗೊಂಡಿದ್ದೆ. ಏನೇನ್ ಮಾಡಕ್ಕಾಗತ್ ಬ್ರೋ, ತಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ನನಗೂ ಕಲಿಯೋದಿರುತ್ತಲ್ಲ. ನಾನು ಅವಾಗ ಏನಂತ ಅನ್ಕೋತಿದ್ದೆ ಅಂದ್ರೆ, ಒಂದು ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ವಾಟ್ ಎವರ್ ಯು ಡೂ ಐದರ್ ಯು ಅರ್ನ್ ಆರ್ ಯು ಲರ್ನ್ ಅಂತ. ವಾಟ್ ಎವರ್ ಯು ಡೂ ಐದರ್ ಯು ಅರ್ನ್ ಆರ್ ಯು ಲರ್ನ್. ನಾನು ಹಂಗೇನೆ. ಈಗ 250 ರೂಪಾಯಿ ಕೊಡ್ತಾರಾ, ಬೇಕಾದ್ರೆ ನಾನು ಫ್ರೀಯಾಗಿ ಹೋಗಿ ಮಾಡ್ಬಿಡ್ತೀನಿ, ಮನೇಲಿ ಮಾತ್ರ ಕೂತ್ಕೊಳ್ಳಲ್ಲ. ನಾನು ಯಾಕೆಂದ್ರೆ ಬೈತಾರೆ, ಇಷ್ಟು ದುಡ್ಡು ಹಾಕೊಂಡು ಮನೇಲಿ ಇಟ್ಕೊಂಡು ಕೂತಿದ್ಯಲ್ಲ, ಏನ್ ಮಾಡ್ತೀಯ? ನಾನು ಹೋದೆ, ಫೋಟೋಗ್ರಫಿ ಮಾಡೋದು ಹೆಂಗೆ ಅಂತೆಲ್ಲ ಕಲಿತೆ. ನಾನು ಟೆಕ್ನಿಕಲಿ ನಾನು ತುಂಬಾ ಸ್ಟ್ರಾಂಗ್ ಇದ್ದೆ, ಅದು ಫೋಟೋಗ್ರಫಿ ಹೆಂಗಾಗುತ್ತೆ ಏನು ಅಂತ. ಸೊ ಆಯ್ತು, ಹೋದೆ. ಒಂದು ಫೋಟೋಗ್ರಫಿಗೆ ಬ್ಯಾಕಪ್ ಫೋಟೋಗ್ರಾಫರ್ ಆಗಿ ಕರೆದಿದ್ರು, 6,000 ಕೊಡ್ತೀನಿ ಅಂತ. ತುಂಬಾ ದೊಡ್ಡ ವೆಡ್ಡಿಂಗ್ ಒಬ್ರು. ಹೋದೆ, ಫೋಟೋ ತೆಗ್ದೆ. ಫೋಟೋ ಎಲ್ಲ ಆದ್ಮೇಲೆ ಕಾಲ್ ಮಾಡ್ಬಿಟ್ಟು, ಬಾರಪ್ಪ ನಿನ್ ಮನೆಗೆ ಅಂತ ಕರೀತಾರೆ. ಹೋಗ್ತೀನಿ. ಮುಂಚೆನೆ ಏನಕ್ಕೆ ಸಿಗ್ಲಿಲ್ಲ, ಇಷ್ಟು ಚೆನ್ನಾಗಿ ಫೋಟೋ ತೆಗ್ದಿದ್ಯಲ್ಲ, ನಾವು ಅವ್ರಿಗೆ ಸುಮ್ಮನೆ 3.5 ಲಕ್ಷ ಕೊಟ್ಬಿಟ್ವಿ. ನಾನು ಆಯ್ತು ಅಂಕಲ್, ಹಿಂಗೆ ಮಾಡ್ತೀನಿ. ಅವ್ರೇನ್ ಮಾಡಿದ್ರು, ಇನ್ನೊಂದು 3-4 ಜನ ಕೇಳಿದ್ರು, ಈ ಹುಡುಗ ಫೋಟೋ ಚೆನ್ನಾಗಿ ತೆಗಿತಾನೆ, ಮಾಡಿ ಅಂತ. ಸೊ ನಾನೇನ್ ಮಾಡಿದೆ, ಹೆಂಗಿದ್ರು ಹೆಸರು ಬರ್ತಿದೆ ಅಲ್ವಾ, ನನ್ನ ಜೊತೆ ಇನ್ನೊಂದಷ್ಟು ಜನ ಹುಡುಗರಿದ್ರು, ಸ್ಟ್ರಗಲ್ ಮಾಡ್ತಿದ್ರು. ರೆಂಟ್ ತಗೊಂಡು ಕ್ಯಾಮ್ರಾಗಳನ್ನ, ಇದೇ ತರ ಕ್ಯಾಮ್ರಾಗಳನ್ನ ಅವ್ರನ್ನ ಕರ್ಕೊಂಡು ಒಂದು ಟೀಮ್ ಬಿಲ್ಡ್ ಮಾಡಿದೆ. ಕೇರಳದವ್ರು ಒಂದಷ್ಟು ಜನ ಹುಡುಗರಿದ್ರು. ಈಗಲೂ ಇದಾನೆ ವಿಶ್ವ ಅಂತ ನನ್ನ ಫ್ರೆಂಡ್, ಅವ್ನು ಜರ್ಮನಿಯಲ್ಲಿ ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಾನೆ. ತುಂಬಾ ಖುಷಿ ನನಗೆ. ನಾನು ಕರ್ದಾಗೆಲ್ಲ ಬಂದು ಫೋಟೋ ತಗೊಳ್ಳೋ, ಮಧ್ಯರಾತ್ರಿ 1 ಗಂಟೆಗೆಲ್ಲ ಬರೋನು ನನ್ನ ಜೊತೆ. ಸೊ ಈಗ ಹೇಳ್ತೀರಾ ಅಲ್ವಾ, ನಿಮ್ ಜೊತೆ ಜನರನ್ನ ಏನಕ್ಕೆ ಇಟ್ಕೋತೀರಾ ಅಂದ್ರೆ, ಈಗ ಅದೊಂದು ಖುಷಿ ಆಗುತ್ತೆ ಗ್ರೋತ್ ನೋಡಿದ್ರೆ. ಸೊ ನಾನು ಅವನ್ನೆಲ್ಲ ಹೋಗಿ ಮಾಡ್ತಿದ್ದೀವಿ ಫೋಟೋಗ್ರಫಿ. ಮುಂಚೆ ಅದು ಫೋಟೋ ಮಾಡ್ಬೇಕಾಗಿರೋ ಮುಂಚೆ ಒಬ್ರು ದೊಡ್ಡ ತಲೆ ಕೊಟ್ಟಿದ್ರಲ್ಲ, ಅವ್ರಿಗೆ ವಿಷಯ ಗೊತ್ತಾಗೋಯ್ತು. ಅವ್ರು ಏನ್ ಹೇಳ್ಕೊಂಡ್ ಬಂದಿರೋದು, ಚಿಕ್ಕ ಹುಡುಗರ ಕೈಲೆಲ್ಲ ಫೋಟೋ ತೆಗಿಸ್ತೀರಾ, ಫೋಟೋ ಕೊಡೋಲ್ಲ ಅವರು, ದುಡ್ಡಿಸ್ಕೊಂಡು ಓಡೋಗ್ಬಿಡ್ತಾರೆ. 20 ವರ್ಷ 30 ವರ್ಷದಿಂದ ಕೆಲಸ ಮಾಡಿ, ನೀವು 30 ವರ್ಷದಿಂದ ಕೆಲಸ ಮಾಡಿದ್ರೆ 30 ವರ್ಷದಿಂದ ಅದೇ ತರ ಕೆಲಸ ಮಾಡ್ತಿದ್ಯಾ, ಜನಕ್ಕೆ ಏನ್ ಬೇಕು ಅದನ್ನ ಕೊಡ್ತಾ ಇಲ್ಲ ನೀನು. ಅವಾಗ ಏನ್ ಮಾಡಿದ್ರು ಅಂದ್ರೆ, ನಂಗೆ ಹೇಳಿದ್ರು ಕಾಲ್ ಮಾಡ್ಬಿಟ್ಟು, ನಿನ್ಗೆ ಫೋಟೋಗ್ರಫಿಗೆ ರೂಲ್ಸ್ ಇದೆ, ಮೆಂಬರ್ ಆಗ್ಬೇಕು ನೀನ್ ಇಲ್ಲಿ, ಒಂದಷ್ಟು ದುಡ್ಡು ಕಳಿಸ್ಬೇಕು ಮಾಡೋದ್ರಲ್ಲಿ ಮೆಂಬರ್. ಗುರು, ನನ್ನ ಅಮ್ಮ ಕ್ಯಾಮ್ರಾ ಕೊಡ್ಸಿರೋದು, ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು, ನಾನು ನಿನ್ಗೇನಕ್ಕೆ ದುಡ್ಡು ಕೊಡ್ಲಿ? ಈ ತರ ಆಗಿ ಗಲಾಟೆಗಳು ಶುರು ಆಯ್ತು. ನಾವು ಫೋಟೋಗ್ರಫಿ ಮಾಡ್ಬೇಕಾದ್ರೆ ಸುಮ್ಮನೆ ಬರೋರು ಅವ್ರ ಕಡೆ ಅವರೇನೆ, ಫೋಟೋ ಚೆನ್ನಾಗಿಲ್ಲ ಇದು, ಇದು ಬೇಡ ಇದು ನನಗೆ ಫೋಟೋ. ಆ ಒಂದು ಟೈಮಲ್ಲಿ ಹೆಂಗಾಯ್ತು ಅಂದ್ರೆ, ನನಗೆ ಈ ಫೀಲ್ಡೇ ಸರಿಗಿಲ್ಲ, ನಾವು ತುಂಬಾ ಕ್ವಾಲಿಟಿ ವರ್ಕ್ ಕೊಡ್ತಾ ಇದೀವಿ ಅಂದ್ರೆ ಫೋಟೋಗ್ರಫಿ ನಾನು ನಿಲ್ಸ್ಬಿಟ್ಟೆ. ನಾನು ಪರಿಚಯ ಇರೋರ್ಗೆ ಅವ್ರಿಗೆ ಮಾಡ್ತಿದ್ದೆ.
ಆಮೇಲೆ ಏನ್ ಮಾಡ್ದೆ, ಅವರೇ ತೆಗ್ದಿರೋ ಫೋಟೋನ ಆಲ್ಬಮ್ ಮಾಡ್ಕೊಡ್ತಾ ಇದೆ. ಹೆಂಗಿರು ಕಚಡವಾಗಿ ತೆಗ್ದಿರ್ತಾರಲ್ವ, ಫೋಟೋ ಇಷ್ಟ ಆಗಿರಲ್ಲ. ನಾನೇನ್ ಹೇಳ್ತಾ ಇದ್ದೆ, ಫೋಟೋ ಕೊಡಿ, ನನಗೆ ಹೆಂಗ್ ಇಷ್ಟ ಬೇಕು, ನಾನು ಹೆಂಗ್ ತೆಗ್ದಿದ್ದೀನಿ ನಂಗೆ ಮಾಡ್ಕೊಡ್ತೀನಿ ಅಂತ. ಆಲ್ಬಮ್ ಮಾಡ್ಕೊಡ್ರು ಇಲ್ಲ ಬ್ರೋ, ಅವ್ರದ್ದು ಲಿಟ್ರಲಿ ಬ್ರೋ 3 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಆಲ್ಬಮ್ ತೆಗೆದು ನೋಡ್ರೆ ಅಸಹ್ಯ ಆಗುತ್ತೆ ನಿಮ್ಗೆ. ಹೋಟೆಲ್ ಮೆನುಗಳು ಚೆನ್ನಾಗಿರ್ತಾವ ಅದಕ್ಕಿಂತ. ನಾನು ಲೆದರ್ ಬೈಂಡಿಂಗ್ ಎಲ್ಲ ಹಾಕ್ಸಿ ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಲ್ಬಮ್ ಕೊಟ್ಟೆ ಅವ್ರಿಗೆ, ಖತರ್ನಾಕಿರೋ ಆಲ್ಬಮ್ ಕೊಟ್ಟೆ. ಅವಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಅವ್ರಿಗೆ ಗೊತ್ತಾಯ್ತು ಫೋಟೋಗ್ರಾಫರ್ಸ್ಗೆ, ನಾವು ತೆಗ್ದಿರೋ ಫೋಟೋನ ಹಿಂಗೆ ಎಡಿಟ್ ಮಾಡ್ತಿದ್ದಾನಲ್ಲ, ಇವನೇ ಹಿಂಗ್ ಮಾಡ್ಬಿಟ್ರೆ ಟೇಕ್ ಓವರ್ ಮಾಡ್ಬಿಡ್ತಾರೆ. ಅದೆಲ್ಲ ಒಂದಷ್ಟು ಆಯ್ತು. ಆಮೇಲೆ ನಾನು ಬಿಟ್ಬಿಟ್ಟೆ. ಆಮೇಲೆ ಮೂವಿಯಿಂದ ಕಾಲ್ ಬಂತು, ನನ್ನ ಕೆಲಸ ಚೆನ್ನಾಗಿದೆ ಅನ್ನೋ ಮೂವಿಯಿಂದ ಕಾಲ್ ಬಂತು. ಮೂವಿ ಎಡಿಟಿಂಗ್ ಹೋದೆ. ಅಲ್ಲೂ ಸೇಮ್ ಕೆಲಸ ಎಲ್ಲ ಆಯ್ತು, ಎಲ್ಲ ಮಾಡ್ತು. ಬಟ್ ಒಂದು ಕ್ರೆಡಿಟ್ ಅಲ್ಲೂ ನಮ್ಮ ಹೆಸರು ಹಾಕಿಲ್ಲ. ಅದೇ ಐದರ್ ಯು ಲರ್ನ್ ಆರ್ ಯು ಅರ್ನ್ ಕಲ್ತೆ. ನಾನು ಬುದ್ಧಿ ಕಲ್ತೆ. ಎಲ್ಲಿಗೆ ಯಾರಿಗೆ ಎಷ್ಟು ಕೆಲಸ ಮಾಡ್ಕೊಡ್ಬೇಕು ಅಷ್ಟೇ ಕೆಲಸ ಮಾಡ್ಕೊಡ್ಬೇಕು ಅನ್ನೋದು ಕಲ್ತೆ ನಾನು. ಅವಾಗೆಲ್ಲ ನನ್ಗೆ ಎಷ್ಟು ಹೋಲ್ಡ್ ಇತ್ತು ಎಡಿಟಿಂಗ್ ಅಲ್ಲಿ ಅಂದ್ರೆ, ಲೋಗೋ ಡಿಸೈನಿಂಗ್ ಎಲ್ಲ ಲಿಟ್ರಲಿ ಅರ್ಧ ಗಂಟೆ 1 ಗಂಟೆ ಮಾಡ್ಕೊಡಿಸ್ತಿದ್ದೆ. ಕೊಟ್ಬಿಡ್ತಾ ಇದ್ದೆ ನಾನು ಅರ್ಧ ಗಂಟೆ ಮಾಡ್ಬಿಟ್ಟು. ಅವ್ರು ಹೇಳೋರು, ಇಷ್ಟಕ್ಕೆ ನೀನು 10,000 ಚಾರ್ಜ್ ಮಾಡ್ತೀಯಾ? ಇನ್ನೊಂದು ಕಡೆ ನಾನೆಲ್ಲ ಓದಿದ್ದೆ ಅನ್ಕೊಳ್ಳಿ, ಒಬ್ಬ ಪೇಂಟರ್ ಇರ್ತಾನಂತೆ. ಪೇಂಟರು $20,000ಗೆ ಒಂದು ಪೇಂಟಿಂಗ್ ಸೇಲ್ ಮಾಡ್ತಾನಂತೆ. ಯಾರೋ ಒಬ್ಬ ಬಂದ್ಬಿಟ್ಟು ಕೇಳಿದ್ನಂತೆ, ಇಷ್ಟು 1 hour ಅಲ್ಲಿ ಮಾಡಿರೋ ಪೇಂಟಿಂಗ್ $20,000 ಕೊಟ್ಟಿದ್ಯಲ್ಲ, ನಿನಗೆ ಏನು ಅನ್ಸಲ್ವಾ ಅಂತ. ಅವಾಗ ಅವ್ನು ಹೇಳ್ತಾನಂತೆ, ನೀನ್ ಬರೀ ನಾನು ಕೊಟ್ಟಿರೋ, ಅವ್ನು ಹಾಕಿರೋ 1 hour ನೋಡಿದ್ಯಾ, ನಾನು ಅದ್ರ ಹಿಂದೆ ಹಾಕಿರೋ 20 ವರ್ಷದ ಎಫರ್ಟ್ ನೋಡಿದ್ದೀನಿ ನಾನು ಅದಕ್ಕೆ ಅವ್ನಿಗೆ ಅಷ್ಟು ದುಡ್ಡು ಕೊಟ್ಟಿದ್ದು ಅಂತ. ಸೊ ನಾನು 1 ವರ್ಷಕ್ಕೆ ನಾವ್ ಏನೋ ಒಂದು ಕೆಲಸನ ಈಗ ನೋಡಿ, ಇದು ಏನು ವಿತೌಟ್ ಕಟ್ ನಾವ್ ಹಿಂಗ್ ಮಾತಾಡ್ತಾ ಇದೀವಿ ಅಂದ್ರೆ ನಮ್ಗೆ ಅಭ್ಯಾಸ ಆಗಿದೆ, ಕೆಲಸ ಮಾಡಿ ಬಂದಿದೆ. ಇದು ನೀವು ಯೋಚನೆ ಮಾಡಿರಲ್ಲ. ನೀವು ನೆಕ್ಸ್ಟ್ ಏನ್ ಕೊಟ್ ಮಾಡ್ತೀರಾ, ನಾನು ಎಲ್ಲೋ ಒಂದು ಶೂಟ್ ಮಾಡ್ಕೊಡ್ತೀರಾ, 6,000 ರೂಪಾಯಿ ಚಾರ್ಜ್ ಮಾಡ್ತೀನಿ. 4 ಅವರ್ಗೆ 6,000 ರೂಪಾಯಿ ಜನ ಕೊಡ್ತಾರ. ನೀವು 4 ಅವರ್ಗೆ ಅವ್ರಿಗೆ ಬೇಕಾಗಿರೋ ಕೆಲಸನ ಕೊಡ್ತೀರಾ ಅಂದ್ರೆ ಎಷ್ಟು ಎಫರ್ಟ್ ಹಾಕಿರ್ತೀರಾ, ಅದನ್ನ ನಾವ್ ಯಾರು ಥಿಂಕೇ ಮಾಡಲ್ಲ. ಬ್ರೋ ನೀವು ಹೇಳ್ತಾ ಇದ್ರೆ ನಂಗೆ ಒಂದಿಷ್ಟು ಇಮೇಜಸ್ ಗಳಿಂದ ಟಕ್ 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 ಅಂತ ಎಲ್ಲಾರ ಲೈಫಲ್ಲೂ ಆಗಿದೆ. ನನಗೆ ಮಾತ್ರ ಅಲ್ಲ. ನಾನು ಸೀರಿಯಲ್ ಮಾಡೋಕೆ ಹೋಗಿದಾಗ ಇಡೀ ದಿವಸ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ಕೊಂಡು 1,500 ರೂಪಾಯಿ ಕೊಟ್ಬಿಟ್ಟು ಕಳ್ಸೋರು. ಈಗ ನಂಗೆ ಒಂದು ಪ್ರಮೋಷನ್ ವಿಡಿಯೋ ನಾನು ಏನಾದ್ರು ಕುತ್ಕೊಂಡು ಮಾಡ್ತೀನಿ, ಇಲ್ಲ ನಾನೊಂದು ಇವೆಂಟ್ನ ಹೋಸ್ಟ್ ಮಾಡ್ತೀನಿ ಅಂತಾರೆ, ನಂಗೆ ಗಂಟೆ ಮಾತಾಡೋದು. ಒಂದು ಗಂಟೆಗೆ 8,000 ರೂಪಾಯಿ ಕೊಡ್ತಾರೆ. ಅಂದರೆ ನಾನು ಎಲ್ಲೂ ಡಿಮ್ಯಾಂಡ್ ಮಾಡಲ್ಲ. 1 hour ಬನ್ನಿ 8,000 rupees, ಇಲ್ಲ 3 hours ಮಾಡ್ತೀನಿ ಅಂದರೆ ಅದ್ರ 8 into 3. ಅದಕ್ಕೆ ಫ್ರೆಂಡಿಗೆ ಗೊತ್ತಾಗುತ್ತೆ, ಏನೋ ಅಷ್ಟೊಂದು ಅರ್ನ್ ಮಾಡುತ್ತೀಯ. ನಾನು ಇಷ್ಟೊಂದು ಅರ್ನ್ ಮಾಡೋದಕ್ಕೆ ನಾನು ಪಟ್ಟಿರೋ ಶ್ರಮ ನನಗೆ ಮಾತ್ರ ಗೊತ್ತಿರುತ್ತೆ. ಹೌದು ಬ್ರೋ, ನೀವು ಈ ಚೆನ್ನಾಗಿ ಒಂದು ಬಾಡಿ ಮೇಂಟೈನ್ ಮಾಡ್ಬೇಕು, ಗ್ರೂಮಿಂಗ್ ಮಾಡ್ಕೋಬೇಕು. ನೀವು ಬಿಸಿಲಲ್ಲಿ ಹೋಗಂಗಿಲ್ಲ, ಯಾವಾಗ್ಲೂ ಇದೆಲ್ಲ ಜನರು ನಮ್ಮ ಹಿಡಿದಿಡ್ಬೇಕು. ಅದು ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತೀವಿ ನಾವು. ನಾವೀಗ ಮಾತಾಡ್ತಾ ಇದೀವಿ, ನಮ್ಗೆ ಕುತ್ಕೊಂಡು ಏನಕ್ಕೆ ಕೇಳಬೇಕು. ನಮ್ ಸೆಲ್ಫ್ ಡೆವಲಪ್ಮೆಂಟ್ ಇದೆ, ನಮ್ದು ಎಕ್ಸ್ಪೀರಿಯನ್ಸ್ ಇದೆ, ಇದಕ್ಕೋಸ್ಕರ ಕೇಳ್ತಾರೆ. ಏನು ಇಲ್ದೆ ತಟಾರ್ ಅಂತ ನಾಳೆ ಬಂದ್ಬಿಟ್ಟು ನಾನು ಬಿಗ್ ಬಾಸ್ಗೆ ಹೋಗಿ ಈಚೆ ಬಂದ್ಬಿಟ್ಟು ನಾನು ಪುಣ್ಯಾತ್ಮ ನಾನು ಏನಾದ್ರು ಕುಂತೀನಿ ಅಂದ್ರೆ ಜನ ಕೇಳಲ್ಲ, ಟ್ರಾಲ್ ಮಾಡ್ತಾರೆ. ನನಗೆ ಒಂದು ಕಮೆಂಟ್ ಓದ್ತಾ ಇದೆ, ನಂಗೆ ಗೊತ್ತಿಲ್ಲ ನೀವು ಈ ಕಮೆಂಟ್ ನೋಡಿದಿರೋ ಇಲ್ಲ ಅಂತ. ಐ ಆಮ್ ಸಾರಿ, ಲೈಕ್ ನಿಮ್ಗೆ ಬೇಜಾರಾದ್ರೆ ಈ ಕಮೆಂಟ್ ಇಂದ. ಇಲ್ಲ ಒಂದು ಕಮೆಂಟ್ ನೋಡಿದ್ರೆ ಅದು ನಿಮ್ಮ ಬಗ್ಗೆನೇ ಅನ್ನೋದಿತ್ತು. ಬಟ್ ಐ ಡೋಂಟ್ ನೋ ಲೈಕ್ ಅವ್ರು ಏನು ಇಂಟೆನ್ಷನ್ ಇತ್ತು. ಯಾರೋ ಚೈಲ್ಡ್ಗಳೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ನೀವೇನೋ ಕೌಂಟ್ರ್ ಕೊಡಲ್ವಾ ಅಂತ ಯಾರ್ದೋ ಒಂದು ಅಕೌಂಟಲ್ಲಿ ಒಬ್ರಿಗೆ ಕಮೆಂಟ್ ಹಾಕಿದ್ರು. ನಾನು ಈ ಕಮೆಂಟ್ನ ನೋಡಿದ್ರೆ ನಿಮಗೂ ಹೇಳೋಕೆ ಹೋಗಿಲ್ಲ. ನಂಗೆ ನೀವು ಇವಾಗ ಹೇಳಬೇಕಾದ್ರೆ ಅನಿಸುತ್ತೆ, ಅದು ಓಕೆ ನಿಮ್ಗೆ ಇದು ಹೇಳಿದ್ಮೇಲೆ ಏನು ಅನಿಸುತ್ತೆ ಹೇಳಿ, ನಾನು ಆಮೇಲೆ ಹೇಳ್ತೀನಿ. ಒಪ್ಕೋತೀವಿ ಬ್ರೋ, ನಾವು ಚೈಲ್ಡ್ಗಳನ್ನೇ. ಮಕ್ಕಳು ಇನ್ನೋಸೆಂಟ್ ಆಗಿರ್ತಾರೆ, ಯಾವುದು ಫೇಕ್ ಮಾಡೋದಿಲ್ಲ. ಎಲ್ಲ ಪ್ಲಾನ್ ಮಾಡಿ ನಾನು ಇದು ತನಕ ಬ್ರೋ ಹಾನೆಸ್ಟ್ ಆಗಿ ನಾನು ವಿಡಿಯೋ ಮಾಡ್ಕೊಂಡ್ ಬಂದು ಎಡಿಟ್ ಮಾಡಿ ಕೂತು ಅಪ್ಲೋಡ್ ಮಾಡಿದಾಗ ನನ್ಗೊಂದು ಆಗೋ ಖುಷಿ ಏನ್ ಗೊತ್ತಾ, ಹಾನೆಸ್ಟ್ ಆಗಿ ಜನಕ್ಕೆ ನಾನು ಏನೋ ಒಂದು ಹೇಳ್ತಾ ಇದ್ದೀನಿ. ಜನ ತಗೋತಾರ ಬಿಡ್ತಾರೋ ಬೇಡ, ಏನೋ ಒಂದು ಹೇಳಿದ್ದೀನಲ್ವಾ, ಒಂದು 10 ಜನ ಕೆಟ್ಟದಾಗ ಕಮೆಂಟ್ ಹಾಕಿದ್ರು, ಒಬ್ಬ ಕರೆಕ್ಟ್ ಕಮೆಂಟ್. ನಾನು ಮುಂಚೆ ತುಂಬಾ ನೆಗೆಟಿವ್ ಕಮೆಂಟ್ ಬರ್ತಿತ್ತು. ನೀನ್ ಮಾಡೋದು ಮೋಟೋ ಬ್ಲಾಗಿಂಗೇ ಅಲ್ಲ. ಮೋಟೋ ಬ್ಲಾಗಿಂಗ್ ಅಂದ್ರೇನು, ಗಾಡಿ ಮೇಲೆ ವಿಡಿಯೋ ಮಾಡೋದು ಮೋಟೋ ಬ್ಲಾಗಿಂಗ್, ಗಾಡಿ ರಿವ್ಯೂ ಮಾಡೋದು ಮೋಟೋ ಬ್ಲಾಗಿಂಗ್ ಅಲ್ಲ. ನಾನ್ ಮಾಡ್ತಿದ್ದೀನಿ ಮೋಟೋ ಬ್ಲಾಗಿಂಗ್ ಅನ್ನೋದು ನನಗೆ ಗೊತ್ತು. ನಾನು ಅವಾಗ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೆ, ಎಲ್ರು ಮೈಲೇಜ್ ಅಂತೀರಾ ಅಲ್ವಾ. ಮೈಲೇಜ್ ಅಂದ್ರೆ ಗಾಡಿ ಎಷ್ಟು ಕಿಲೋಮೀಟರ್ ತನಕ, ಗಾಡಿ ಲೈಫ್ ಅಂದ್ರೆ ಮೈಲೇಜ್. ಆಕ್ಚುಯಲ್ ಮೈಲೇಜ್ ಅನ್ನೋದು ಫ್ಯೂಯಲ್ ಎಫಿಷಿಯನ್ಸಿ. ಎಲ್ರು ಮೈಲೇಜ್ ಅಂತಾರೆ, ಅದು ಆಕ್ಚುಲಿ ಇದಲ್ಲ. ನನಗೆ ಹೋಗಿತಾವ್ರೆ ಎಲ್ರು ಹೇಳೋದು, ನಿಂಗೆ ಗೊತ್ತಾ ಎಲ್ಲ ಮೈಲೇಜ್ ಅಂದ್ರೆ ಏನು, ಫ್ಯೂಯಲ್ ಎಫಿಷಿಯನ್ಸಿ ಏನೋ ನಮ್ಗೆ ಹೇಳ್ಕೊಡ್ತೀಯ ನೀನು. ಬರ್ತಾ ಜನಕ್ಕೆ ಅರ್ಥ ಆಗಿದ್ದೇನೋ ಅಂದ್ರೆ ಆಯ್ತು ಇವ್ನು ಏನೋ ಹೇಳ್ತಾ ಇರೋದ್ರಲ್ಲಿ. ಈಗ ಹೆಂಗೆ ಗೊತ್ತಾ, ನೀವೇನೋ ಹೇಳ್ತೀರಾ, ನಾನು ಒಬ್ನೇ ಅಣ್ಣ ಹೇಳಿದ್ ಕರೆಕ್ಟು ಅಂದ್ರೆ ಬೇರೆ ಯಾರು ಹೇಳಿಲ್ಲ ಅಂದ್ರೆ ಏನ್ ಅನ್ಕೋತಾರೆ, ಇವನು ಯಾರೋ ಸಪೋರ್ಟರು ಅಂತ. ಅದೇ ನೀವ್ ಹೇಳಿದ್ಕೆ 10 ಜನ ಕರೆಕ್ಟ್, ಒಂದು ಇಬ್ರು ತಪ್ಪು ಅಂದ್ರೆ ಅವ್ರಿಬ್ರು ಯೋಚನೆ ಮಾಡ್ತಾರೆ, 10 ಜನ ಯಾಕೆ ಇವ್ನು ಹೇಳಿದ್ ಕರೆಕ್ಟ್ ಅಂತಿದ್ದಾರೆ ಅಂತ. ಟೈಮ್ ಕೊಡ್ಬೇಕು ನಾವು ಜನಕ್ಕೆ. ಈಗ ಮಕ್ಕಳೇ ಆಗಿರ್ಬೋದು, ಮುಂದೆ ಒಂದ್ ದಿವಸ ಬೆಳೆದ್ ನಿಲ್ತೀವಲ್ವಾ, ಅಷ್ಟೇ. ಯಾರೇ ಆಗಿರ್ಬೋದು, ಕಮೆಂಟ್ ಮಾಡಿದವ್ರಿಗೂ ಆಗಿರ್ಬೋದು, ಇಲ್ಲ ಅದಕ್ಕೆ ರಿಪ್ಲೈ ಮಾಡಿದವ್ರಿಗೂ ಆಗಿರ್ಬೋದು, ನಾನು ಒಂದೇ ಹೇಳ್ತೀನಿ, ನಾವೆಲ್ಲ ಇವಾಗ ಒಂದೇ ಲೈನಲ್ಲಿ ಇದ್ದೀವಿ. ಇದ್ರೆ ಒಂದು ಸ್ವಲ್ಪ ಜನ ಫಾಲೋವರ್ಸ್ ಜಾಸ್ತಿ ಇರ್ಬೋದು, ಇಲ್ಲ ಕಮ್ಮಿ ಇರ್ಬೋದು, ಇಲ್ಲ ಏನೋ ಒಂದು ಮಾಡಬೇಕು ಅಂತ ಹೊರಟಿರೋರು. ಒಬ್ರು ಕಾಲೇಳೋದು ತುಂಬಾ ಸುಲಭ. ಅವ್ನು ಮಾಡ್ತಾರೆ ಸರಿ ಇಲ್ಲ ಅನ್ನೋಕೆ ನಾನು ಹೇಳಿತೀನಿ ಬ್ರೋ, ನಾನು ಕಾಲು ಎಳಿತೀನಿ. ಯಾವಾಗ ಅವ್ನು ಮಾಡ್ತಾರ ತಪ್ಪು, ಅದನ್ನ ಜನ ನೋಡಿ ಮಿಕ್ಕ ಆಗ್ತಿದಾರೆ ಅಂತ ನಾನು ಡೈರೆಕ್ಟ್ ಆಗು ಇಂಡೈರೆಕ್ಟ್ ಆಗು ಕಾಲು ಎಳಿತೀನಿ. ಅವ್ರಿಗೆ ಅರ್ಥ ಆಗ್ಬೇಕು ಅಂತಾನೆ.
ಕರೆಕ್ಟು ಅದನ್ನ ಕಾಲು ಎಳಿತಾರಲ್ಲ ಅದಕ್ಕೆ ಇವಾಗ ಬ್ರೋ ನೀವು ಹೇಳೋದ್ರಲ್ಲೂ Honest ಆಗಿ ಮಾಡೋದನ್ನ ಕಾಲ್ ಎಳೆಯಲ್ಲ ನಾನು. ಈಗ ನಾನು ಏನೋ ಒಂದು ವಿಡಿಯೋ ಮಾಡಿರ್ತೀನಿ ಪ್ರಾಬಬ್ಲಿ ಈ ವಿಡಿಯೋದಲ್ಲಿ ಏನೋ ತಪ್ಪು ಮಾಡಿದ್ರೆ ನೀನ್ ಮಾತಾಡಿ ತಪ್ಪು ಅಂತ ಹೇಳೋದು ಅದು ಗಂಡಸ್ತಾನ, ಅದು ಕರೆಕ್ಟು. ಅದನ್ನ ಹೇಳ್ಬಿಡಿ ಅಂತ ಯಾರು ಹೇಳಲ್ಲ. ಸರಿ ಮಾಡಿದಾಗೂ ನೀನ್ ಮಾಡಿ ತಪ್ಪು ಅಂತ ಹೇಳ್ಬಿಟ್ಟು ಇಲ್ಲ ಒಳ್ಳೆ ಕೆಲಸದಲ್ಲೂ ಕೆಟ್ಟನ್ನ ಹುಡುಕ್ತಾ ಹೋದ್ರೆ ಅಂಥವ್ರಿಗೆ ಏನ್ ಹೇಳೋಕ್ಕೂ ಬರಲ್ಲ. ಬ್ರೋ ನಮ್ ಜೊತೆಗೆಲ್ಲ ಇನ್ನೊಂದು ಹೇಳ್ತಾರೆ ಅವರು, ಗುಂಪು ಮಾಡ್ಕೊಂಡ್ಬಿಟ್ಟಿದಾನ ಅವನು, ಎಲ್ರು ಅವನ ಕಡೆ. ನನ್ಗೇನು ಮಾಡೋದ್ ಬೇಕಾಗಿಲ್ಲ. ನೀವಾಗಿ ಬಂದ್ರಿ, ನನ್ಗೊಂದಷ್ಟು ಜನ ಪರಿಚಯ ಇದಾರೆ. ನನಗೆ 1,500,000 ಸಬ್ಸ್ಕ್ರೈಬರ್ ಇರೋ ಚಿಟ್ಟಿಯಿಂದ ಹಿಡಿದು ಎಷ್ಟು ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಅಕ್ರಾಸ್ ದ ಸೋಷಿಯಲ್ ಮೀಡಿಯಾ ಇರೋರು ನನ್ನ ಜೊತೆ ಇದಾರೆ, ನನ್ನ ಜೊತೆ ಕೊಲಾಬ್ರೇಟ್ ಮಾಡಿದ್ದಾರೆ. ನಾವ್ ಯಾವತ್ತೂ ಕುತ್ಕೊಂಡು ಬ್ರೋ ನಾವಿಬ್ರು ಸೇರ್ಕೊಂಡು ಹಿಂಗ್ ಮಾಡೋಣ, ವೈರಲ್ ಆಗುತ್ತೆ, ನೀವು ಟ್ರೆಂಡ್ ಅಲ್ಲಿ ಇದೀರಾ ಮಾತಾಡಿಲ್ಲ ಅಲ್ಲ. ಕರೆಕ್ಟು. ಸ್ಯಾಮ್ ಸಮೀರ್ ಅವ್ರು ಸಿಕ್ಕಿದ್ರು ಮೊನ್ನೆ ಬೆಂಗಳೂರಲ್ಲಿ, ಚಿಲ್ ಮಾಡಿದ್ವಿ, ಬಂದ್ವಿ. ಜನಕ್ಕೆ ಏನ್ ಗೊತ್ತಾ, ಜನಕ್ಕೆ ಒಂದು ಸ್ಟೇಟಸ್ ಇರುತ್ತೆ. ಈಗ ಇನ್ನೊಂದು ಹೇಳ್ತೀನಿ ಕೇಳಿ, ಎಲ್ಲ ಹೇಳ್ತಾರೆ ಬ್ರೋ ನೀವು ಅಷ್ಟು ದೊಡ್ಡ ಯೂಟ್ಯೂಬರು, ಅವ್ರ ಜೊತೆ ಸೇರ್ತೀರಾ, ಇಲ್ಲೆಲ್ಲ ಕೇಳೋದ್ ಕೆಡಲ್ಲ ಸೆಲ್ಫಿ ಕೊಡಿ. ನಾವ್ ಏನ್ ಮಾಡಿದೀವಿ, ಯಾವ ದೊಡ್ಡ ಯೂಟ್ಯೂಬರ್ಸ್ ನಾವು? 7 ಕೋಟಿ ಕನ್ನಡಿಗರಿದ್ದಾರೆ, ನಮ್ಗೆ ಎಷ್ಟಿದ್ದಾರೆ ಮ್ಯಾಕ್ಸಿಮಮ್ ಅಂದ್ರೆ 2 ಲಕ್ಷ ಫಾಲೋವರ್ಸ್, ಏನೂ ಅಲ್ಲ ನಾವು. ಕರೆಕ್ಟು. ಅಲ್ಲ ನಾನು ಅದನ್ನೇ ಅನ್ನೋದು, ಇದೊಂದು ಕರೆಕ್ಟ್ ನೀವು ಹೇಳಿದ್ಮೇಲೆ ಇದಾಯ್ತು. ಸಿ ಒಬ್ಬ ಮನುಷ್ಯನ ಹೃದಯದೊಳಗಡೆ ಏನಿದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಈಗ ನಾನೇನು ಹೇಳ್ತೀನಿ ನೀವು ಅದನ್ನು ಕೇಳಿಸ್ಕೊಬೇಕಲ್ಲ, ಇವ್ರೇನು ಹೇಳ್ತಾರೆ ಅದನ್ನು ಕೇಳಿಸ್ಕೊಬೇಕು. ಬಟ್ ಒಂದಿಷ್ಟು ಒಡನಾಟ ಆಗಿದ್ಮೇಲೆ ಆ ಪರ್ಸನ್ ಏನು ಅಂತ ಗೊತ್ತಾಗುತ್ತೆ. ನನಗೆ ಯಾವತ್ತೂ ಇವ್ರು ಕಾಲ್ ಮಾಡ್ಬಿಟ್ಟು ಓಕೆ ನೀನು ತಮ್ಮನ ಥರ ಇದೆಯಲ್ಲ ಅಂದರೆ ನಮ್ದು ಆ ರಿಲೇಷನ್ಶಿಪ್ ಇಲ್ಲ. ನಾನು ಮನಸ್ಸು ಪೂರ್ವಕವಾಗಿ ಅಣ್ಣ ಅಂತ ಏನಕ್ಕೆ ಕರಿತೀನಿ ಅಂತ ಅಂದರೆ, ಯಾವುದೇ ಒಬ್ಬ ಮನುಷ್ಯನಿಗೆ ಕಲ್ಮಶ ಇಲ್ಲದೆ ಇರೋಂಥ ಮನುಷ್ಯ ನಾನು ನೋಡಿದ್ದು ಇವರು ನನಗಿಂತ ದೊಡ್ಡ ಹೆಸರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವ್ರಿಗೆ ಯಾವತ್ತು ನನ್ನ ಹೆಸರುಗಿಟ್ಟು ನೀವು ಆಸ್ ಎ ಯೂಟ್ಯೂಬರ್ ಅಂತ ನೀವು ನನ್ನ ಮಾತಾಡ್ಸಿಲ್ಲ ಅಲ್ಲ. ಇವ್ರಿಗೆ ನನ್ನಿಂದ ಬ್ರೋ ನಿಮ್ಗೆ ಏನೂ ಹೆಲ್ಪ್ ಆಗಬೇಕಿಲ್ಲ. ಹಾನೆಸ್ಟ್ ಆಗಿ ಮಾತಾಡೋದಾದ್ರೆ ನನಗೆ ಇವ್ರದ್ದೇ ಜಾನರ್ ಬೇರೆ, ನಂದೇ ಜಾನರ್ ಬೇರೆ. ಪ್ರಾಬಬ್ಲಿ ನಾನು ಹೇಳಬೇಕು, ನನಗೆ ಇವ್ರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಯಾವ ಥರ ಹೆಲ್ಪ್ ಆಗಿದೆ ಅಂದರೆ ಸತ್ಯ ಇವತ್ತು ಹೇಳ್ತೀನಿ. ನಾನೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಯೂಟ್ಯೂಬ್ ಬೇಡ ಗುರು, ಇಷ್ಟು ಕಷ್ಟಪಟ್ಬಿಟ್ಟು ಏನೇನೋ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ, ವ್ಯೂಸ್ ಹೋಗ್ತಾ ಇಲ್ಲ, ನಿಲ್ಲಿಸ್ಬಿಡೋಣ ಅಂತ ಇದ್ದೆ. ಬ್ರೋ ಹತ್ರ ಪ್ರತಿ ಸರಿ ಮಾತಾಡಬೇಕಾದ್ರೂ ನಾವು ಮಾತಾಡೋದು ಬ್ರೋ ಹಿಂಗೆ ಮಾಡೋಣ, ನೆಕ್ಸ್ಟ್ ಏನು ಮಾಡಬೇಕು, ಎಂಥ ಕಂಟೆಂಟ್ ಕೊಡಬೇಕು. ಬ್ರೋ ನನಗೆ ಐಡಿಯಾ ಹೇಳ್ತಾರೆ, ಬ್ರೋ ಈ ಥರ ಮಾಡಿ, ನೀವೊಂದಿಷ್ಟು ಐಡಿಯಾಸ್ಗಳನ್ನ ತೊಗೊಳ್ಳಿ, ಯಾಕೆ ನೀವು ಮಾಡ್ತಾ ಇಲ್ಲ, ನೀವು ಮಾಡಿ ನಿಮ್ಗಾಗುತ್ತೆ. ಈ ಥರ ಪುಷ್ ಯಾರೋ ಒಬ್ರ ಜೊತೆಗಿರೋರು ಕೊಟ್ಟಾಗ ಅವಾಗ ನಾವು ಹಾಕೋ ಎಫರ್ಟ್ಸು ಬೇರೆ ಥರನೇ ಆಗುತ್ತೆ. ನಾನು ನಿಜ ಹೇಳ್ತೀನಿ ಬ್ರೋ, ನಂಗೆ 1 ಲಕ್ಷ ಸಬ್ಸ್ಕ್ರೈಬರ್ ತುಂಬ ಫಾಸ್ಟಾಗಿ ಆಯಿತು. ರಾಪಿಡ್ ಆಗೋಯ್ತು, ಬೇಗ ಆಯ್ತು ನಿಮ್ದು. ನಿಮ್ಗೆ 1 ಲಕ್ಷ ಆದಾಗ ನನಗೆ ನೆನಪಿದೆ 22-23 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು. ನಿಮ್ಗೆ 1 ಲಕ್ಷ 1 ಲಕ್ಷ ಆದಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಆಗಿದ್ಮೇಲೆ ನಾನು ಹಾಕಿರೋ ಎಫರ್ಟ್ಸ್ಗಳಿಗೆ ನಾನು 1.5 ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತು ಅಂದ್ರೆ, ಇವ್ರಿಗೂ ರೆಡ್ ಪ್ಯಾರಾಸೈಡ್ಗೂ ಹಂಗೆ ಆಯ್ತಲ್ಲ. 1.5 ಲಕ್ಷ ಮಾಡೋಕ್ಕೆ ಫುಲ್ ಇದ್ ಮಾಡ್ಬಿಟ್ಟಿದ್ದಾರೆ. ಈಗ ಚೇತನ್ ಅವ್ರದ್ದು 100K ಇವಾಗ ಆಯ್ತು, 8 ವರ್ಷದಿಂದ ಮಾಡ್ತಿದ್ದಾರೆ. ಇವಾಗ ಇನ್ಸ್ಟಾಗ್ರಾಮ್ 100K ಆಯ್ತು. ನಾನ್ ಸತ್ಯ ಹೇಳ್ತೀನಿ, ಅಣ್ಣ ಪರಿಚಯ ಆಗಿದ್ಮೇಲೆ ಮತ್ತೆ ನನ್ಗೆ ಆ ಪುಷ್ ಸಿಕ್ತು ಬ್ರೋ. ನಿಜ ಹೇಳ್ತೀನಿ, ಹಿಂಗ ಅನ್ನೋಷ್ಟಾಗಿ 150 ಆಯ್ತು, 150 ಆಗಿದ್ಮೇಲೆ 172 ಹಿಂಗ ಹೋಗ್ತಾ ಇದೆ ಬ್ರೋ. ನನ್ಗೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಗಿದ್ ಗೊತ್ತಾ, ಇನ್ವೆಸ್ಟ್ಮೆಂಟ್ ಇರ್ಲಿಲ್ಲ, ಜೊತೆಗೆ ನಂಬಿ ಕೆಲಸ ಮಾಡೋರು ಯಾರು ಇರ್ಲಿಲ್ಲ, ಮೋಟಿವೇಶನ್ ತುಂಬಾ ಇತ್ತು. ಓಕೆ, ಅದೇಳು ಇರಲಿಲ್ಲ. ನಿಮ್ಗೆ ಇವಾಗ ಇನ್ವೆಸ್ಟ್ಮೆಂಟ್ಗೆ ನೀವು ದುಡಿತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಇದೆ, ಜೊತೆಗೆ ನಿಮ್ ಫ್ರೆಂಡ್ಸ್ ಇದಾರೆ. ಎಲ್ಲೋ ಒಂದ್ ಕಡೆ ಮೋಟಿವೇಶನ್ ಕಳ್ಕೊಂಡಾಗ ನನ್ನ ಸಿಚುವೇಶನ್ ಬರಬಾರ್ದು. ಸೊ ಮೋಟಿವೇಶನ್ ಕೊಡೋದ್ರಲ್ಲಿ ಏನಿದೆ. ಕರೆಕ್ಟ್. ಸೊ ನನ್ಗೊಂದು ಸೇಯಿಂಗ್ ಯಾವಾಗೂ ನೆನಪಾಗತ್ತೆ, ನಾವೇನಾದ್ರೂ ಫಾಸ್ಟಾಗಿ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ನಾವು ಒಬ್ಬರೇ ಓಡ್ಬೇಕಂತೆ, ದೂರ ಓಡ್ಬೇಕು ಅಂದ್ರೆ ಜೊತೆಗೆ ಹಾಕೊಂಡು ಓಡ್ಬೇಕು. ಎಕ್ಸಾಕ್ಟ್ಲಿ ಆ ಕೆಲಸನ ಅಣ್ಣ ಮಾಡ್ತಾ ಇರೋದು. ಅಣ್ಣಂದು ಥಾಟ್ಸ್ ತುಂಬಾ ಕ್ಲಿಯರ್ ಆಗಿದೆ. ನಾನು ಕೇಳಿಲ್ಲ ಬ್ರೋ ಏನಕ್ಕೆ ಎಲ್ಲರೂ ನಾವೆಲ್ಲ ಜೊತೆಗೆ ಅಂತಂದ್ರೆ ಸಿಂಪಲ್ ಇಲ್ಲ. ಇವಾಗ ಸಂಜೆ ಅದನ್ನು ವಿಡಿಯೋ ತಗೊಳ್ಳಿ ಬರ್ತಾರ. ಈಗ ನೋಡಿ, ಈಗ ವಿಕಾಸ್ ಬರ್ತಾವ್ರೆ, ಒಂಟಿ ಟ್ರಾವೆಲರ್ ಬರ್ತಾವ್ರೆ, ರೆಡ್ ಪ್ಯಾರಾಸೈಡ್ ಬರ್ತಾವ್ರೆ, ನಾವೆಲ್ಲ ಇದೀವಿ. ನಾವೆಲ್ಲ ಸೇರಿದಾಗ ಏನಕ್ಕೆ ಸೇರ್ತಾ ಇದೀವಿ? ವಿಕಾಸ್ ಜೊತೆ ಒಂದು ವಿಡಿಯೋ ಮಾಡೋದಕ್ಕೆ. ಈಗ ನಾನು ಹೇಳ್ತೀನಿ, ನಾನು ಯಾರ ಜೊತೆ ಆದ್ರೂ ಹೋಗಿ ವಿಡಿಯೋ ಮಾಡಬೇಕು ಅಂದ್ರೆ, ಈಗ ನನ್ನ ಮಾರ್ಕೆಟ್ ಅಲ್ಲಿ ಇರೋದೇನು ಅಂದ್ರೆ ಈಸಿಯಾಗಿ 2 ಲಕ್ಷ ಮಾಡ್ಬೋದು ಬ್ರೋ. ನಾನು ಈಸಿಯಾಗಿ 2 ಲಕ್ಷ ಕೇಳ್ಬೋದು, ನೀವು ಈಸಿಯಾಗಿ 1 ಲಕ್ಷ ಕೇಳ್ಬೋದು. ಪ್ರೆಸೆನ್ಸ್ ಇಸ್ ಇಂಪಾರ್ಟೆಂಟ್. ಬಟ್ ನಾವು ಅದೆಲ್ಲ ಪಕ್ಕಕ್ಕಿಟ್ಟು ಏನಕ್ಕೆ ಮಾಡ್ತೀವಿ ಅಂದ್ರೆ, ನನಗೆ ವಿಕಾಸ್ ಇಷ್ಟ, ನಿಮಗೆ ವಿಕಾಸ್ ಇಷ್ಟ, ವಿಕಾಸ್ ಬೆಳಿಬೇಕು ಅನ್ನೋದು ನಮ್ಗೆ ಇಷ್ಟ. ಏನಕ್ಕೆ ಅಂದ್ರೆ, ಇನ್ನೊಂದು ಮಾತು ಹೇಳ್ತೀನಿ ಕೇಳಿ, ಇನ್ನೊಂದು 5 ವರ್ಷದಲ್ಲಿ ಯಶ್ ಒಂದ್ 2-3 ಒಳ್ಳೆ ಮೂವಿ ಮಾಡ್ತಾರೆ, ಯಶ್ ಅಲ್ಲಿ ಟಾಪ್ ಲಾಚಲ್ಲಿ ಹೋಗಿ ಕೂತ್ಕೋತಾರೆ, ಇಡೀ ಇಂಡಿಯಾದಲ್ಲಿ ಯಶ್ ವಿಲ್ ಬಿ ದ ಸೆನ್ಸೇಷನ್. ಅವಾಗ ಜನ ಯಶ್ ಕರ್ನಾಟಕದಿಂದ ಬಂದಿದ್ದಾರೆ ಅಂದಾಗ ಕರ್ನಾಟಕ ಇದೆ ಅನ್ನೋದು ಎಷ್ಟೊಂದು ಜನ ಗೊತ್ತಾಗುತ್ತೆ. ಅವಾಗ ಏನ್ ಮಾಡ್ತಾರೆ ಹೇಳಿ, ಕರ್ನಾಟಕದಲ್ಲಿ ಇನ್ನೇನೇನಿದೆ ಅಂತ ನೋಡ್ತಾರೆ. ಕರ್ನಾಟಕದಲ್ಲಿ ಏನೇನಿದೆ ಅಂದಾಗ ನಾವುಗಳಿರ್ಬೇಕು. ಸೋಷಿಯಲ್ ಮೀಡಿಯಾ ಇದೆ, ನಾವುಗಳಿದೀವಿ, ಈ ತರ ನಮ್ಮನ್ನ ಸಪೋರ್ಟ್ ಮಾಡೋರು ಇಷ್ಟು ಜನ ಇದ್ದಾರೆ. ಜನ ಎದುರ್ಕೋಬೇಕು, ಹೆಂಗೆ ಇವ್ರಿಗೆಲ್ಲ 500K 1 ಮಿಲಿಯನ್ ಇದಾರೆ, ಹೆಂಗ್ ಸಪೋರ್ಟ್ ಮಾಡ್ತಾ ಇದಾರೆ ಕನ್ನಡದವರು, ಹೆಂಗ್ ಕನ್ನಡದವ್ರು ಇಷ್ಟೊಂದು ಸಪೋರ್ಟ್ ಮಾಡ್ತಾರಲ್ಲ, ಅದಾಗಬೇಕು. ಇಂಡೈರೆಕ್ಟ್ ಆಗಿ ನನಗೆ ಅದು ಬೇಕಾಗಿರೋದು. ಈಗ ನನ್ಗೆ ಹೇಳ್ತಾರೆ, ನನ್ನ ಈವೆಂಟ್ ಹೋಗಿದಾಗ ಹೇಳಿದ್ರು, ನಿಮಗ್ ಬಿಡಿ ಸರ್ ಬೇಜಾನ್ ಫ್ಯಾನ್ ಬೇಸ್ ಇದೆ.
ಫ್ಯಾನ್ ಬೇಸ್ ಅನ್ನೋದಕ್ಕಿಂತ ಏನಕ್ಕೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ, ನಾವೇನೋ ಕಿಕ್ ದಬಾಕ್ತಿವಿ ಏನೋ ನಂಬಿಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಅದನ್ನ ನಾವು ಬಿಡಬಾರ್ದು. ನಾನು ಏನ್ ಮಾಡ್ತೀನಿ, ಆಯ್ತು ನಾನು ವಿಡಿಯೋಸ್ ಹಾಕಿ ಎಷ್ಟು ದಿನ ಅಂತ ಏನಾದ್ರು ಮಾಡ್ಬೋದು, ಬಟ್ ನಾನು ನಿಮ್ಮನ್ನ ತೋರಿಸ್ತೀನಿ ನಮ್ಮ ಜನಕ್ಕೆ. ಈಗ ನನ್ನ ಕೇಳೋದೇ ಇಲ್ಲ, ನನ್ನ ಜನ ಕಿತ್ತಾಡಿ ಕೇಳ್ತಾರೆ ವಿಡಿಯೋದಲ್ಲಿ, ವಿಕಾಸ್ ಇಲ್ವಾ ಅಂತ ಕೇಳ್ತಾರೆ, ನಿಶಾಂತ್ ಇಲ್ವಾ ಅಂತ ಕೇಳ್ತಾರೆ. ಸೊ ಅದು ಬೇಕು, ಒಬ್ರಿಂದೊಬ್ರು ಹೆಂಗೆ ಅಂದ್ರೆ ಎಲ್ಲೇ ಇದ್ರೂ ಜನ ಇವರೆಲ್ಲ ಒಂದಾಗಿದ್ದಾರೆ ಗುರು. ಮುಂದೆ ಏನಾದ್ರು ಪ್ರಾಬ್ಲಮ್ ಆಯ್ತು, ಯಾರಿಗೋ ಏನೋ ಕಷ್ಟ ಆಯ್ತು, ಯಾರಿಗೋ ಏನೋ ತಪ್ಪಾಯ್ತು ಅಂದಾಗ ಇವರೆಲ್ಲ ಸೇರ್ಕೊಂಡು ಒಂದು ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಬರೆಸ್ಬೇಕು ನಾವು. ಎಕ್ಸಾಕ್ಟ್ಲಿ. ನಾನು ಏನಕ್ಕೆ ಈ ಟಾಪಿಕ್ನ ಹೇಳ್ದೆ ಇಲ್ಲ ಅಂದ್ರೆ, ಈ ವಿಷಯ ಏನಕ್ಕೆ ಸ್ಟ್ರೆಸ್ ಮಾಡಿದೆ ಅಂತಂದರೆ, ನಾವು ಕನ್ನಡಿಗರು ಮಾಡಿರೋಂಥ ದೊಡ್ಡ ತಪ್ಪು ಏನಂತಂದರೆ, ಬೆಂಗಳೂರಲ್ಲಿ ಬ್ರೋ ನಾವು ಎಲ್ಲರೂ ಓಕೆ ನಮ್ಮವರು ಅಂತ ಇದೀವಿ. ಆ ಲಾಸ್ಟ್ ನಮ್ಗೆ ಅವ್ರು ಏನು ಮಾಡಿದ್ದು ಅಂತಂದರೆ, ನಮ್ಮ ಭಾಷೆಗೆ ರೆಸ್ಪೆಕ್ಟ್ ಮಾಡದೇ ಇರೋದು. ಇವಾಗ ನಾವೆಲ್ಲ ಎಚ್ಚೆತ್ಕೊಂಡು ನಮ್ಮ ಕನ್ನಡ ಓಕೆ ನಾವೆಲ್ಲರೂ ಒಂದು ಅಂತ ಹೇಳಿ ನಾವು ಸಪೋರ್ಟ್ ಮಾಡಿ ನಾವು ಬೆಳೆದಿಲ್ಲ ಅಂತಂದರೆ ನಾಳೆ ದಿನ ನಮಗೆ ಕಷ್ಟ ಆಗುತ್ತೆ. ಆ್ಯಂಡ್ ಮೇನ್ ಥಿಂಗ್ ಯಾರೇ ಆಗಿರ್ಬೋದು, ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಇಲ್ಲ ಅಂತಾರೆ ಆರ್ಟಿಸ್ಟ್ ಆಗಿರ್ಬೋದು, ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಕನ್ನಡನ ನಾವು ಸ್ಟ್ರಾಂಗ್ ಮಾಡ್ಕೊಬೇಕು. ಕರೆಕ್ಟ್ ಅಲ್ಲ ಬ್ರೋ? ಇನ್ಸ್ಪೈರ್ ಮಾಡ್ಬೇಕು ಅಷ್ಟೇ. ಬರೀ ಈ ಫೀಲ್ಡ್ ಅಂತ ಅಷ್ಟೇ ಅಲ್ಲ ಬ್ರೋ, ಎಲ್ಲ ಫೀಲ್ಡ್ ಇದೊಂದು ಎಕ್ಸಾಂಪಲ್ ಅಷ್ಟೇ. ನಾವ್ ಇನ್ನೂ ಏನು ಮಾಡಿಲ್ಲ, ಬೆಳಿತಾನೆ ಇಷ್ಟು ನೋಡಿದೀವಿ ಅಂದ್ರೆ ಬೆಳೆದಿರೋರು ಇನ್ನಷ್ಟು ನೋಡಿರ್ತಾರೆ. ಎಕ್ಸಾಕ್ಟ್ಲಿ. ಅದನ್ನ ನಾವು ತೋರಿಸ್ಬೇಕು, ಒಂದ್ ನಮ್ ಜೊತೆ ಜನರನ್ನ ಕರ್ಕೊಂಡು ಹೋಗ್ಬೇಕು. ಇದೊಂದು ಜರ್ನಿ ಇದೆ, ಬನ್ನಿ ನಮ್ ಜೊತೆ ನೋಡಿ. ನಮ್ ಜರ್ನಿಯಲ್ಲಿ ಈಗ ಎಷ್ಟು ಜನ ಸಿಕ್ಕಿದ್ರು. ಬ್ರೋ ಇವತ್ತು ಟ್ರೆಂಡ್ ಅಲ್ಲಿ ಇರ್ತೀವಿ, ನಾಳೆ ಟ್ರೆಂಡ್ ಅಲ್ಲಿ ಇರಲ್ಲ ಬ್ರೋ. ಕರೆಕ್ಟ್. ಬಟ್ ನಾವ್ ಇಲ್ಲದೆ ಇದ್ದಾಗ ನಮ್ ಜೊತೆ ಇರೋರು ಯಾರಾದ್ರೂ ಒಬ್ರು ಟ್ರೆಂಡ್ ಅಲ್ಲಿ ಇದ್ರೆ ಅವ್ರು ನಮ್ಮನ್ನ ಮತ್ತೆ ಎತ್ತುತ್ತಾರೆ ಮೇಲ್ಗಡೆ. ಎಕ್ಸಾಕ್ಟ್ಲಿ. ಆ ಕೆಲ್ಸನೇ ಅದನ್ನ ನಾವು ಮಾಡ್ತಾ ಇರೋದು. ಈಗ ಎಲ್ರಿಗೂ ಸ್ವಾರ್ಥ ಇರುತ್ತೆ ಬ್ರೋ. ನಾನು ಏನಕ್ಕೆ ಮಾಡ್ಲಿ, ನನ್ಗೂ ಆಸೆ ಇದೆ ಎಲ್ರು ಬೆಳಿಬೇಕು ಅಂತ. ಎಲ್ರು ಬೆಳೆದ್ರೆ ನಾವು ಜೊತೆಗೆ ಬೆಳಿತೀವಿ. ನಮ್ಮನ್ನೇ 1,00,000 ಜನನೇ ನೋಡ್ತಾರಂತೆ, ಸುಮ್ಮನೆ ಏನಕ್ಕೆ ವೇಸ್ಟ್ ಆಗ್ಬೇಕು. ಇನ್ನೊಬ್ಬನ ಯಾರನ್ನಾದ್ರು ತೋರಿಸ್ತೀನಿ ನನ್ನ ವಿಡಿಯೋದಲ್ಲಿ, 1,00,000 ಜನಕ್ಕೆ ನೀವು ಇದೀರಾ ಅನ್ನೋದು ಗೊತ್ತಾಗ್ಲಿ. ಅವಾಗ ನಿಮ್ ಜವಾಬ್ದಾರಿ ಏನಾಗುತ್ತೆ ಹೇಳಿ, ಒಳ್ಳೆ ಕಾಂಟೆಂಟ್ ಕೊಡ್ತೀರಾ. ಕರೆಕ್ಟ್. ನೀವ್ ಇದೀರಾ ಅಂತ ಜನಕ್ಕೆ ಗೊತ್ತಾಗದ್ ಬೇರೆ, ನಿಮ್ಮನ್ನ ನೋಡ್ಬೇಕು ಅಂತ ಜನ ಬರೋದ್ ಬೇರೆ. ಆ ತರ ಬಂದಾಗ ಏನಾಗುತ್ತೆ, ನಿಮ್ಮನ್ನೂ ನೋಡ್ತಾರೆ, ನಂದನ್ನೂ ನೋಡ್ತಾರೆ. ನಾವ್ ಒಂದು ವಿಡಿಯೋ ಮಾಡಿದ್ವಿ, ಚಾಲೆಂಜ್ ವಿಡಿಯೋ. ನಮ್ 3 ಜನದ್ದು ಒಟ್ಟೊಟ್ಟಿಗೆ 1,00,000 ಆಯ್ತು. ಎಷ್ಟು ಖುಷಿ ಆಗುತ್ತೆ ರಾತ್ರಿ. ಎಷ್ಟು ಸೀರಿಯಸ್ ಆಗಿ ಎಲ್ರು ನನ್ನ ಈಗಲೂ ಕೇಳ್ತಾರೆ, ವಿನಯ್ ವಿಕಾಸ್ ನೀವು ಮಾಡಿ. ಅದನ್ನ ನೋಡಿ ಎಷ್ಟೊಂದ್ ಜನ ₹1 ಚಾಲೆಂಜ್ ವಿಡಿಯೋ ಮಾಡೋದು. ಕರೆಕ್ಟ್. ಯಾರೋ ನಿಮ್ ಮನೆ ಹತ್ರ ನೋಡ್ಕೊಂಡ್ ಬಂದಿದ್ರು. ಬ್ರೋ ಬನ್ನಿ ಗರಜಲ್ಲಿ ಹೋಗಿ, ನಿಮ್ಗೆ ಯಾವ್ದು ಫೇವ್ರೆಟ್ ಬೈಕ್ ಅಂದ್ರೆ ಬೂಸಾ ಬಿಟ್ಟು ನೆಕ್ಸ್ಟ್ ಇದೆ ಬ್ರೋ, ಫಾರ್ ಎವರ್ ಫೇವ್ರೇಟ್ ಇದು ಆಕ್ಟಿವಾ. ಇದು ನಮ್ಮ ಅಪ್ಪ ತಗೊಂಡಿರೋ ಫಸ್ಟ್ ಗಾಡಿ. 7ನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ಅಪ್ಪ ಗಾಡಿ ತಗೊಂಡಿದ್ರು. ಅದಕ್ಕಿಂತ ಮುಂಚೆ ನನ್ನ ಸೈಕಲಲ್ಲೇ ಬಿಡ್ತಾ ಇದ್ರು ಸ್ಕೂಲ್ಗೆ. ಹೌದಾ? ಅಟ್ಲಾ ಸೈಕಲ್ ಮುಂದೆ ಒಂದು ಚಿಕ್ಕ ಸೀಟ್ ಬರುತ್ತೆ, ಸೀಟ್ ಹಿಂಗ್ ಮಡ್ಚ್ಕೊಂಡು ಕಾಲು ಫುಟ್ ಪೇಗ್ ಹಾಕೊಂಡು ಹೋಗ್ತಿದ್ನಲ್ಲ. ನನಗೆ ಈಗಲೂ ಎಷ್ಟೊಂದ್ ಜನ, ನನಗೆ ಏನ್ ಖುಷಿ ಅಂದ್ರೆ, ನನಗೆ ಎಷ್ಟೊಂದ್ ಜನ ಚನ್ನಪಟ್ಟಣದವ್ರ ಫ್ರೆಂಡ್ಸ್ ಸಿಕ್ತಾಗ ಹೇಳ್ತಾರೆ, ನಿಮ್ಮ ಅಪ್ಪ ಅವಾಗ ಸೈಕಲಲ್ಲಿ ಕರ್ಕೊ ಬರ್ತಾ ಇರೋ, ನಾವು ಆಡ್ಕೋತಿದ್ವಿ, ಇನ್ ನೋಡಿದ್ರೆ ಈ ಮಟ್ಟ ಗಾಡಿಗಳು ಜೋಡಿಸಿದ್ಯಲ್ಲ ಅಂತ. ಅದೇ ತಾನೇ ಬ್ರೋ, ಅದನ್ನ ಹೆಮ್ಮೆ ಅಂತ ಹೇಳೋದಕ್ಕಿಂತ ಖುಷಿ ಆಗುತ್ತೆ. ನನ್ನ ಜನ ಯಾವ ತರ ನೋಡಿದ್ರು, ಇವಾಗ ಯಾವ ತರ ನೋಡ್ತಾರೆ. ಅವ್ರು ಯಾರಿಗೂ ನೀನ್ ಅಷ್ಟು ಮಾಡ್ದೆ ಬಿಡು ಗುರು, ನನ್ನ ಕೈಲಿ ಸಿಗಲ್ಲ ಅಂತ ಯಾರು ಹೇಳಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗಿದ್ಯಾ ಗುರು. ಬ್ರೋ ನಂಗೆ ಪ್ರೋಸೆಸ್ ಹೆಂಗ್ ಅನ್ಸುತ್ತೆ ನಿಮ್ಗೆ, ಅಂದ್ರೆ ಹೆಂಗ್ ಎಂಜಾಯ್ ಮಾಡ್ತಾರೆ? ಈಗ ಖುಷಿ ಆಗುತ್ತೆ ಬ್ರೋ. ಈ ನಾನು ಎಂಜಾಯ್ ಮಾಡೋದನ್ನ ಎಲ್ಲರೂ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೋತೀನಿ ಅಷ್ಟೇ. ಸುತ್ತ ಪಾಸಿಟಿವಿಟಿ ಇದ್ರೆ ನಾವು ಪಾಸಿಟಿವ್ ಆಗಿರ್ತೀವಿ ಅಲ್ಲ. ಅದೇ ನಿಮ್ಮ ಫ್ರೆಂಡ್ಸ್, ಈಗ ನಿಮ್ಮ ಫ್ರೆಂಡ್ಸ್ ನೋಡ್ರೆ ನೀವೇನು ಅಂತ ಹೇಳ್ಬೋದಂತೆ. ಪ್ರಾಬಬ್ಲಿ ನಿಮ್ಮ ಜೊತೆ ಇರೋದು ಇವಾಗ ಈಗ ನಾವೇ ನಮ್ಮ ಸರ್ಕಲ್ ತಗೊಂಡ್ರು ನಮ್ದೆಲ್ಲರದು ಒಂದೇ ಮೈಂಡ್ ಸೆಟ್, ಏನಾದ್ರೂ ಮಾಡ್ಬೇಕು ಅಂತ. ಫ್ರೆಂಡ್ಸ್ ಬಗ್ಗೆ ಹೇಳ್ತಿದ್ರಿ ಅಲ್ವಾ, ಇನ್ನ ಫ್ರೆಂಡ್ಸ್ಗಳನ್ನ ತೋರಿಸ್ತೀನಿ ಬನ್ನಿ. ಬಾಯ್ಸ್ ಅಂಡ್ ಗರ್ಲ್ಸ್. ಸೊ ಇಲ್ಲಿ ಬನ್ನಿ, ಒಂದ್ ಸ್ವಲ್ಪ ವಾಯ್ಸ್ ಎಕೋ ಹೊಡಿಯುತ್ತೆ. ಒಂದು ನಿಶಾಂತ್ ಮತ್ತೆ ತನ್ವಿ ಅವರು ಮಾಡ್ತಾ ಇರೋದು ಡಿಜಿಟಲ್ ಪರ್ವೆನಿಯರ್ ಅಂತ. ಡಿಜಿಟಲ್ ಮಾರ್ಕೆಟಿಂಗ್, ಮೀಡಿಯಾ ಸರ್ವಿಸ್ ಎಲ್ಲ ಕೊಡ್ತಾರೆ ನಿಮಗೆ. ಫೋಟೋಗ್ರಫಿಯಿಂದ ಹಿಡಿದು ಮ್ಯಾನೇಜ್. ನಂದು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇವರ ಹ್ಯಾಂಡಲ್ ಮಾಡೋದು. ನನ್ನ ಫೋಟೋ ಎಲ್ಲ ತೆಗೆಯೋದಿವ್ರೆ, ಎಡಿಟ್ ಎಲ್ಲ ಮಾಡೋದಿವ್ರೆ, ನಾನು ಬರೀ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಕಾಲ್ಸ್ ಎಲ್ಲ ಬಂದ್ರೆ ಇವ್ರು ನೋಡ್ಕೋತಾರೆ. ಓ ಸೂಪರ್. ಸೊ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ನೆಕ್ಸ್ಟ್ ಸ್ಯಾಂಡಲ್ವುಡ್ ಅಲ್ಲಿ ಹೀರೋ ಆಗಿ ನಾವು ಲಾಂಚ್ ಮಾಡ್ತೀವಿ. ನೀವು ನಿಮ್ಮ ಮುಂದೆ ನಾವೆಲ್ಲ ಇವೆಲ್ಲ ಓದಿದ್ದು. ಓಕೆ ಬ್ರೋ ಬನ್ನಿ. ಇಲ್ಲಿ ಎಕೋ ಆಗುತ್ತೆ, ಕಷ್ಟ ಆಗುತ್ತೆ. ಓಕೆ, ನಿಮ್ಗೆ ಯಾವ ಗಾಡಿ ಇಷ್ಟ ಇದ್ರಲ್ಲಿ, ಅಂದ್ರೆ ಗರಾಜಲ್ಲಿ ಇರೋದ್ರಲ್ಲಿ? ನನಗೆ ಇದೇ ಇಷ್ಟ. ಇಷ್ಟನಾ? ಹೌದಾ? ಇದು ಬೆಂಗಳೂರು ಬರುತ್ತೆ ಇಷ್ಟರಲ್ಲೇ. ನಂಗೆ ಇದಿಷ್ಟ, ಅದು ಇದೇ ಇಷ್ಟ. ಲುಕ್ಸ್ ವೈಸ್ ಆಕ್ಚುಲಿ ತುಂಬಾ ಇಷ್ಟ ಆಗುತ್ತೆ. ಬಟ್ ನೀವು ಒನ್ಸ್ ಮೇಂಟೈನ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಿಮ್ ಪ್ಯಾಷನೇಟ್ ಆಗಿರ್ಬೇಕು. ಇದೆಲ್ಲ ನಿಮ್ಗೆ ದುಡ್ಡು ಖರ್ಚು ಮಾಡ್ಬಿಟ್ಟು ರೆಡಿ ಮಾಡಿಸ್ಬಿಡ್ಬೋದು. ಹೌದಾ?
ಓಕೆ. ನಿಮ್ಗೆ ಗೊತ್ತಿರಬೇಕು ಅನ್ಕೊಡಿ ಗಾಡಿ ಬಗ್ಗೆ ಏನು ಎತ್ತ ಎಲ್ಲ ಗೊತ್ತಿರಬೇಕು. ಸೊ ಇಷ್ಟು ದಿನ ಬರೀ ನಿಶಾಂತ್ ಬ್ರೋನ, ಹೀರೋ ಬ್ರೋನ ಅವ್ರ ಅಕೌಂಟಲ್ಲಿ ಮಾತ್ರನೇ ನೋಡ್ತಾ ಇದ್ರಿ, ಬಟ್ ಇವತ್ತು ನಮ್ಮದ್ರಲ್ಲೂ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೊ ಸೊ ಇವಾಗ ನೀವು ಸಿಂಪಲ್ ಆಗಿ ಹೇಳಿಬಿಡಿ ಏನೇನು ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತೀರಾ ಏನು ಅಂತ ಹೇಳಿ. ಸೊ ಅದೇ ಬ್ರೋ, ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಎಲ್ಲ ಕಂಪ್ಲೀಟ್ ವೆಬ್ಸೈಟ್ ಹ್ಯಾಂಡ್ಲಿಂಗ್ ಇಂದ ಹಿಡಿದು ಕ್ರಿಯೇಷನ್, ಡಿಸೈನಿಂಗ್, ಡೆವಲಪ್ಮೆಂಟ್ ಎಲ್ಲ ಮಾಡ್ತೀವಿ. ಅದಾದಮೇಲೆ ಸೋಷಿಯಲ್ ಮೀಡಿಯಾ, ಅಕೌಂಟ್ ಹ್ಯಾಂಡ್ಲಿಂಗು, ಮತ್ತು ಏನು ಶೂಟ್ಸ್ ಏನಿರುತ್ತೆ, ಪ್ರಾಡಕ್ಟ್ ಶೂಟ್ಸ್ ಇರ್ಬೋದು, ಇಲ್ಲ ಸ್ಟೋರ್ ಶೂಟ್ಸ್ ಇರ್ಬೋದು, ಅದು ಮಾಡ್ತೀವಿ. ಆ್ಯಂಡ್ ದೆನ್ ಏನು ಆ್ಯಡ್ಸ್ ಎಲ್ಲ ರನ್ ಮಾಡ್ತಾರೆ. ಸೊ ಅದು ಆರ್ಗ್ಯಾನಿಕ್ ಆ್ಯಂಡ್ ಪೇಯ್ಡ್ ಆಸ್ ವೆಲ್, ಆ ಥರ ಎರಡನ್ನೂ ಮಾಡ್ತೀವಿ. ಸೂಪರ್. ಸೊ ಏನಕ್ಕೆಲ್ಲ ಇದನ್ನೆಷ್ಟು ಕೇಳಿದೆ ಅಂತಂದರೆ, ಇನ್ ಕೇಸ್ ಯಾರು ವ್ಯೂವರ್ಸು ಏನಾದರೂ ಸರ್ವಿಸ್ ಬೇಕು ಅಂತಂದರೆ ಇವ್ರು ಹೇಳಿರೋದ್ರಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಸೊ ಇವ್ರು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪಿನ್ ಮಾಡ್ತೀನಿ, ಓಕೆ ಅಲ್ಲ? ಬರೋದ್ರಲ್ಲಿ ಒಂದಿಷ್ಟು ದುಡ್ಡು ನನಗೂ ಬ್ರೋಕನ್, ನಾನು ದುಡ್ಡಿಲ್ಲ. ಓಕೆ, ಆಮೇಲೆ ಮಾತಾಡೋಣ. ಸುಮ್ಮನೆ ಅಂದ, ನೀವು ಬೆಳೀರಿ. ಆಲ್ ದ ಬೆಸ್ಟ್. ಫ್ರೆಂಡ್ ಸರ್ಕಲ್ ಬಗ್ಗೆ ಕೇಳ್ತಿರಲ್ಲ, ಅಯ್ಯೋ ಹೌದು, ಬನ್ನಿ ನೀವೇ ಕರ್ಕೊಳ್ಳೋಣ. ನನಗಿಂತ ಜಾಸ್ತಿ ಆರ್ಪಿಗೆ, ಚಿಟ್ಟಿಗೆ, ಕಿರಣ್ಗೆಲ್ಲ ಇವ್ರು ಕ್ಲೋಸ್ ಈಗ. ನಂಗೂ ಅಷ್ಟೇ. ಅದಕ್ಕೆ ಹೀರೋ ಅಂತ ಬನ್ನಿ. ಓಕೆ, ಇಲ್ಲ ಒಂದು ಕ್ವಶನ್ ಇದನ್ನ ಕೇಳಿಬಿಟ್ಟು ಕಳಿಸ್ತೀನಿ. ಪಾಪ ಕೆಲಸ ಜಾಸ್ತಿ ಇದೆ ನಿಮಗೆ, ಗೊತ್ತಾಗತ್ತಾ? ಹೇಳಿ. ಹೆಂಗೆ ಅನ್ಸುತ್ತೆ ಫ್ರೆಂಡ್ಶಿಪ್ಪು? ಅಲ್ಲ, ಇವತ್ತೇನೋ ಮಾಡ್ತಾ ಇದ್ದೀನಿ ಅಲ್ಲ, ಸೊ ಎಲ್ಲದಕ್ಕೂ ಪುಷ್ ಕೊಟ್ಟರೋದು ಇವರೇ. ಹಾಂ, ಸೊ ನೋಡಿ ಮನೆ ಕೆಳಗಡೆ ಜಾಗ ಕೊಟ್ಟಿದ್ದಾರೆ. ಯಾರು ಮಾಡ್ತಾರೆ? ಎಕ್ಸಾಕ್ಟ್ಲಿ ಅಲ್ಲ, ನಮ್ದೇನೋ ಮಾಡ್ತೀಯಾ, ನೀವೇ ನೋಡ್ತಾ ಇದ್ದೀರಿ, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋದಾಗ್ಲಿ. ಸೊ ಅದು ನನಗೂ ಅಷ್ಟೇ. ಸೊ ಇದು ಮಾಡಿ ಏನೋ ಬಿಸ್ನೆಸ್ ಮಾಡಿ, ಫೋಟೋಗ್ರಫಿ ಚೆನ್ನಾಗಿ ಮಾಡ್ತೀರಾ ಅದನ್ನ ಮಾಡಿ, ಸೀರಿಯಸ್ ಆಗಿ ಮಾಡಿ. ಸೊ ಅದೇ ಹೊತ್ತು ಹೇಳ್ದೆ, ಟ್ಯಾಲೆಂಟ್ ಎಲ್ಲರಿಗೂ ಇರ್ಬೋದು, ಬಟ್ ಆ ಗುರುತಿಸಕ್ ಒಂದು ವಿಷನ್ ಇರುತ್ತಲ್ಲ, ಆ ವಿಷನ್ ಎಲ್ಲರಿಗೂ ಬರಲ್ಲ. ಕರೆಕ್ಟ್. ಸೊ ಆ ವಿಷನ್ ಸುಮಾರು ಜನ ಲೈಫಲ್ಲಿ ಬೇಕಾಗಿರುತ್ತೆ, ನನ್ನ ಲೈಫಲ್ಲಿ ಬೇಕಾಗಿತ್ತು, ಅವಾಗ ಬಂದಿದ್ದೇವರು. ಬ್ರೋ ಇನ್ನೊಂದು ವಿಷಯ ಏನು ಗೊತ್ತಾ, ಈಗ ನಾನೇ ಹೇಳ್ತೀನಿ, ಈಗ ಟ್ಯಾಲೆಂಟ್ ಇಸ್ ಓಕೆ, ಎಲ್ಲರನ್ನೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಟ್ಯಾಲೆಂಟಾಗಿ ಗುರ್ಸೋದು ದೊಡ್ಡ ಟ್ಯಾಲೆಂಟು, ಅದು ಸರಿ. ನಾವು ಕೆಲವೊಂದು ಟೈಮಲ್ಲಿ ಯಾವ ಜಾಗದಲ್ಲಿ ಇರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಕರೆಕ್ಟಾಗಿರೋ ಜಾಗ ಇಲ್ಲ ಅಂತ ಅಂದರೆ ನಮ್ಮ ಲೈಫೇ ವೇಸ್ಟ್ ಆಗೋಗ್ಬಿಡು. ಹೌದು, ಇವಾಗ ಅವ್ರು ಸಿಕ್ಕಿರ್ಲಿಲ್ಲ ಅವತ್ತು ಅಂದಿದ್ರೆ, ನಾನೇನೋ MBA ಮಾಡ್ತಾ ಇದ್ದೆ ಬಿಟ್ಬಿಟ್ಟು ಏನೋ ಸುಮ್ಮನೆ ಅಲ್ಲಿ ಅವತ್ತೇನೋ ಕ್ರಿಕೆಟ್ ಆಡ್ತಾ ಇದ್ದೆ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಸುಮ್ಮನೆ ರನ್ ಮಾಡಿ ಏನೋ ಡೈಲಿ ಏನ್ ಮಾಡ್ತಿದ್ದೆ, PUBG ಆಡ್ತಿದ್ದೆ, ಫುಲ್ ಸೈಕ್ ಆಗ್ಬಿಟ್ಟಿದೆ. ಏನೋ ಮಾಡ್ಬೇಕಲ್ಲ, ಅಟ್ಲೀಸ್ಟ್ ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು. ಸುಮ್ಮನೆ ಬಂದಿದ್ದು, ಅವಾಗ ಸಿಕ್ಕಿದ್ವಿ ಇವರು. ಅವಾಗ ನಾನು ಏನ್ ಮಾಡ್ಬೇಕು ಫುಲ್ ಕ್ಲೂಲೆಸ್ ಆಗಿದ್ದೆ. ನಾವು ಕೆಲಸ ಮಾಡ್ಕೊಂಡಿದ್ದೆ, ನಾವು ಇದ್ದೆ. ಅವಾಗ ಇವರು ಸ್ವಲ್ಪ ಫೋಟೋಗ್ರಫಿ, ಎಡಿಟಿಂಗ್, ಈ ಸ್ವಲ್ಪ ಹುಚ್ಚೆಲ್ಲ ಇಡ್ಸಿ ಆ ತರ ನನ್ನ ಈ ಫೀಲ್ಡಿಗೆ ತಳ್ಳಿದಿವ್ರೆ. ಈಗ ಜನ ಮರ್ತ್ಬಿಟ್ಟಿದ್ದಾರೆ ನನ್ನ ಫೋಟೋಗ್ರಾಫರ್ ಅಂತ. ಫೋಟೋಗ್ರಫಿ ಅಂದ್ರೆ ಇವ್ರನ್ನ ನೆನಪಿಸ್ಕೊಳ್ಳೋದು. ಹೌದಾ? ಒಂದು ಏನ್ ಗೈಡೆನ್ಸ್ ಇದೆ ಎಲ್ಲ ಅವ್ರಿಗೆ ಕೊಟ್ಟಿದ್ದು. ಈಗ ಹೆಂಗೆ ಅಂದ್ರೆ, ಅವತ್ತು ನೀವು ಬ್ರುಟಾಲ ವಿಡಿಯೋದಲ್ಲೂ ಬಂದಿದ್ರು. ಇವ್ರಿಗೆ ಇಷ್ಟು ಕೆಲಸ ಇದ್ರು ನಾನು ಎಲ್ಲಾರು ಕರೆದ್ರೆ ಕೆಲಸ ಬಿಟ್ಟು ನನ್ನ ಜೊತೆ ಬರ್ತಾರೆ. ಇದಕ್ಕೆ ನಾನು ಅವ್ರಿಗೆ ಮಾಡ್ತಾ ಇರೋದು ಏನೂ ಅಲ್ಲ, ಮ್ಯೂಚುವಲ್ ಅದು. ಇಷ್ಟು ದಿನ ಬ್ಯಾಕ್ ಬೋನ್ ಆಗಿದ್ದಾರೆ, ಎಲ್ಲೋದ್ರೂ ಬರ್ತಾರೆ. ಗಾಡಿಗಳೆಷ್ಟು, ನನ್ನ ಚಾನಲ್ ಗ್ರೋ ಆಗೋಕ್ಕೆ ಇವರೇ ರೀಸನ್. RX ನಾನು ವಿಡಿಯೋ ಮಾಡ್ತಾನೆ ಇರಲಿಲ್ಲ, ಮಾಡಿ ಓಡುತ್ತೆ ಅಂದ್ಬಿಟ್ಟು RX ತಂದು ಕೊಟ್ಟರು. RXಗಳನ್ನ ಯಾವ ಥರ ಓಡಿಸ್ಬೇಕು, ಹೆಂಗಿರುತ್ತೆ, ಇವರೇ ಹೇಳ್ಕೊಟ್ಟಿದ್ದು. ಅಂದರೆ ಇಷ್ಟು ದಿವಸದಿಂದ ಕಾಣಿಸ್ಕೊಂಡಿರಲಿಲ್ಲ ಜನಕ್ಕೆ, ಇವಾಗ ಸ್ವಲ್ಪ ವ್ಯೂಸ್ ಜಾಸ್ತಿ ಬರುತ್ತೆ, ಬರ್ತಾರ. ಇವ್ರದ್ದು ಕಂಟೆಂಟ್ ಅಲ್ಲ, ಆ್ಯಕ್ಚುಲಿ ಕಂಟೆಂಟ್ ಕೊಡೋದೇ ನಾನು. ಕೇಳಿಸ್ಕೊಳ್ಳಿ, ಇವ್ರದ್ದು ವಿಡಿಯೋ ಓಡ್ತಾ ಇದ್ರೆ ನನ್ನಿಂದ ಅದು ಮ್ಯೂಚುವಲ್ ಬೆಳವಣಿಗೆ ಅದು. ಬಟ್ ಇಲ್ಲ, ಖುಷಿ ಆಗುತ್ತೆ. ಸೊ ನಾನು ಇನ್ನೂ ನಿಮಗೆ ಜಾಸ್ತಿ ಸಕ್ಸಸ್ ಬರಲಿ. ಥ್ಯಾಂಕ್ ಯು. ನಿಮ್ಮಿಬ್ಬರ ಫ್ರೆಂಡ್ಶಿಪ್ಪು ಇದೇ ಥರ ಇರಲಿ, ಯಾರು ಕಣ್ ಬೀಳದೆ ಇರಲಿ ಅಂತ ಕೇಳ್ತೀನಿ. ಓಕೆ, ಹೋಗಿ ನೀವು ಆರಾಮಾಗಿ ಕೆಲಸ ಮಾಡ್ಕೊಳ್ಳಿ, ನಾನು ಡಿಸ್ಟರ್ಬ್ ಮಾಡೋಣ. ಡನ್. ಬ್ರೋ, ಒಬ್ರು ನಿಮಗೆ ಕ್ವಶನ್ಸ್ ಏನು ಕೇಳಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳಿ ಹಾಕಿದ್ದೆ. ಹಾಗೇನೆ ಒಂದು ಸ್ಟೋರಿ ಕೂಡ ಹಾಕಿದ್ದೆ. ಅದರಲ್ಲಿ ಒಬ್ರು ಕೇಳಿದ್ರು, ಟಿಪಿಕಲ್ ಕನ್ನಡಿಗ ಅವ್ರನ್ನ ಕೇಳಿ ಬ್ರೇಕಪ್ ಆದವ್ರಿಗೆ ಏನಂತ ಸೊಲ್ಯೂಷನ್ ಕೊಡ್ತಾರೆ, ಅಡ್ವೈಸ್ ಕೊಡ್ತಾರೆ ಅಂತ. ಲವ್ವೇ ಮಾಡಬೇಡಿ, ಬ್ರೇಕಪ್ಪೇ ಆಗಲ್ಲ ಅವಾಗ. ಪಾಪ ಏನೋ ನೊಂದರುದೇ ಏನೋ ಕೇಳ್ತಾ ಇದಾರೆ. ಸೊ ಇವಾಗ ಟಿಪಿಕಲ್ ಕನ್ನಡಿಗ ಅವ್ರ ಮನೆ ಒಳಗಡೆ ಹೋಗ್ತಾ ಇದೀವಿ. ಯಾರು ತೋರಿಸಿಲ್ಲ ಅನ್ಕೊಂತೀನಿ. ಇಲ್ಲ, ಕಿರಣ್ ನಮಸ್ತೆ. ಕಿರಣ್ ಬಂದಿದ್ರು ಒಂದ್ಸಲ. ಚನ್ನಪಟ್ಟಣದ ಬೊಂಬೆನಾ? ಚನ್ನಪಟ್ಟಣದ ಬೊಂಬೆ ಬ್ರೋ. ಓ ಸೂಪರ್. ಎಷ್ಟು ವರ್ಷದ ಹಳೇದಲ್ಲ, ಮಾಮೂಲಿ ಚನ್ನಪಟ್ಟಣದಲ್ಲಿ ಮಾಡ್ತಾರೆ. ಇದೆಲ್ಲ ಇನ್ನೂ ಕರೆಕ್ಟ್ ಆಗಿ ಫಿಕ್ಸ್ ಆಗಿಲ್ಲ ಒಂದ್ ಕಡೆ. ಓಕೆ, ಇಲ್ಲಿ ನೋಡಿ, ದೊಡ್ಡ ಚಿಕ್ಕ ಮಕ್ಕಳು ಇದ್ದಾಗ ದೊಡ್ಡ ಕುದುರೆ ಆಡ್ತಾರಲ್ಲ, ದೊಡ್ಡ ಮಕ್ಕಳು ಆದಾಗ ಚಿಕ್ಕ ಕುದುರೆ ತಗೊಂಡಿದೀವಿ. ಇದಿದೆ, ಎಲ್ಲ ಇದೆ ಈ ತರ ಮಾಮೂಲಿ ಗಂಟೆ. ಇದು ನಮ್ ಚನ್ನಪಟ್ಟಣದಲ್ಲೇ. ಸೊ ಕಂಪ್ಲೀಟ್ ಎಲ್ಲ ಅಂದ್ರೆ ಬೊಂಬೆಗಳಿರೋದೆಲ್ಲ ಚನ್ನಪಟ್ಟಣದ್ದೇ.
ನಮ್ ಫಸ್ಟ್ ಅದು ಆಡಿಸಿ ನೋಡು ಬೀಳಿಸಿ ನೋಡು ಗೊಂಬೆ ಇಲ್ಲಿ ಟಿನ್ ಟಿಡಿನ್ ಟಿನ್ ಟಿನ್ ಟಿಡಿನ್ ಟಿನ್. ನಿಮ್ ವಿಡಿಯೋ ಎಲ್ಲ ಇಲ್ಲೇ ನೋಡೋದು ನಾವು. ಓ ಸೊ ನನ್ನ ವಿಡಿಯೋ ಅಲ್ಲ, ನಿಮ್ ವಿಡಿಯೋನೇ ಇಲ್ಲೇ ತಾನೆ? ನನ್ ವಿಡಿಯೋ ನೋಡಲ್ಲ ನಮ್ಮ ಮನೇಲಿ. ನಿಮ್ ವಿಡಿಯೋ ನೋಡಲ್ಲ? ಫೋನಲ್ಲಿ ನೋಡ್ತಾರೆ. ನಾನೇ ಹೇಳಿದ್ದೀನಿ ಟಿವಿಲಿ ನೋಡಿದ್ರೆ 2 ವ್ಯೂಸ್ ಒಂದೇ ಸಲ ವೇಸ್ಟ್ ಆಗ್ಬಿಡುತ್ತೆ. ಸಪ್ರೇಟ್ ಅದೊಂದು ಮಾಡಬಾರ್ದು. ಟಿವಿನಲ್ಲಿ ನೋಡ್ಬೇಡಿ, 10 ಜನ ಕುತ್ಕೊಂಡು ಒಂದೇ ನೋಡ್ಬಿಡ್ತಾರೆ. ಹೌದ್ರಾ? ಫೋನಲ್ಲಿ ನೋಡಿ. ಅವಾಗ ಹುಡುಗರುಗಳು ಫ್ಯಾಮಿಲಿ ಇದ್ದಾಗ ಕರೆದು ತೋರ್ಸಲ್ಲ, ಅಮ್ಮ ಬನ್ನಿ ನೋಡಿ ಅಂತ. ಹುಡುಗಿನ ನೋಟಿಫಿಕೇಶನ್ ಬಂದ್ಬಿಟ್ರೆ ಸಪ್ರೇಟ್ ಆಗಿ ನೋಡ್ಕೋತಾರೆ. ಸೊ ಇಲ್ಲೇ ನೀವು ಕುತ್ಕೊಂಡು ಇಲ್ಲಿ ಕುತ್ಕೊಂಡು ರಾತ್ರಿ ಹೊತ್ತು ಎಲ್ಲ ಮಲ್ಕೊಂಡ್ಮೇಲೆ ಚಿಲ್ಲಾಗಿ. ಮನೆ ಸಖತ್ತಾಗಿದೆ ಅಲ್ವಾ? ಮನೆ ನಾನೇ ಪ್ಲಾನ್ ಮಾಡಿದ್ದಲ್ಲ. ಇದು ಇಂಜಿನಿಯರ್ ಅರ್ಧಕ್ಕೆ ಹೋಗ್ಬಿಟ್ರೆ ಈ ಮನೆ ಕಟ್ಟಕ್ಕಾಗಲ್ಲ, ಹುಚ್ಚ ನೀನು, ಈ ಥರ ಡಿಸೈನ್ ಮಾಡೋಕ್ಕಾಗಲ್ಲ ನೋಡಿ ಮೇಲೆ. ಓ ಸೊ ಇದು ಕಂಪ್ಲೀಟ್ ಆಗಿ ಪ್ಲಾನಿಂಗ್ ಮಾಡಿದ್ ನೀವೇನಾ? ಹಾಂ. అంటే ನಿಮ್ಗೊಂದು ಭಯ ಆಯ್ತಂತೆ ಮನೇನ ಯಾರಾದ್ರೂ ಹೋಮ್ ಟೂರ್ ಮಾಡಿದ್ರೆ ಕಳ್ಳ ಬಂದು ಕಳ್ತನ ಮಾಡ್ತಾನೆ ಅಂತ, ಹೌದಾ? ಭಯ ಅಂತೇನಿಲ್ಲ. ಒನ್ ಜಾಯಿಂಟ್ ಕನ್ನಡ ಮಕ್ಳಿಗೆ ಎಷ್ಟೋ ಜನಕ್ಕೆ ಕಾಲಿಗೆ ಚಪ್ಪಲಿ ಇಲ್ಲ, ಶೂ ಇಲ್ಲ, ನೋಡಿಲ್ವ ಇದು? ನೋಡ್ಬೇಕು. ಇವರೆಲ್ಲ ಅನಾಥ ಮಕ್ಕಳ? ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು. ಹೌದಾ? ಪಾಂಡಿಚೇರಿಗೆ ರೈಡ್ ಹೋಗಿದ್ನಲ್ಲ, ಪಾಂಡಿಚೇರಿ ಹೌಸ್ ಇಂದ ಇನ್ಸ್ಪೈರ್ ಆಗಿರುವಂತ ಡೋರ್ ಇದು. ಓಕೆ. ಇದು ಹೆಂಗೆ ಅಂದ್ರೆ ಇಲ್ಲಿ ಕೈ ಕಾಣ್ತಿದೆ, ಇಲ್ಲಿ ಕಾಣ್ತಿದೆ, ಇಲ್ಲಿ ತಗೊಳ್ಳಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಒಂಚೂರು ದೂರ ಆದ್ರೆ ಕಾಣಲ್ಲ. ಫ್ರಾಸ್ಟೆಡ್. ಓಕೆ 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 ಓಕೆ. ಫ್ರಾಸ್ಟೆಡ್ ಇದು. ಅದು ಅಷ್ಟೇನೆ, ಅದು ಫ್ರಾಸ್ಟೆಡ್. ಎಷ್ಟು ರೂಮ್ಸ್ ಇದೆ? 1 2 3 ಕೆಳಗೊಂದು 4 ರೂಮ್ ಇದೆ. ಸೊ ಇದೆಲ್ಲ ಏನ್ ಗೆಸ್ಟ್ಗೆ ಅಂತನಾ? ಒಂದು ಗೆಸ್ಟ್ ರೂಮ್ ಇದೆ, ಅಲ್ಲೊಂದು ಖಾಲಿ ರೂಮ್ ಇದೆ, ಅದು ಗೇಮಿಂಗ್ ರೂಮ್ ಮಾಡ್ಬೇಕು ಅಂತ. ಓಕೆ ಓಕೆ. ನಂಗೆ ಆನ್ಸರ್ ಕರೆಕ್ಟಾಗಿ ಸಿಕ್ಕಿಲ್ಲ ಆ ಕ್ವಶನ್ಗೆ. ಸೊ ಬ್ರೇಕಪ್ ಆದವ್ರಿಗೆ ಏನಾದ್ರು ಒಂದು ಒಳ್ಳೆ ಏನ್ ಬರೀ ಬ್ರೇಕಪ್ ನಿಮ್ದೇನಾ ಕ್ವಶನ್? ಪರ್ಸನಲ್ ಸೀರಿಯಸ್ ಆಗಿಲ್ಲ, ಕಾಮೆಂಟ್ ತೋರಿಸ್ತೀನಿ. ಏನ್ ನನ್ಗೆ ಆಗಿಲ್ಲ ಯಾವ್ದೋ ರಿಲೇಶನ್ಶಿಪ್. ಅಲ್ಲ, ನಾನು ಜನರಲ್ ಆಗಿ ಕೇಳ್ತಾರೆ, ಯಾರಾದ್ರೂ ಬಂದ್ಬಿಟ್ಟು ಈಗ ಓಕೆ ನಾನೇ ಬಂದೆ ಅಂತ ಅನ್ಕೊಂಡು, ಓಕೆ ನಂದೇ ವಿಷಯ ಅನ್ಕೊಳ್ಳೋಣ, ಹಿಂಗೊಂದು ಬ್ರೇಕಪ್ ಆಯ್ತು ಏನ್ ಮಾಡೋದು ಅಂತ ಕೇಳ್ತೀನಿ. ಹೋಗಿ ನೀನ್ ಕೆಲಸ ಮಾಡು, ಫಸ್ಟ್ ಉದ್ಧಾರ ಆಗು ಅಂತೀರ. ಅದೇ ತರ ಇಂಪಾರ್ಟೆಂಟ್ ಅಟ್ ದಿ ಎಂಡ್ ಆಫ್ ದ ಡೇ. ಪ್ರೀತಿ ಬ್ರೇಕಪ್ ಎಲ್ಲ ಆದ್ಮೇಲೆ ಅಲ್ಟಿಮೇಟ್ ಆಗಿ ನಿಮ್ಮನ್ನ ಯಾರೋ ಒಬ್ರು ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ನಿನ್ ಗರ್ಲ್ ಫ್ರೆಂಡ್ ಇಂದ ರೆಕಗ್ನೈಸ್ ಮಾಡಲ್ಲ, ನೀನ್ ಮಾಡೋ ಕೆಲಸದಿಂದ ಮಾಡೋದು. ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೀನ್ ಕೆಲಸ ಮಾಡೋದು ಅಷ್ಟೇ. ನಿಜ. ಇದು ಆಕ್ಚುಲಿ ನಾವೇನೋ ಸಕ್ಸಸ್ ಆದ್ರೆ ಬ್ರೋ, ನಿಮ್ಗೆ ಇದು ಯಾವ ತರ ಬಂದಿದ್ಯಾ ಅಂದ್ರೆ ನೀವು ಇಷ್ಟೆಲ್ಲ ಹೆಸರು ಮಾಡಿದ್ಮೇಲೆ ನಿಮ್ ಸ್ಕೂಲ್ ಫ್ರೆಂಡ್ಸು ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ, ನನ್ನ ಹೆಸರೇ ಗೊತ್ತಿಲ್ವಲ್ಲ. ಎಷ್ಟೊಂದ್ ಜನಕ್ಕೆ ನೀನಾ ಇದು ಅಂತ ಕೇಳ್ತಾರೆ ಎಷ್ಟೊಂದ್ ಜನ. ಮುಂಚೆ ಬೇರೆ ತರನೇ ಇದ್ದೆ ನಾನು, ನೋಡಕ್ಕೂ ಬೇರೆ ತರ ಇದ್ದೆ, ಫುಲ್ ಸಣ್ಣಕ್ಕೆ, ಗೊತ್ತೂ ಇಲ್ಲ ಎಷ್ಟೊಂದ್ ಜನಕ್ಕೆ. ಈಗಲೂ ನಂದು ಚನ್ನಪಟ್ಟಣ ಸ್ಕೂಲ್ ಅವ್ರು ಎಷ್ಟೊಂದ್ ಜನ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ. ಓಕೆ. ನಿಮ್ ಕಾಲೇಜ್ ಸ್ಟೂಡೆಂಟ್ಸ್, ಸೀನಿಯರ್ ಜೂನಿಯರ್ಸ್ ಎಲ್ಲ ಅವ್ರವ್ರ ಲೈಫಲ್ಲಿ ಬಿಸಿ ಇದಾರೆ ಅವರು. ಎಲ್ಲ ಬಿಸಿ ಇದಾರಲ್ಲ. ಅಟ್ಲೀಸ್ಟ್ ಯಾರೋ ಒಬ್ರು ನಾನು ನಿನ್ನ ಸ್ಕೂಲ್ ಟೈಮಲ್ಲಿ ನೋಡ್ತಾ ಇದ್ದೆ, ಇವಾಗ ನೋಡಿ ಹೇಳ್ತಾರೆ ಮಾಮೂಲಿ ಅದೆಲ್ಲ ನೋಡ್ತಾರೆ, ಏನಪ್ಪ ಕೈಗೆ ಸಿಗಲ್ವಲ್ಲ ಅಂತ. ಇಲ್ಲೇ ಇದ್ದೀನಿ, ನಾನೇಲಿ ಕೈಗೆ ಸಿಗಲ್ಲ. ಅವರು ಎಫರ್ಟ್ ಹಾಕಲ್ಲ ಅಷ್ಟೇ ಬಂದು ಮೀಟ್ ಆಗಕ್ಕೆ. ಖುಷಿ ಆಗುತ್ತೆ ಅಲ್ಲ? ಅಂದ್ರೆ ಖುಷಿ ಅನ್ನೋದ್ಕಿಂತ ಲೈಕ್ ನಾನು ಹೆಸರು ಮಾಡಿರ್ಬೋದು, ಜನರಿಗೆ ಹತ್ರ ಆಗಿರ್ಬೋದು, ಬಟ್ ಅವ್ರ ಲೈಫಲ್ಲಿ ಅವ್ರ ಗೋಲ್ಗಳನ್ನ ಅವ್ರು ಅಚೀವ್ ಮಾಡ್ತಾ ಇದಾರೆ. ಸೊ ಅವ್ರಿಗೆ ಅವ್ರದೇ ಕಷ್ಟಗಳಿರುತ್ತೆ. ಎಷ್ಟೊಂದ್ ಜನ ಫಾರಿನ್ ಅಲ್ಲಿ ಲೋನ್ ತಗೊಂಡೋಗಿ ಅಲ್ಲಿ ಓದ್ಬಿಟ್ಟು ಕೆಲಸ ಮಾಡಿ ಲೋನ್ ತೀರಿಸಿ ಇವಾಗ ಸೆಟ್ಲ್ ಆಗ್ತಾ ಇದಾರೆ. ಸೊ ಅವ್ರಿಗೆ ಅದ ಅಚೀವ್ಮೆಂಟ್. ಓಕೆ. ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಕೆಲಸ ಎಲ್ಲ ಬಿಟ್ಬಿಟ್ಟು ಅವ್ರ ಅಪ್ಪನ ಜೊತೆ ಜಮೀನಲ್ಲಿ ಕೆಲಸ ಮಾಡ್ತಾ ಇದಾರೆ, ಅವ್ರಿಗೆ ಅದ ಅಚೀವ್ಮೆಂಟ್. ಸೊ ನನ್ನ ಸುತ್ತಮುತ್ತ ನನ್ನ ಪರಿಚಯ ಇದ್ದವರು ಏನು ಅಂದ್ರೆ ಎಲ್ಲ ಗೋಲ್ ಸೆಂಟರ್ಡ್ ಇದ್ರು. ಅವ್ರ ಪ್ರಕಾರ ನಾನು ಇನ್ನೂ ಏನು ಮಾಡಿಲ್ಲ, ನೀನು ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ. ಸೊ ಅವ್ರು ಹೇಳ್ತಾರೆ ಮಾಡು, ಇನ್ನೂ ಜಾಸ್ತಿ ಮಾಡು. ಖುಷಿ ಆಗುತ್ತೆ ನಾವು ನಿಮ್ಮನ್ನ ಈ ತರ ಜನ ರೆಕಗ್ನೈಸ್ ಮಾಡೋದು ಇದೆಲ್ಲ ನೋಡೋಕೆ ಖುಷಿ ಆಗುತ್ತೆ. ಬಟ್ ಇನ್ನು ಮಾಡ್ಬೇಕು ಮಗ ಮಾಡು ಅಂತ. ಸೂಪರ್. ಪುಷ್ ನಿಮ್ಗೂ ಸಿಗ್ತದೆ ಅಷ್ಟೇ. ಓಕೆ. ಅಮ್ಮ ಏನ್ ಹೇಳ್ತಾರ? ಮಾಮೂಲಿ ಅವ್ರಿಗೂ ಅಷ್ಟೇ, ಜಾಸ್ತಿ ಏನ್ ಹೇಳಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಹೋಗಲ್ಲ. ಏನೋ ಮಾಡ್ತಾ ಇದೀರಾ ಮಾಡಿ, ಯಾರಿಗೂ ಕೆಟ್ಟದ್ ಮಾಡ್ಬೇಡ, ಯಾರಿಗೂ ಇದ್ ಮಾಡ್ಬೇಡ. ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಟ್ಟಿದ್ರು, ನೀನ್ ಈ ತರ ರಮ್ಮಿ ಆ್ಯಪ್ ಅದೆಲ್ಲ ಪ್ರಮೋಷನ್ ಮಾಡ್ತಾರೆ, ಕೊಡ್ತಾರಮ್ಮ ದುಡ್ಡು ಅಂದ್ರೆ, ಆತರ ಮಾಡಿದ್ರೆ ಮನೆ ಬಿಟ್ಟೆ ಓಡಿಸ್ಬಿಡ್ತೀನಿ ನಾನು. ಬೇಕಾದ್ರೆ ಯೂಟ್ಯೂಬ್ ಮಾಡಿದ್ರೆ ನಾನೇ ಬಿಟ್ಟಿಯಾಗಿ ಊಟ ಹಾಕ್ತೀನಿ, ಈ ತರ ಬೇರೆಯವ್ರ ಜೀವನ ಹಾಳು ಮಾಡೋ ಕೆಲಸ ಮಾಡ್ಬೇಡ ಅಂತ. ಹೌದಾ? ಸೂಪರ್ ಬ್ರೋ. ನಾನು ಇವಾಗ ನೀವು ವಿಡಿಯೋನ ಎಡಿಟ್ ಮಾಡೋಂಥ ಜಾಗ ನೋಡ್ಬೇಕು. ಬನ್ನಿ ಇಲ್ಲೇ ಇದೆ, ಇಲ್ಲೇ. ಎಷ್ಟು ಅವರ್ ಕುತ್ಕೊಂತೀರ ಇದ್ರ ಮೇಲೆ? ಬ್ರೋ ಒಂದು 35-40 ಅವರ್ ಆಗ್ಬೋದು. ಈಗ ಓಲಾದು ಎಡಿಟ್ ಮಾಡ್ತಾ ಇದ್ದೀನಿ. 40 ಅವರ್ ಇದು ಮುಗಿಸ್ಬೇಕು. ಇಲ್ಲೇ ಇರಿ, ಇನ್ನೊಂದು ನನ್ನ ಲ್ಯಾಪ್ಟಾಪ್ ತೋರಿಸ್ತೇನೆ ನಿಮಗೆ. ನಾನು ಇವಾಗ ರೀಸೆಂಟ್ ಆಗಿ ಲ್ಯಾಪ್ಟಾಪ್ ತಗೊಳ್ಳೋ ಮುಂಚೆ ಇದ್ರಲ್ಲಿ ಎಡಿಟ್ ಮಾಡ್ತಾ ಇದ್ದೆ. ಇದ್ರಲ್ಲಿ ಎಡಿಟ್ ಮಾಡ್ತಾ ಇದ್ರೆ? ಇದು 2013 ಅಲ್ಲಿ ತಗೊಂಡಿದ್ದು ನನ್ನ ಲ್ಯಾಪ್ಟಾಪ್. HP ಅಲ್ಲ ಇದು? HP.
ಅವಾಗ ಗೇಮಿಂಗ್ ಮಾಡ್ತಾ ಇದ್ದೆ ನಾನು. ಓಕೆ, ಸಪೋರ್ಟ್ ಮಾಡ್ತಾ ಇತ್ತಾ ಇದು? ಇಲ್ಲ ಬ್ರೋ, ನೋಡಿ ಫುಲ್ ಸೇಮ್ ನನ್ನ ಹತ್ರ ಇದೆ ಇದು. ಅದಕ್ಕೆ ಸ್ಕ್ರೀನ್ ಎಲ್ಲ ಹೋಗಿ ಚಿತ್ರಾನ್ನ ಆಗಿ ಒಂದೊಂದ್ಸಲ ರೆಂಡರ್ ಹಾಕಿದ್ರೆ 5-6 ಅವರ್ ಆಗ್ತಿತ್ತು. ಸೊ ನಾನು ಗಾಡಿಗಳ ಮೇಲೆ ಇನ್ವೆಸ್ಟ್ ಮಾಡಿ ಅದಾದ್ಮೇಲೆ ದುಡ್ಡು ಉಳಿದಿರೋದನ್ನ ಲ್ಯಾಪ್ಟಾಪ್ ಮೇಲೆ ಹಾಕಿರೋದು ನಾನು. ಸೊ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಗಾಡಿಗಳು ಫಸ್ಟ್ ಬಂದ್ಬಿಡ್ಲಿ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ, ನಾನು ಹೆಂಗೋ ಕಷ್ಟಪಟ್ಟು ಹೆಂಗೋ ಎಡಿಟ್ ಮಾಡ್ಕೊಳ್ಳೋಣ ಅಂತ. ಇವಾಗ ಅದಾಯ್ತಲ್ಲ, ಇವಾಗ ಸ್ವಲ್ಪ ಡೆವಲಪ್ ಆಗಿದೆ ಅಷ್ಟೇ. ಓಕೆ, ಸೊ ಆಲ್ಮೋಸ್ಟ್ ಒಂದು 40 ಅವರ್ ಒಂದು ವಿಡಿಯೋಗೆ ಆಗುತ್ತೆ ಬ್ರೋ. ಒಂದು ವಿಡಿಯೋ 40 ಅವರು. ಇಲ್ಲಿ ಇದೆಲ್ಲ ಕಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಪ್ಪಾ, ನಮ್ಮನ್ನು ಪಾಪ ನಮ್ಮ ಎಡಿಟರ್ದು ಸೇಮ್ ಬಾಳು. ಅಂದ್ರೆ ಒಂದು ವಿಡಿಯೋ ಇಲ್ಲಿರೋ ವಿಡಿಯೋ ಇನ್ನೊಂದು ವಿಡಿಯೋ ಮಿಕ್ಸ್ ಮ್ಯಾಚ್ ಆಗ್ತಿರುತ್ತೆ ನಮ್ದು, ಒಂದೇ ಫೋನಲ್ಲಿ ಬರೋಲ್ಲ. ಅಲ್ಲ, ಅದನ್ನೇ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ಹೇಳ್ದಂಗೆನೆ ಆ ಸ್ಕಿಲ್ ಎಲ್ರಿಗೂ ಬರಲ್ಲ. ಇಲ್ಲೆಲ್ಲ ಸಪ್ರೇಟ್ ಫೈಲ್ಗಳಿರುತ್ತೆ, ಇಲ್ಲೊಂದಷ್ಟು ಸಪ್ರೇಟ್ ಟೆಕ್ಸ್ಟ್ಗಳು ಇಟ್ಕೊಂಡಿರ್ತೀನಿ, ಓಕೆ ಓಕೆ, ಇಲ್ಲೊಂದಷ್ಟು ಇಮೇಜಸ್ಗಳು ಇಟ್ಕೊಂಡಿರ್ತೀನಿ. ಏನಿಲ್ಲ ಅಂದ್ರೆ 1,000-2,000 ಎಲಿಮೆಂಟ್ ಆದ್ರೂ ಹೋಗೇ ಹೋಗುತ್ತೆ ನಂದೊಂದು ವಿಡಿಯೋಗೆ. ನಿಮ್ಗೆ ಇದನ್ನ ತೋರಿಸ್ತೀನಿ ನೋಡಿ. ಅಲ್ಲ, ಅಷ್ಟೊಂದು ಗೊತ್ತಾ? ಹ್ಞೂ ಬ್ರೋ, ಅಷ್ಟು ಆಗ್ತೀವಲ್ಲ ನಾವು. 8 ನಿಮಿಷ ವಿಡಿಯೋಗೆ ಇಷ್ಟೊಂದು, ಯಪ್ಪ. ಸೊ ಸುಮ್ಮನೆ ಯಾರಿಗೂ ಸಕ್ಸಸ್ ಬರಲ್ಲ, ಇಲ್ಲ ಸುಮ್ಮನೆ ಯಾರಿಗೂ ಹೆಸರು ಬರಲ್ಲ, ಸುಮ್ಮನೆ ಯಾರಿಗೂ ಫೇಮ್ ಬರಲ್ಲ. ಕೆಲಸ ಮಾಡಿದ್ರೇನೆ ಎಲ್ಲದು ಬರೋದು ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ಸೂಪರ್. ಸೊ ಇಲ್ಲೇ ಕುತ್ಕೊಂಡು 40 ಅವರ್ ಮಾಡ್ತೀರಾ? ನನ್ಗೆ ಇದಕ್ಕೂ ಮುಂಚೆ ಫಸ್ಟ್ ನನ್ನ ಮೊಬೈಲ್ ಇದು ಯೂಸ್ ಮಾಡ್ತಾ ಇದ್ದೆ, ಫುಲ್ ಹೊಡೆದೋಗ್ಬಿಟ್ಟಿದೆ ನೋಡಿ. ಈಗಲೂ ಇದನ್ನ ಯೂಸ್ ಮಾಡೋದು ನಾನು, ಬ್ಯಾಕಪ್. ಅದಾದ್ಮೇಲೆ ಇದು ನಂದು ಗೆಟ್ ಅವೇ ಮೊಬೈಲ್. ಇದು ಎಲ್ಲಾದ್ರೂ ಹೋದ್ರೆ ಇದು ಎತ್ಕೊಂಡು ಹೋಗೋದು. ಸೋಷಿಯಲ್ ಮೀಡಿಯಾ ಎಲ್ಲ 0 ಬಿಟ್ರೆ ಇಲ್ಲಿ ನಂದು ಸ್ಟಿಕ್ಕರ್ಸ್ಗಳು ಇದೆಲ್ಲ ಇದೆ. ಸ್ಟಿಕ್ಕರ್ಸು, ಕೀ ಚೈನ್ಸು, ನಂದು ಆಟ ಸಾಮಾನು, ಗಾಡಿಗಳು ಬಿಟ್ರೆ ಇಲ್ಲಿ ಒಂದಷ್ಟಿದೆ. ಹೆಡ್ಫೋನ್, ಇದೊಂದು ಗೋಪ್ರೋ ಇದೆ ನೋಡಿ, ಬ್ಯಾಟ್ರಿ ಆಗ್ಲೇ ಊದ್ಕೊಂಡ್ಬಿಟ್ಟಿದೆ. ನಾಟ್ ಅಟ್ ಆಲ್ ಈಸಿ. ಅವಾಗೆಲ್ಲ ಪೋಸ್ಟರ್ ಮಾಡಕ್ಕೆ ಅಳ್ತೆ ಬೇಕಿತ್ತು, ಸ್ಕೇಲ್ ಹಿಡ್ಕೊಂಡು ಕೂತ್ಕೋತಿದ್ದೆ ಎಷ್ಟು ಪೋಸ್ಟರ್ ಹಿಂಗ್ ಕಾಣುತ್ತೆ ಅನ್ಬಿಟ್ಟು. ಓ ಸೂಪರ್. ಇಲ್ಲಿ ನೋಡಿ, ಇದೊಂದು ತಮ್ನೇಲ್ ಕಾಣ್ತಿದೆ ಅಲ್ವಾ, ಇದ್ರ ಬೇಸ್ ಪಿಕ್ಚರ್ ಬಂದು ಇದು. ಓಕೆ, ಇದ್ರ ಮೇಲೆ ನಾನು ಫಸ್ಟ್ ಎಡಿಟ್ ಮಾಡ್ತೀನಿ, ಸ್ವಲ್ಪ ಬ್ಲರ್ ಹಾಕ್ತೀನಿ, ಅದ್ರ ಮೇಲೆ ಬ್ಲಾಕ್ ಅಂಡ್ ವೈಟ್ ಮಾಡ್ತೀನಿ, ಈ ತರ ಇದು ಮಾಡ್ತೀನಿ. ಇದು ತಮ್ನೇಲ್ ಅಂತ ಅನ್ಸ್ತಾರ ಇಲ್ಲ ನಿಮ್ಗೆ, ಈಗ ಮಾಡ್ಕೊಂಡು ಹೋಗ್ತಿದ್ರೆ ಒಂದೊಂದಾಗ ಸೇರ್ಕೊಳುತ್ತೆ ನೋಡಿ. ಅಲ್ಲಿ ಜಪಾನ್ದು ಸಿಂಬಲ್ ಬಂತು, ಕೆಳಗಡೆದಾಕ್ದೆ, ಮತ್ತದ್ ಕಲರ್ ಸ್ವಲ್ಪ ಚೇಂಜ್ ಮಾಡಿದೆ. 3-4 ಪ್ರಾಸೆಸ್ ಆದ್ಮೇಲೆ ಇದೆಲ್ಲ ಒಂದೊಂದಾಗಿ ಬಿಲ್ಡ್ ಮಾಡ್ಕೊಂಡು ಬರುತ್ತೆ ನೋಡಿ. ಇವಾಗ ಒಂದು ಅಲ್ಲಿ ಅನ್ಸ್ಬೋದು ಇದೇನ್ ತಮ್ನೇಲ್ ಅಲ್ವಾ ಅಂತ, ಬಟ್ ಈ ತಮ್ನೇಲ್ ಅಲ್ವಾ ಒಂದಷ್ಟು ಎಲಿಮೆಂಟ್ ಇರುತ್ತೆ, ನಮ್ ಕಣ್ಣು ಎಲ್ಲಿ ಹೋಗುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ ಮಾಡ್ತೀವಿ. ಇದು ಪಾಲಿಶ್ ಹೊಡೆದಂಗ್ ಬಂತಲ್ಲ. ಹೌದು, ಅದು ಕಲರ್ ಚೇಂಜ್ ಮಾಡಿದೀನಿ. ಓಕೆ ನೋಡಿ, ಇದು ಕಲರ್ ಪಾಲಿಶ್ ಆಯ್ತು ಈಗ. ಓ, ಇದು ಲೆವೆಲ್ 1 ತಮ್ನೇಲ್ ಇದು ನಾನ್ ಮಾಡೋದು. ಇನ್ನು ಲೆವೆಲ್ 3, ಲೆವೆಲ್ 4 ತಮ್ನೇಲ್ಗಳಿರುತ್ತೆ. 3-4 ಕಲರಲ್ಲೇ ಹಾಕಿದ್ದೀನಿ ತಮ್ನೇಲ್ಗಳ ಮೇಲೆ ನಾನು. ಸೀರಿಯಸ್ಲಿ ಕಷ್ಟ ಇದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಬ್ರೋ, ಕೆಳಗಡೆ ಗ್ಯಾರೇಜ್ ಬಿಟ್ರೆ ಇಲ್ಲ. ಈಗ ನೆಕ್ಸ್ಟ್ ಕೆಳಗಡೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಅಲ್ಲಿ ಕುತ್ಕೊಂಡ್ ಮಾಡ್ಬೇಕು ಅಂತ ಹೇಳಿ. ಸೂಪರ್. ಇಲ್ಲೊಂದ್ಸಲ ಕೂತ್ಬಿಟ್ರೆ ನಾನು ಐಡಿಯಾಸ್ ಫ್ಲೋ ಆಗ್ತಾ ಇರುತ್ತೆ ನನಗೆ. ಓಕೆ, ಮುಗಿಸ್ಕೊಂಡು ಇಲ್ಲಿಲ್ಲ ಅಂದ್ರೆ ಇಲ್ಲಿ ಹೊರಗಡೆ ಬರೋದು, ಒಂಚೂರು ರೆಸ್ಟ್ ತಗೊಳಕ್ಕೆ. ಇಲ್ಲಿ ಕ್ರೇಜಿ ಇದು ಬ್ರೋ. ಆದ್ರೆ ಮೈಸೂರಲ್ಲಿ ಮನೆಗಳೆಲ್ಲ ಸಖತ್ತಾಗಿರ್ತಾವಲ್ಲ, ಒಂದಕ್ಕಿಂತ ಒಂದು. ನಮ್ಮ ಮನೆ ಡಿಸೈನ್ ಸೇಮ್ ಅಲ್ಲಿ ಇದೆ ನೋಡಿ. ನೀವ್ ಮಾಡಿದ್ದ? ಇದು ನೋಡ್ಕೊಂಡ್ ಮಾಡಿರೋದು. ಈ ತರದೊಂದು ಮನೆ ಕಟ್ಟಬೇಕು ಪ್ಲಾನ್ ಇದೆ ಅನ್ಬಿಟ್ಟು ನಾವು ಇಂಜಿನಿಯರ್ ಹತ್ರ ಹೋಗಿದ್ವಿ. ಕೋಟಿ ಗಟ್ಲೆ ಹೇಳ್ಬಿಟ್ರು. ಹೌದಾ? ನಾನ್ ನಕ್ಬಿಟ್ಟೆ ನಾನು. ಯಾಕೆಂದ್ರೆ ಸರ್ ನನ್ನ ಹತ್ರ ಇರತ್ತೇನೆ ಇಷ್ಟು ಬಜೆಟ್ ಸರ್, ನೀವ್ ಇಷ್ಟೇ ಹೇಳ್ತಾ ಇದೀರಲ್ಲ ಹೆಂಗೆ ಸರ್, ನಿಮ್ದೆಲ್ಲ ಅಷ್ಟು ಬಜೆಟ್ ಇದೆ ಮಾತ್ರ ಇನ್ನೊಂದಷ್ಟು ಜನ ಹೇಳಿದ್ರು, ಇಷ್ಟೊಂದೆಲ್ಲ ಮಾಡಕ್ ಆಗಲ್ಲ, ಕನ್ಸ್ ಕಾಣ್ಬೇಕು ಅಂದ್ರೆ ಇರ್ಬೇಕು ಫಸ್ಟ್ ಒಂದು. ಆಮೇಲೆ ಅನ್ಕೊಂಡೆ ಏನಕ್ ಮಾಡಕ್ ಆಗಲ್ಲ, ಅಂತದ್ ಏನ್ ಕಷ್ಟ ಇದೆ. ಜಲ್ಲಿಕಲ್ಲು ಹುಡ್ಕೊಂಬಂದೆ, ಇಟ್ಟಿಗೆ ಹೋಗ್ಬಿಟ್ಟು ನೀರಲ್ಲಿ ಮುಳುಗಿಸ್ ನೋಡ್ತಾ ಇದ್ದೆ. ಅದೆಲ್ಲ ಟೆಕ್ನಿಕ್ ಇದೆ, ಹೆಂಗೆ ಎಷ್ಟು ಮಿಕ್ಸ್ ಮಾಡ್ಬೇಕು ಎಲ್ಲ ಕಲಿಯಕ್ ಶುರು ಮಾಡಿದೆ. ಕಲ್ತು ನಾನು ಎಲ್ಲಾ ಕೆಲ್ಸನೂ ಬಿಟ್ಬಿಟ್ಟೆ. ನಾನು ಬೇರೆ ಎಲ್ಲಾ ಬಿಟ್ಬಿಟ್ಟು 3 ವರ್ಷ ನಮ್ಮ ಅಪ್ಪ ಅಮ್ಮ ದುಡ್ಡು ಹಾಕಿದ್ರು, ಒಂದಷ್ಟು ಟೈಮ್ ಇನ್ವೆಸ್ಟ್ ಮಾಡಿ ಇದನ್ನ ಕಟ್ಟಿದ್ವಲ್ಲ. ಅವಾಗ ನನ್ಗೊಂದು ಅರ್ಥ ಆಗಿದ್ದೇನು ಅಂದ್ರೆ, ಮನಿ ಸೇವ್ ಈಸ್ ಮನಿ ಅರ್ನ್ಡ್. ನಮ್ದು ಎಷ್ಟು ಬಜೆಟ್ ಇತ್ತು ಅಷ್ಟು ಮುಗಿಸಿದ್ವಿ ಮನೇನ. ಹೌದಾ? ಅಷ್ಟೇ. ಯಾರಿಗೋ ದುಡ್ಡು ಕೊಟ್ಟು ಅವನನ್ನ ಬೆಳೆಸೋ ಬದಲು ಲೈಕ್ ನಾಲೆಡ್ಜ್ ಇಸ್ ಪವರ್. ಕ್ವಶನ್ ಮಾಡ್ಬೇಕು ನೀವು. ಇದು ತುಂಬಾ ರಿಸ್ಕ್, ನಾವ್ ಹಾಕಲ್ಲ ಅಂತ ಇಂಜಿನಿಯರ್ ಒಂದ್ ಟೈಮಲ್ಲಿ ಇದನ್ನ ಕ್ಲಾಸ್ ಹಾಕಲ್ಲ ಅಂತ.
ಮನೆ ಮಾತ್ರ ಸಖತ್ತಾಗಿದೆ. ಆಮೇಲೆ ಇಟ್ಗೆನಲ್ಲಿ ಟೆಂಪ್ಲೇಟ್ ಮಾಡಿ ಹಾ ಮಧ್ಯ ಮಾತ್ರ ಕಾಂಕ್ರೀಟ್ ಹಾಕಿ ಇಟ್ಟಿಗೆ ಒಂದೊಂದೇ ಇಟ್ಟಿಗೆ ತೆಗೆದು ಹಾ ಮೇಲ್ಗಡೆ ಕಟ್ಟೆ ಕಟ್ಟಿ ಇದನ್ನ ಸ್ಲೋಪ್ ಮಾಡಿಸಿ ಕಬ್ಬಣದಲ್ಲಿ ಓಕೆ. ತುಂಬಾ ಕೆಲ್ಸ ಹೋಗಿದೆ ಬ್ರೋ. ಪೀಸ್ಫುಲ್ ಜಾಗ ಇದು. ಸೂಪರ್ ಆರಾಮಾಗಿದೆ. ನೆಕ್ಸ್ಟ್ ಒಂದು ಮಂಚ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಇಲ್ಲೆಲ್ಲ ಸ್ವಿಚ್ ಎಲ್ಲ ಇಡ್ಸಿದೀನಿ. ಹೌದಾ? ಇಲ್ಲೆಲ್ಲ ಸ್ವಲ್ಪ ಹ್ಯಾಂಗಿಂಗ್ ಗಾರ್ಡನ್ ತರ ಮಾಡಿ ಇಲ್ಲಿ ಮಂಚ ಎಲ್ಲ ಹಾಕಿ ಮಾಡೋಣ ಅಂತ. ಇಲ್ಲಿ ಚೆನ್ನಾಗಿರುತ್ತೆ, ಒಂಥರ ಗಾಳಿ ಬೀಸ. ಕರೆಕ್ಟ್ ಅಂದ್ರೆ ಆ ಟೈಮ್ಗೆ ಹೋಗ್ಬೇಕು ಅಂದ್ರೆ ನಾನು ಒಂದು ಟೈಮ್ ಸ್ಪೆಂಡ್ ಮಾಡೋ ಟೈಮ್ ಇರ್ಬೇಕು ನನ್ನ ಹತ್ರ. ಈಗ ಅಷ್ಟಿಲ್ಲ, ಎಲ್ಲಿ ಏನು ಮಾಡಕ್ ಆಗ್ತಿಲ್ಲ. ರೂಮಲ್ಲಿ ಕೂತ್ಬಿಟ್ರೆ ಹೊರಗಡೆನೆ ಬರಲ್ಲ ನಾನು. ಓಕೆ. ಸೊ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಟಕ 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 ಅಂತ ಕೇಳ್ತಾ ಹೋಗ್ತೀನಿ. ನೀವು ಟಕ 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 ಅಂತ ಆನ್ಸರ್ ಮಾಡ್ಬೇಕು. ನಿಮ್ನ ಇನ್ಸ್ಪೈರ್ ಮಾಡಿದಂತ ಪರ್ಸನ್ ಅಪ್ಪನೇ bro. ಯೂಟ್ಯೂಬ್ ಅಲ್ಲಿ ತುಂಬಾ ಹತ್ರದಿಂದ ನೋಡಿದೀನಿ ನಾವು ಅಪ್ಪ ನಾನು. ಬೇರೆಯವ್ರನ್ನೆಲ್ಲ ನಾವು ಸ್ಕ್ರೀನ್ ಮೇಲೆ ನೋಡಿ ಇನ್ಸ್ಪೈರ್ ಆಗ್ತೀವಿ. ಆಫ್ ಸ್ಕ್ರೀನ್ ಬಂದಾಗ ಏನೋ ಕಚಡ ಕೆಲಸಗಳು ಮಾಡ್ತಾರೆ. ಇನ್ನೊಂದಷ್ಟು ಜನನ ಏನೋ ಕೆಲಸ ಮಾಡಿದ್ರು ಅಂತ ಇನ್ಸ್ಪೈರ್ ಆಗ್ತೀವಿ. ಆಮೇಲೆ ಗೊತ್ತಾಗುತ್ತೆ ಅವ್ರು ಫೇಕ್ ಮಾಡ್ತಿದ್ರು ಅಂತ. ಇನ್ನೊಂದಷ್ಟು ಜನ ನಮ್ಮನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ. ನಾವ್ ಅವಾಗ ಅವ್ರನ್ನ ಡಿಸಪಾಯಿಂಟ್ ಮಾಡಬಾರ್ದು. ಸೊ ನಾವ್ ಅಪ್ಪನ ಬುಡ್ದಾಗಿಂದ ಇದು ತನಕ ಎವ್ರಿ ಡೇ ನೋಡ್ತಾನೆ ಇದೀನಿ. ಅವರೇ ಇನ್ಸ್ಪೈರ್ ಮಾಡೋದು. ಎಲ್ಲಾರ್ಗು ಅವ್ರ ಫ್ಯಾಮಿಲಿನೇ ಇನ್ಸ್ಪಿರೇಷನ್. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಿನ್ ಕೈಲಿ ಆಗಲ್ಲ ಅಂತ ಬೈದ್ರೆ ನಾವ್ ಮಾಡೋದು, ನಿನ್ ಕೈಲಿ ಆಗತ್ತೆ ಮಾಡು ಸಪೋರ್ಟ್ ಕೊಟ್ರು ನಾವ್ ಮಾಡೋದು. ಎಲ್ಲ ಫ್ಯಾಮಿಲಿನೇ. ಆಕ್ಚುಲಿ ಪ್ರತಿಯೊಬ್ಬರಿಗೂನು ಅವ್ರ ಅಮ್ಮನೇ ಮೊದಲು ಹೀರೋಯಿನ್, ಅವ್ರ ಅಪ್ಪನೇ ಮೊದಲೇ ಹೀರೋ. ಹಿಂಗಾದ್ರೂ ಏನಾದ್ರು ಮಾಡ್ಲಿ. ನಿಜ ಅದ? ಚಿಕ್ಕ ವಯಸ್ಸಲ್ಲಿ ನಮ್ಗೆ ಎಲ್ಲಾದ್ರೂ ನಾವ್ ಎಲ್ಲ ರಿಲೇಟ್ ಮಾಡ್ಕೊಂಡು ನಾವಪ್ಪ ಹಂಗೆ ನಾವಪ್ಪ ಹಿಂಗೆ ಅಂತ ಹೇಳಿ. ನಾವಪ್ಪ ಯಾರಿಗೂ 10 ಜನಕ್ಕೆ ಹೊಡಿಲಿಲ್ಲ, JCB ಉಳಿಸ್ಲಿಲ್ಲ ಅಂದ್ರು ಇಲ್ಲಿ ತನಕ ನಮ್ಮನ್ನ ಕರ್ಕೊಂಡ್ ಬಿಟ್ಟಿದ್ದಾರೆ. ನಾವು ಅವರಿಂದ ಬದುಕಿರೋದು. ಈಗ ಅಂಧ ಪ್ರೇಮ ತೋರಿಸ್ತಾರಲ್ಲ ಹೀರೋಗಳ ಮೇಲೆ, ಅದನ್ನ ಫಸ್ಟ್ ನೀವ್ ಅರ್ಥ ಮಾಡ್ಕೋಬೇಕು. ಅವರೆಲ್ಲ ಆಕ್ಟರ್ಸ್ ಅಷ್ಟೇ, ಹೀರೋಗಳಲ್ಲ. ರಿಯಲ್ ಲೈಫ್ ಹೀರೋಗಳು ಅಲ್ಲಿ ಕಾಯ್ತಾ ಇರ್ತಾರೆ ಸೈನಿಕರು. ನೀವು ನೆಮ್ಮದಿಯಾಗಿ ಮಲಗಿದೀರಾ ಅಂದ್ರೆ ಸೈನಿಕರು ದೇಶ ಕಾಯ್ಬೇಕು, ನಿಮ್ ಅಪ್ಪ ಅಮ್ಮ ನಿಮ್ಗೆ ಊಟ ಹಾಕ್ಬೇಕು, ನಿಮ್ಮ ನೀವು ಕಾಯ್ಕೋಬೇಕು ಅಷ್ಟೇ. ಈ ಮಾತು ಕೇಳ್ತಾ ಇದ್ರೆ ಸುಮ್ನೆ ಏನೋ ಡೋ ಮಾಡ್ತಾರಲ್ಲ, ಏನೋ ಹೇಳ್ತಾರಲ್ಲ. ಐ ವಿಲ್ ಬಿ ವೆರಿ ಫ್ರ್ಯಾಂಕ್, ಈ ಮನುಷ್ಯನಲ್ಲಿ ಎಷ್ಟೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳೋದಿದೆ, ಅಳವಡಿಸ್ಕೊಳೋದಿದೆ, ತಿಳ್ಕೊಳೋದಿದೆ ಅಂತ ನನ್ಗೆ ಅನ್ಸ್ತಾ ಇರುತ್ತೆ. ಈ ತರ ಕನ್ಫ್ಯೂಸ್ ಆಗ್ತಾರೆ ಅಂತಾನೆ ನನ್ನನ್ನ ಲೈಟ್ ಆಗಿ ತಗೊಂಡು ಆತರ ವಿಡಿಯೋ ಬೇಡ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಬಿಡಿ. ಇವತ್ತು ನನ್ನ ವಿಡಿಯೋ ನೋಡಿ ಮರ್ತ್ಬಿಡಿ, ನೀವು ನಕ್ಬಿಟ್ಟು ಸುಮ್ನಾಗ್ಬಿಡಿ ಅಷ್ಟೇನೆ. ಆಕ್ಚುಲಿ ಯಾರು ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಾರೋ ಇಲ್ಲ ನಂಗೆ ಅಲ್ಲ. ಇನ್ನೊಂದ್ ಸ್ವಲ್ಪ ವಯಸ್ಸಾದ್ಮೇಲೆ ನಾನು ಗಡ್ಡ ಬಿಟ್ಕೊಂಡು ಗುರುಜಿ ಆಗ್ಬಿಟ್ಟು ಇನ್ನು ಜಾಸ್ತಿ ಕಾಸು ಮಾಡ್ಕೊತೀನಿ. ಓಕೆ, ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾವ್ದ್ರಲ್ಲಿ? ಕನ್ನಡ, ತಮಿಳ್, ಯಾವ್ದ್ರಲ್ಲಾದ್ರೂ ಹೇಳ್ಬೋದು. ಆಕ್ಚುಲಿ ಫೇವ್ರೆಟ್ ಯೂಟ್ಯೂಬರ್ ಅಂತ ಇಲ್ಲವೇ ಇಲ್ಲ ಅನ್ಕೊಳ್ಳಿ. ನನಗೆ ಎಲ್ರಿಂದಾನು ಕಲಿಯೋದಿರುತ್ತೆ, ಎಲ್ರು ನೋಡ್ತೀನಿ. ನಿಮ್ ಕನ್ನಡದಲ್ಲಿ ಬಂದ್ರು ಫೇವ್ರೇಟ್ ಅಂತ ಒಬ್ರನ್ನ ಹೇಳಕ್ ಆಗಲ್ಲ. ಕನ್ನಡದಲ್ಲಿ ಯಾರ್ಯಾರು ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಾರೆ ಎಲ್ರು ಚೆನ್ನಾಗೇ ಮಾಡ್ತಾರೆ. ಬಟ್ ಒಂದಷ್ಟು ಜನ ಇನ್ಸ್ಪೈರ್ ಮಾಡಿದ್ದಾರೆ ಅಂದ್ರೆ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಡೋನಟ್ ಮೀಡಿಯಾ ಅಂತ ಒಂದಿದೆ, ಅದನ್ನ ನೋಡ್ತಾ ಇರ್ತೀವಿ. ಡೋನಟ್ ಮೀಡಿಯಾ ಅಂತ. ಅದನ್ ಬಿಟ್ರೆ ಇನ್ಸ್ಪೈರ್ ಮಾಡಿರೋ ಯೂಟ್ಯೂಬರ್ ಅಲ್ಲಿ ರೆಡ್ ಪ್ಯಾರಾಸೈಟ್ ಒಬ್ರಿದಾರೆ. ಅವ್ರು ನಾನು ರೆಡ್ ಪ್ಯಾರಾಸೈಟ್ ಆಗಿರ್ಬೋದು. ನಾವು ಬೇರೆ ಲ್ಯಾಂಗ್ವೇಜ್ ಗೆ ಯಾಕೆ ಹೋಗೋದು. ನಮ್ಮ ಶಿವು ಇದಾರೆ, ಇನ್ಸೇನಾ ಅಂತ ಒಂದ್ ಚಾನಲ್ ಮಾಡಿದ್ರು. ಚೇತನ್ ಶಿವು ಸೇರ್ಕೊಂಡ್ ಮಾಡಿದ್ರು. ಆಮೇಲೆ ರೆಡ್ ಪ್ಯಾರಾಸೈಟ್ ಚಾನಲ್ ಮಾಡಿದ್ರು. ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ನಾನು ಡೈಲಿ ಬೇಸಿಸ್ ಅಲ್ಲಿ ಅವಾಗ ಲಾಕ್ ಡೌನ್ ಅಲ್ಲಿ ಇವ್ರು ನೋಡ್ತಾ ಇದ್ದೆ. ಫೇವ್ರೇಟ್ ಅಲ್ಲ ಅಂದ್ರೆ ಡೈಲಿ ನೋಡ್ತಾ ಇದ್ದೆ. ಯಾಕೆಂದ್ರೆ ಅವ್ರ ಜೊತೆ ಒಂದ್ ಜರ್ನಿ ಮಾಡ್ತಿದ್ದೆ ನಾನು. ಈ ನಾರ್ತ್ ಕರ್ನಾಟಕದಲ್ಲಿ ಎಷ್ಟು ಕಷ್ಟ ಇದ್ರು ಅವ್ರ ವಿಡಿಯೋಗಳು ಮಾಡ್ತಾ ಇದ್ರು. ಈ ರೆಡ್ ಪ್ಯಾರಾಸೈಟ್ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಅಷ್ಟು ಕಷ್ಟ ಇದ್ರು ಎಲ್ಲ ಹೇಳ್ತಾರೆ, ನೀನ್ ಯಾಕಪ್ಪ ರೆಡ್ ಪ್ಯಾರಾಸೈಟ್ ಜೊತೆ ಇದೆಯಾ ಅಂತ. ಅಷ್ಟು ನೋಡ್ಕೊಂಡ್ ಬಂದಿದ್ದೀನಿ. ಅವ್ರು ಇನ್ಸ್ಪೈರ್ ಮಾಡಿದಾರೆ, ನೀವ್ ಇನ್ಸ್ಪೈರ್ ಮಾಡ್ತೀರಾ. ಮೊನ್ನೆ ದುಡ್ಡು ಕಲೆಕ್ಟ್ ಮಾಡಿದ್ರಿ, ಒಂದಷ್ಟು ಒಳ್ಳೆ ಜನಕ್ಕೆ ಕೊಟ್ರಿ. ಎಲ್ರು ಇನ್ಸ್ಪಿರೇಷನ್ ಬ್ರೋ, ಎಲ್ರು ಫೇವ್ರೇಟ್. ಆತರ ನೋಡೋದಾದ್ರೆ ಒಬ್ರನ್ನ ಫೇವ್ರೇಟ್ ಅಂತ ಹೇಳಕ್ ಆಗೋದಿಲ್ಲ. ಒಬ್ರು ಫೇವ್ರೇಟ್ ಅಂತ ಏನಿಲ್ಲ. ಯಾಕೆಂದ್ರೆ ಆಕ್ಟರ್ ಗಳಲ್ಲಿ ಫೇವ್ರೇಟ್ ಅಂತ ಹೇಳಿದ್ರೆ ಶಂಕರಣ್ಣ ಅಂತ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಅವ್ರನ್ನ ನಾನು ತುಂಬಾ ಹತ್ರದಿಂದ ನೋಡಿಲ್ಲ. ಬಟ್ ಯೂಟ್ಯೂಬರ್ ಅಲ್ಲಿ ಫೇವ್ರೇಟ್ ಅಂತ ಬಂದಾಗ ನಾನು ಎಲ್ರು ಹತ್ರದಿಂದ ನೋಡಿದೀನಿ. ಒಬ್ರನ್ನ ಬಿಟ್ಕೊಟ್ಟು ಒಬ್ರನ್ನ ಇವ್ರ ಫೇವ್ರೇಟ್ ಅಂತ ಪಾಯಿಂಟ್ ಔಟ್ ಮಾಡಕ್ ಆಗೋದಿಲ್ಲ. ಎಲ್ರಿಗೂ ಅವ್ರದೇ ಸ್ಟ್ರಗಲ್ಸ್ ಇರುತ್ತೆ. ಕಿರಣ್ ಅವ್ರು ನೋಡ್ಬೋದು, ಮನುಷ್ಯ ತುಂಬಾನೇ ಸ್ಟ್ರಗಲ್ ಪಟ್ಟಿ ಇಲ್ಲಿ ತನಕ ಬಂದಿದ್ದಾರೆ. ಅವ್ರು ಬೇರೆಯವ್ರು ಯಾವ ತರ ನೋಡ್ತಾರ, ಹೆಂಗ್ ನೋಡ್ತಾರ ಗೊತ್ತಿಲ್ಲ. ನಾವ್ ಅವ್ರನ್ನ ಎಷ್ಟೇ ಫನ್ ಮಾಡಿದ್ರು ಆ ರೆಸ್ಪೆಕ್ಟ್ ಇದೆ ಎಲ್ರಿಗೂ. ನಿಮ್ಗೂ ಇದೆ, ಅವ್ರಿಗೂ ಇದೆ, ಎಲ್ರಿಗೂ ನಮ್ ರೆಸ್ಪೆಕ್ಟ್ ಇರುತ್ತೆ. ಸೊ ಅದಕ್ಕೆ ನಮ್ಗೆ ಆನ್ಸರ್ ಇಲ್ಲ ಫೇವ್ರೇಟ್ ಅಂತ. ಓಕೆ, ನೆಕ್ಸ್ಟ್ ನಿಮ್ದು ಇವಾಗ ಒಂದು ಟಾರ್ಗೆಟ್ ಅಂತ ಇರುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ ಇದ್ರಲ್ಲಿ ಹೇಳಿದೀನಿ, ಸೊ ಬೆಸ್ಟ್ 2 ಸ್ಟ್ರೋಕ್ ಗಾಡಿ ಇದೆ, ಆಯೋಬುಜ ತೋರಿಸ್ತೀರಾ, ಟೈಗರ್ನ ತೋರಿಸ್ತೀರಾ. ಸೊ ಆ ತರದಲ್ಲಿ ನೆಕ್ಸ್ಟ್ ಏನು ನೀವ್ ಹೇಳಿರೋದು ಬಿಟ್ಟು, ನಿಮ್ ಚಾನಲ್ ಬಿಟ್ಟು, ನಂಗೆ ಇದನ್ನ ಮೈಲ್ಸ್ಟೋನ್, ಇದನ್ನ ಮಾಡ್ಲೇಬೇಕು, ನನ್ ಗುರಿ ಇರೋದೇ ಇದ್ರ ಕಡೆ. ಕನ್ನಡದ ಯೂಟ್ಯೂಬ್ ಅಲ್ಲಿ ಜನ ಆಡಿಯನ್ಸ್ ಇಲ್ಲ ಅಂದ್ರು ಎಲ್ರು ಕನ್ನಡದವ್ರೆಲ್ರು ಕನ್ನಡ ಯೂಟ್ಯೂಬ್ ನೋಡ್ಬೇಕು. ಅದನ್ನ ಒಬ್ಬನ ಕೈಲಿ ಆಗಲ್ಲ. ಅದನ್ನ ಬಿಟ್ಟು ಪರ್ಸನಲ್ ಗುರಿಗಳಿದೆ, ಅದನ್ನ ತಗೋಬೇಕು, ಇದನ್ನ ತಗೋಬೇಕು. ಬಟ್ ಅದೆಲ್ಲ ಟೆಂಪ್ರರಿ.
ಈಗ ನಾನೊಂದು ಸೂಪರ್ ಬೈಕ್ ತಗೋಬೇಕು ಅನ್ಕೊಂಡ್ರೆ ತಗೋತೀನಿ, ಓಕೆ ಇವತ್ತಲ್ಲ ಅಂದ್ರೆ ನಾಳೆ ಒಂದ್ ದಿವಸ ತಗೋತೀನಿ, ಅದಾದ್ಮೇಲೆ ಏನು? ಸೊ ಶಾರ್ಟ್ ಟರ್ಮ್ ಗೋಲ್ಸ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಗುರಿ ಇಟ್ಕೊಂಡ್ಬಿಟ್ರೆ ಅದಾದ್ಮೇಲೆ ಏನು ಅನ್ನೋ ಕ್ವಶನ್ ಬಂದ್ಬಿಡುತ್ತೆ. ಸೊ ಏನಾದ್ರು ಇಂಪಾಸಿಬಲ್ ಆಗಿರೋದನ್ನ ಮಾಡ್ಬೇಕು. ನಾವ್ ಅದನ್ನ ಆಕ್ಚುಲಿ ಮಾಡ್ತಾ ಇದೀವಿ ಬ್ರೋ. ಎಷ್ಟೊಂದ್ ಜನ ಅನ್ಕೋತಾರೆ ಕನ್ನಡ ಯೂಟ್ಯೂಬರ್ಸ್ ನ ಒಂದ್ ಕಡೆ ಸೇರ್ಸಕ್ಕಾಗಲ್ಲ ಅಂತ. ನಾವು ಇಂಪಾಸಿಬಲ್ ನ ಮಾಡಿ ತೋರಿಸ್ತಾ ಇದೀವಿ, ಇಟ್ಸ್ ಪಾಸಿಬಲ್ ಅಂತ. ಆತರ ಒಂದ್ ದೊಡ್ಡ ಇಂಪಾಸಿಬಲ್ ಗುರಿ ಇಟ್ಕೋಬೇಕು. ಅದ್ ಇನ್ನೂ ಏನಾದ್ರು ಗೊತ್ತಿಲ್ಲ. ಯಾವ್ದೇ ಬ್ರೋ, ಕನ್ನಡದಲ್ಲಿ ಎಲ್ರು ನೋಡ್ಬೇಕು, ಒಂದ್ ಫ್ಯಾಮಿಲಿ ತರ ಇರ್ಬೇಕು, ಒಂದ್ ಬಿಲ್ಡ್ ಆಗ್ಬೇಕು, ಒಂದ್ ಕಮ್ಯುನಿಟಿ. ಈಗ ಹೆಂಗೆ ಅಂದ್ರೆ ನಾನ್ ನಾಳೆ ಯೂಟ್ಯೂಬ್ ಮಾಡ್ಲಿಲ್ಲ ಅಂದ್ರೆ ನಾನು ಸರ್ವೈವ್ ಆಗ್ಬೇಕು ಯೂಟ್ಯೂಬ್ ಹೆಸರಲ್ಲಿ. ಓಕೆ, ಸೊ ನಿಮ್ ಗುರಿ ಇರೋದೇ ಅದು ಅಷ್ಟೇ. ನನ್ಗೆ ಇರ್ತದೆ ಅಂತಿಲ್ಲ. ಅದನ್ನ ಬಿಟ್ರೆ ಪರ್ಸನಲ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಒಂದ್ 4x4 ಎತ್ಕೊಂಡು ಇಡೀ ವರ್ಲ್ಡ್ ಟೂರ್ ಮಾಡ್ಬೇಕು ಒಂದ್ ಗುರಿ ಇದೆ ಕಾರಲ್ಲಿ. ಓಕೆ, ಸೊ ಯಾವ್ದಾದ್ರು ಸ್ಪೆಸಿಫಿಕ್ ಜಾಗ ಇದೆಯಾ? ಈ ಜಾಗಕ್ಕೆ ಹೋಗಿ ಎಲ್ಲಾ ಕಡೆ ಹೋಗ್ಬೇಕು ಬ್ರೋ ಕಾರ್ ಎತ್ಕೊಂಡು. ಹೌದಾ? ನಾನು ನಿಶಾ ಅಂತೂ ಅದೇ ಮಾತಾಡ್ಕೋತಾ ಇರ್ತೀವಿ. ದುಡ್ಡು ಏನಕ್ ಮಾಡ್ಬೇಕು, ಶೂಸ್ಗಳು, ವಾಚ್ಗಳು, ಗಾಡಿಗಳು ಬೇರೆ, ಬಟ್ ಅದು ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ಓಕೆ, ಅದ್ ಮಾಡ್ಬೇಕು ಒಂದ್ಸಲ ಅಂತ. ಸೂಪರ್. ನನ್ನ ಕರ್ಕೊಂಡು ಹಿಂದೆ ಕೂತ್ಕೊಂಡು ಅಕ್ಕ ಬ್ರೋ ವಿಡಿಯೋ ಮಾಡ್ಕೊಂತೀನಿ ನಾನು, ನನ್ ಚಾನೆಲ್ ವ್ಲಾಗ್ ಮಾಡ್ತೀನಿ. ಈಗ ನಾನು ಅರ್ಪಿನ್ ಜಪಾನ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ನಾವಿಬ್ರು ಒಂದ್ ಕಡೆ ಪ್ಲಾನ್ ಮಾಡೋಣ. ಮಾಡೋಣ. ನನ್ ಜೊತೆ ಕಾಡುಗಳನ್ನ ಸಫಾರಿಗೆ ಹೋಗೋಣ. ನನ್ಗೆ ಇನ್ನೂ ನನ್ ಗುರಿ ಏನು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ವಲ್ಲ ಬ್ರೋ. ಬ್ರೋ ನನ್ಗೂ ಸೇಮ್. ನಮ್ಮಮ್ಮ ಮನೆ ಕೇಳ್ತಾ ಇದ್ರು, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮುಂದೆ? ಮದ್ವೆ ಆಗ್ತಾ ಇಲ್ಲ, ಏನ್ ಮಾಡ್ತಾ ಇಲ್ಲ, ಯೂಟ್ಯೂಬ್ ಮಾಡ್ತಾ ಇಲ್ಲ, ಏನ್ ಮಾಡ್ಬೇಕು ಅನ್ಕೊಂಡು ನಾನು ಯೋಚನೆ ಮಾಡ್ತಾ ಇದೀನಿ ಏನ್ ಮಾಡ್ಬೇಕು ಅಂತ. ಅಮ್ಮ ಬೈತಾ ಇದ್ರು. ಇಂಗ್ಲಿಷ್ ಅಲ್ಲಿ ಒಂದು ಫಿಲಂ ನೋಡಿದ್ದೆ, ಡಾಗ್ಸ್ ಪರ್ಪಸ್ ಅಂತ. ಆ ಡಾಗ್ಸ್ ಪರ್ಪಸ್ ಅಂತ, ಅದ್ರಲ್ಲಿ ಒಂದು ನಾಯಿ ಒಬ್ರು ಮನೆಗೆ ಹೋಗುತ್ತೆ, ಮನೇನ ಖುಷಿಯಾಗಿಡುತ್ತೆ, ಸತ್ತೋಗ್ಬಿಡುತ್ತೆ. ಇನ್ನೊಂದ್ ಕಡೆ ಹೋಗುತ್ತೆ, ಯಾರೋ ತುಂಬಾ ರೂಢ್ ಆಗಿರ್ತಾನೆ, ಈ ನಾಯಿ ಅವನ್ಗೆ ರೆಸ್ಕ್ಯೂ ಮಾಡ್ತಾನೆ, ಅವ್ನ್ ಇಟ್ಕೋತಾನೆ. ಇದು ಹೆಂಗೆ ಅಂದ್ರೆ ನಾಯಿದು ಪರ್ಪಸ್ ಏನು? ಹ್ಯುಮ್ಯಾನಿಟಿನ ವಾಪಸ್ ತರೋದು. ಮನುಷ್ಯರ ಕೈಲಿ ಆಗದೆ ಇರೋದ್ನ ಒಂದ್ ನಾಯಿ ಹ್ಯುಮ್ಯಾನಿಟಿನ ವಾಪಸ್ ತರ್ತಿದೆ. ಅದು ಒಂದ್ ನಾಯಿದು ಪರ್ಪಸ್ ಅಲ್ವಾ? ನಮ್ದು ಪರ್ಪಸ್ ಏನು? ನಮ್ ಪರ್ಪಸ್ಸೇ ಗೊತ್ತಿಲ್ಲ ನಮ್ಗಿನ್ನು ಏನು ಅಂತ. ಸೊ ಡೀಪ್ ಲೆವೆಲ್ ಅಲ್ಲಿ ಥಿಂಕ್ ಮಾಡಕ್ ಹೋದ್ರೆ ಪರ್ಪಸ್ ಇಟ್ಕೊಂಡು ಒಂದ್ ಗುರಿ ಇಟ್ಕೊಂಡು ಆ ಗುರಿ ಅಚೀವ್ ಮಾಡ್ತೀವ ಇಲ್ವಾ ಅನ್ನೋದು ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಗ್ಯಾರಂಟಿ ಇರಲ್ಲ. ದೇವ್ರ ಮೇಲೆ ನಂಬಿಕೆ ಇದೆಯಾ? ದೇವ್ರ ಮೇಲೆ ಇನ್ ಪರ್ಟಿಕ್ಯುಲರ್ ದೇವಸ್ಥಾನಕ್ಕೆಲ್ಲ ಹೋಗಿ ನಂಬಲ್ಲ, ಬಟ್ ನಮ್ ಮಾಡೋ ಕೆಲ್ಸನೇ ದೇವ್ರು, ಅದಕ್ಕೆ ಹಾನೆಸ್ಟ್ ಆಗಿರ್ಬೇಕು ಅನ್ನೋ ನಂಬಿಕೆ ಇದೆ ಅಷ್ಟೇ. ಸೊ ಮನೆಯಲ್ಲಿ ಡೈಲಿ ಇದ್ದ ತಕ್ಷಣ ದೇವ್ರ ಕೈ ಮುಗಿಯೋದು? ಇಲ್ಲ ಬ್ರೋ. ಬಟ್ ನನ್ಗೆ ಎಲ್ಲಾ ದೇವ್ರದ್ದು ಕಥೆಗಳು ಒಂದಷ್ಟು ಓದಿದೀನಿ, ಎಲ್ಲಾದ್ರೂ ದೇವ್ರು ಅನ್ನೋದಕ್ಕಿಂತ ಆ ದೇವ್ರನ್ನ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ದಿ ಐಡಿಯಾ ಆಫ್ ಗಾಡ್, ಅದ್ರ ಮೇಲೆ ನಂಬಿಕೆ ಇದೆ ನನಗೆ. ಅದ್ರ ಮೇಲೆ ನಂಬಿಕೆ. ಯಾಕೆಂದ್ರೆ ಈಗ ಚಾಮುಂಡಿ ಬೆಟ್ಟ ಇದೆ, ಚಾಮುಂಡಿ ಅಲ್ಲಿ ತೋರಿಸಿಬ್ರಲ್ಲ, ಕಾಣ್ತಿದೆ ನೋಡಿ ಬ್ರೋ ಚಾಮುಂಡಿ ಬೆಟ್ಟ. ಸೊ ನಾನು ಚಾಮುಂಡೇಶ್ವರಿ ದೇವಿನ ದಿನ ಹೋಗಿ ನೋಡ್ ಪೂಜೆ ಮಾಡ್ಲಿಲ್ಲ ಅಂದ್ರೂ ಅದೊಂದು ಐಡಿಯಾಲಜಿ ಇದೆ. ಚಾಮುಂಡಿ ಏನಕ್ ಬಂದಿದ್ದು, ಹೆಣ್ಮಕ್ಳಿಗೆ ಯಾವ ತರ ಗೌರವ ಕೊಡ್ಬೇಕು. ಹೆಣ್ಮಕ್ಳಿಗೆಲ್ಲ ಬೈದ್ ಬಿಡ್ತಾರೆ, ಬ್ರೇಕಪ್ ಆಯ್ತು ಅಂದ್ರೆ, ಆಗ್ಲೇ ಹೇಳಿದ್ರೆ ಬ್ರೇಕಪ್ ಆಯ್ತು ಅಂದ್ರೆ ಬಾಯಿಗೆ ಬಂದಂಗ್ ಬೈತಾರೆ ಹೆಣ್ಮಕ್ಳಿಗೆ. ಒಂದ್ ಅಲ್ಲಿ ಬಂತು ಇಲ್ಲಿ ಬಂತು 8 ಕಮೆಂಟ್. ಬಟ್ ಚಾಮುಂಡಿ ತಾಯಿಗೆ ಯಾರು ಬೈಯಲ್ಲ, ಭಕ್ತಿಗಿಂತ ಭಯ ಜಾಸ್ತಿ. ಆ ಐಡಿಯಾ ನನ್ಗಿಷ್ಟ. ಬೈಬಾರ್ದು, ದೇವ್ರನ್ನ ಬೈಬಾರ್ದು, ಯಾರನ್ನು ಬೈಬಾರ್ದು. ಆತರ ಹೆಣ್ಮಕ್ಳುಗಳಿಗೂ ಹೌದು ಹೇಳ್ತಾರೆ, ಅವ್ರು ಮೋಸ ಮಾಡ್ತಾರೆ, ಇವ್ರು ಮೋಸ ಮಾಡ್ತಾರೆ. ನಂಬಬೇಡಿ, ಬೈಬೇಡಿ. ನಂಬಿದ್ದು ನಿಮ್ ತಪ್ಪು. ಯಾರೋ ಒಬ್ರು ಬಂದ್ರು, ನಿಮ್ ಜೊತೆ ಇದ್ರು, ಇಷ್ಟ ದಿನ ಕೈ ಕೊಟ್ಬಿಡೋದ್ರು ಅಂದ್ರೆ ಇಟ್ಸ್ ಯುವರ್ ಸ್ಟುಪಿಡಿಟಿ. ನೀನ್ ಅಷ್ಟ್ ಹತ್ರ ಬಿಟ್ಕೊಂಡಿದ್ಯಾ, ಅವ್ರನ್ನ ನಂಬಿದ್ಯಾ, ಅವ್ರ ಲೈಫಲ್ಲಿ ಅವ್ರು ಇಡಕ್ ಬಿಟ್ಬಿಡು, ನಿನ್ ಪಾಡಕ್ ನೀನ್ ಆರಾಮಾಗಿರೋ. ಬ್ರೋ ಒಂದ್ ಕ್ವಶನ್, ನೀವ್ ನಮ್ ಜೊತೆ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೂ ಇದನ್ನ ಒಂದ್ಸರಿ ಹೇಳಿದ್ರೆ ನಿಮ್ ನೆನ್ಪಿದ್ಯೋ ಇಲ್ವೋ ಅಂತ ಗೊತ್ತಿಲ್ಲ ಬ್ರೋ. ಯಾವ್ದೇ ಕಾರಣಕ್ಕೂ ಹುಡುಗಿರ್ ವಿಷಯಕ್ಕೆ ಹೋಗ್ಬಾರ್ದು, ನೆನ್ಪಿದೆ ನಿಮ್ಗೆ? ಹುಡುಗಿ, ಪೊಲಿಟಿಕ್ಸ್, ರಿಲಿಜನ್, ಸೋಷಿಯಲ್ ಮೀಡಿಯಾ ಅಲ್ಲಿ ನೀವು ಮಾತಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕು. ಯಾಕೆ ಅಂದ್ರೆ ನಾವ್ ಅವ್ರಲ್ಲ. ನಾವು ಈಗ ಹೆಣ್ಮಕ್ಳಲ್ಲ. ಹೆಣ್ಮಕ್ಳು ಮಂತ್ಲಿ ಬೇಸಿಸ್ ಯಾವ್ಯಾವ ನೋವು ತಿಂತಾರೆ ಅದ್ ನಮ್ಗೆ ಅರ್ಥ ಆಗಲ್ಲ. ಅವ್ರಿಗೆ ಯಾವ್ಯಾವ ತರ ಈಗ ನೀವೀಗ ಬಂದು ಈಸಿಯಾಗಿ ಮಾತಾಡ್ತಾ ಇದೀರಾ, ನಾನು ಇಷ್ಟು ಯೂಟ್ಯೂಬ್ ಮಾಡ್ತಾ ಇದೀನಿ. ಒಂದ್ ಹೆಣ್ಮಗು ಬಂದ್ ಮಾಡ್ಬೇಕು ಅಂದ್ರೆ ಎಷ್ಟು ಚಾಲೆಂಜ್ ಇರುತ್ತೆ. ಸೊ ಎಲ್ಲಾ ಹೆಣ್ಮಕ್ಳು ಒಂದೇ ಅಂತ ಹೇಳ್ತಾ ಇಲ್ಲ, ಇರ್ಬೋದು, ನಿಮ್ ಪರ್ಸನಲ್ ಚಾಯ್ಸಸ್ ಇರ್ಬೋದು. ರಿಲಿಜನ್, ಈಗ ನಾವೊಂದ್ ರಿಲಿಜನ್, ಇನ್ನೊಬ್ರು ನಾವೊಂದ್ ಧರ್ಮದಲ್ಲಿ ಇದೀವಿ, ಇನ್ನೊಬ್ರು ಇನ್ನೊಂದ್ ಧರ್ಮದಲ್ಲಿ ಇರ್ತಾರೆ. ಆ ಧರ್ಮದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಮಾತಾಡಬಾರ್ದು. ಪೊಲಿಟಿಕ್ಸ್ ಅಷ್ಟೇನೆ, ನಾವೇ ಚೂಸ್ ಮಾಡೋಬ್ಬನ್ ಕಳ್ಸಿರೋದು. ಗೌರ್ಮೆಂಟ್ ಸರಿಗಿಲ್ಲ ಅನ್ ಬೈಬೋದು, ಬಟ್ ಈ ಒಬ್ಬನ್ ಪಾಯಿಂಟ್ ಔಟ್ ಮಾಡಿ ಬೈಯಕ್ ಆಗಲ್ಲ. ಯಾಕಂದ್ರೆ ಅವನ್ ಏನ್ ಮಾಡ್ತಾ ಇರ್ತಾನೆ, ಅವನಿಂದ ಯಾರಿರ್ತಾರೆ. ಸೊ ಅದಕ್ಕೆ ಈ ಮೂರನ್ನು ತರಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ. ತೊಂದ್ರೆ ಗೊತ್ತಲ್ಲ ಏನಾಗ್ತದೆ, ನೋಡ್ತಾ ಇದೀರಲ್ಲ, ಅವ್ರಿಗೆ ಅರ್ಥ ಆಗಿರುತ್ತೆ. ವಿಡಿಯೋದಲ್ಲಿ ಎಲ್ಲಾದ್ರಲ್ಲೂ ಒಂದು ಮೆಸೇಜ್ಗಳು ಹೇಳ್ತಾ ಇರ್ತೀರಾ ಕೊನೆಯದಾಗಿ. ನಿಮಗೆ ಕರ್ನಾಟಕದಲ್ಲಿ ಏನ್ ಚೇಂಜ್ ಆಗ್ಬೇಕು ಅನ್ನೋದಿದೆ? ಕರ್ನಾಟಕನ ಚೇಂಜ್ ಮಾಡ್ಬೇಕು ಅನ್ನೋ ಅನ್ಕೊಳ್ಳೋ ಐಡಿಯಾ ಚೇಂಜ್ ಆಗ್ಬೇಕು. ಕರ್ನಾಟಕ ಕರೆಕ್ಟ್ ಆಗೇ ಇತ್ತು, ಕರೆಕ್ಟ್ ಆಗೇ ಇದೆ, ಇನ್ ಮುಂದೆ ಕರೆಕ್ಟ್ ಆಗೇ ಇರುತ್ತೆ. ನಾವೇನು ಚೇಂಜ್ ಮಾಡಕ್ ಹೋಗ್ಬಾರ್ದು. ಯಶಲ್ಲಿ ಹೇಳ್ತಾರಲ್ಲ, ತಾಯಿ ಚಾಮುಂಡೇಶ್ವರಿ, ತಾಯಿ ದೇವಿ ಇದೆ, ಏನ್ ಮಾಡ್ತೀಯ ಅಂತ. ದೇವಿನ ನೋಡಿದಾಗ ಫೈಟ್ ಮಾಡಕ್ ಹೋಗ್ಬಾರ್ದು, ಕೈ ಮುಗಿಬೇಕು ಅಂತ. ಕರ್ನಾಟಕ ಆಗಿರಕ್ ಬಿಟ್ಬಿಡಿ ಸಾಕು. ಅದಕ್ಕೇನಾಗತ್ತೆ ಎಫರ್ಟ್ ಹಾಕೋಣ.
ಏನ್ ಚೇಂಜ್ ಮಾಡ್ತೀರಾ ಬ್ರೋ? ನೀವೇನ್ ಚೇಂಜ್ ಮಾಡ್ತೀರಾ ಕರ್ನಾಟಕದಲ್ಲಿ? ಅಲ್ಲ ಗವರ್ಮೆಂಟ್ ಆಗಲ್ಲ, ಚೇಂಜ್ ಆಗಲ್ಲ, ಕೊನೆ ತನಕ ಹಂಗೆ ಇರುತ್ತೆ. ಈ ರೋಡು ಕರ್ನಾಟಕ ಅಲ್ಲ, ಈ ಮನೆಗಳು ಕರ್ನಾಟಕ ಅಲ್ಲ, ಇನ್ನೊಂದ್ ಏನೋ ಯಾರೊಬ್ಬ ಶ್ರೀಮಂತ ಇದ್ದಾನೆ ಕರ್ನಾಟಕ ಅಲ್ಲ, ಕನ್ನಡಿಗರು ಕರ್ನಾಟಕ, ನಮ್ಮಿಂದ ಕರ್ನಾಟಕ ಆಗೋದು ಅಷ್ಟೇ, ಮುಗೀತು. ಸಿಂಪಲ್ ಆಸ್ ದಟ್. ನನ್ನ ಕ್ವಶನ್ ಏನು ಅಂತ ಅಂದ್ರೆ, ಇವಾಗ ನಾವು ನಾನೊಂದು ರೀಸೆಂಟ್ ವಿಡಿಯೋದಲ್ಲಿ ಮಾಡಿದ್ದೆ, ಗೌರ್ಮೆಂಟ್ ಸ್ಕೂಲ್ಗಳು ಡೆವಲಪ್ ಆಗ್ಬೇಕು, ಅದ್ರ ಬಗ್ಗೆ ನಮ್ ಸರ್ಕಾರ ಒಂದ್ ಸ್ವಲ್ಪ ನಿಗಾ ವಹಿಸ್ಬೇಕು. ಸರ್ಕಾರ ಮಾಡಲ್ಲ ಬ್ರೋ ನಿಗಾ ವಹಿಸಿ. ಎಷ್ಟ್ ಜನ ಸರ್ಕಾರಿ ಅಧಿಕಾರಿಗಳನ್ನ ವಿಡಿಯೋ ನೋಡಿದ್ರು? ಒಬ್ರು ನೋಡಿದ್ರೆ ಎಷ್ಟ್ ಜನ ಕಾಂಟ್ಯಾಕ್ಟ್ ಮಾಡಿದ್ರು? ಒಬ್ರು ಮಾಡಿಲ್ಲ. ನೀವು ಸರ್ಕಾರ ನೋಡ್ಬೇಕು, ಚೇಂಜ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಅದೇ ಮೇನ್ ಏಮ್ ಆಗಿ ಮಾಡಿದ್ರ ನೀವು? ಇಲ್ಲ. ಜನರಿಗೆ ಈ ತರ ಸರ್ಕಾರದ ಕೆಲ ಏನು ಮಾಡಕ್ ಆಗಲ್ಲ, ನೀವು ಮುಂದೆ ಬಂದ್ ಮಾಡಿ ಅಂತ, ಅದು ರಿಯಲ್ ಚೇಂಜ್. ಕನ್ನಡಿಗರು ಬಂದ್ ಮಾಡ್ತಾರಲ್ಲ, ಅದು ರಿಯಲ್ ಚೇಂಜ್. ಓಕೆ, ವೆಲ್ ಸೆಟ್. ಅಷ್ಟೇ ಬ್ರೋ. ಅಂದ್ರೆ ಇವಾಗ ನೀವ್ ಹೇಳೋ ರೀತಿನಲ್ಲ, ಇವಾಗ ಒಂದು ರೋಡ್ ಅಲ್ಲಿ ಒಂದು ಗುಂಡಿಗೆ ಇರುತ್ತೆ, ನೀನ್ ಹತ್ರ ಕಾಸಿದ್ರೆ ಹೋಗಿ ಗುಂಡಿ ಮುಚ್ಚು, ಅಷ್ಟೇ, ಮುಗೀತು. ಸರ್ಕಾರ ಮಾಡಲ್ಲ, ಅದನ್ನ ಕಾಯ್ಬಾರದು. ಸೊ ನಾವು ಫಸ್ಟ್ ವಿದಿನ್ ಚೇಂಜ್ ಆಗ್ತಾ ಬರ್ಬೇಕು. ಚೇಂಜ್ ಅನ್ನೋದು ಏನಾಗುತ್ತೆ ಅಂದ್ರೆ, ಇವಾಗ ಎರಡ್ ತರ ಇದೆ. ಒಂದು, ಏನೋ ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅನ್ನೋ ಚೇಂಜ್ ಆಗೋದ್ ಬೇರೆ. ನನ್ ಕೈಲಿ ಏನು ಮಾಡಕ್ ಆಗಲ್ಲ, ಸೊಸೈಟಿ ಹೆಂಗಿರುತ್ತೆ ಅದ್ರ ಪ್ರಕಾರ ಚೇಂಜ್ ಆಗ್ತೀನಿ ನನ್ ಕೈಲಿ. ಸೊ ಎರಡನೇ ಚೇಂಜ್ ಇಂದ ಯಾವತ್ತೂ ಹೋಗ್ಬಾರ್ದು. ವೆಲ್ ಸೆಟ್. ಅಷ್ಟೇ. ಸೊ ಇವಾಗ ಲಾಸ್ಟ್, ನಿಮಗೇನಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ಯಾ? ನನಗೆ ಇಲ್ಲ ಅಂತಂದ್ರೆ ಇದು ತನಕ ನೀವು ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂತ ಕೇಳಿಲ್ಲ, ಅವ್ರ ಹೆಸರು ಕೇಳಿಲ್ಲ, ನೀವ್ ಎಲ್ಲಿದ್ರಿ ಅನ್ನೋದು ಕೇಳಿಲ್ಲ. ನೀವ್ ಹೆಂಗಿದ್ದೀರ ಅವ್ರ ಜೊತೆ ಸಾಕು. ಏನಾದ್ರು ಇದ್ರೆ ನೀವೇ ಬಂದು ಹೇಳ್ತೀರಾ ನನಗೆ. ನಾನು ಫೋನ್ ಮಾಡಿ ಆಯ್ತು, ಕೇಳೋದೇನಿದೆ, ನೀವೇ ಫೋನ್ ಮಾಡಿ ಹೇಳ್ತೀರಾ. ಆಚಾರದಲ್ಲ ಒಂದಿಷ್ಟು ಪ್ರಶ್ನೆಗಳು ನಿಮ್ಗೆ ಏನಾದ್ರು ಕೇಳಿದ್ರೆ. ಅದೇ ಬ್ರೋ, ಎಲ್ರಿಗೂ ಯೂಟ್ಯೂಬ್ ಮಾಡೋರ್ಗೆಲ್ಲ ಒಂದೇ ಕ್ವಶನ್ ನಾನು ಕೇಳೋದು, ಏನಕ್ಕೆ ಯೂಟ್ಯೂಬ್ ಬಂದ್ರಿ ಅಂತ. ಏನಕ್ಕೆ ಯೂಟ್ಯೂಬ್ ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ ಬ್ರೋ. ಇದಕ್ಕೆ ಒಂದಿಷ್ಟು ಜನ ಗೊತ್ತು, ನನ್ಗೆ ಇಷ್ಟು ಜನ ಗೊತ್ತಿಲ್ಲ ಬ್ರೋ. ನಾನ್ ಹೆಸರು ಮಾಡ್ಬೇಕು ಅಂತಾನೆ ಬಂದಿದ್ದು ಬ್ರೋ. ನನ್ ದುಡ್ಡಿಗೆ ಬ್ರೋ, ನಾನು ಹೇಳ್ತೀನಿ, ನಾನು ಇವತ್ತೇ ಕೆಲಸ ಮಾಡ್ತಾ ಇದೀನಿ. ಟಚ್ವುಡ್ ನಮ್ಮ ಮನೆ ಕಡೆ ಚೆನ್ನಾಗೇ ಇದಾರೆ, ಏನು ಆತರ ಇಲ್ಲ. ನಾನು ಇದರಿಂದ ದುಡ್ಡು ಮಾಡ್ಬೇಕು, ನನಗ್ ಬಂದಿದ್ದು ನನ್ನ ಹೆಸರು ಮಾಡ್ಬೇಕು. ತುಂಬಾ ಜನ ಹೇಳ್ತಾ ಇದ್ರು, ನಮ್ಮಮ್ಮ ಇವತ್ತಿಗೂ ಹೇಳ್ತಾರೆ, ಇವನು ನನ್ನ ರೋಡಲ್ಲೆಲ್ಲ ನನ್ ಹಿಂಗೇನೆ ನಮ್ಮಮ್ಮ PTA ಮೀಟಿಂಗ್ ಬಂದ್ರು ಅಂದ್ರೆ ಟೀಚರ್ಸ್ ಎಲ್ಲ ಗುಂಪಾಕೊಂಡ್ಬಿಡೋರು ನನ್ ಬಗ್ಗೆ ಕಂಪ್ಲೇಂಟ್ಸ್ ಹೇಳಕ್ಕೆ. ಒಬ್ರು ಒಳ್ಳೇದಿಲ್ಲ. ಅವ್ರು ಹೇಳೋದು ಹೆಂಗೆ ಅಂದ್ರೆ, ಇವ್ನು ಅವ್ರ ಅಪ್ಪ ಆಗ್ತಾನೆ ಅಂದ್ರೆ ಆ ಲೆವೆಲ್ ಬೆಳಿತಾನೆ, ಇವನಂತೂ ಜೀವನದಲ್ಲಿ ಮುಂದೆ ಬರಲ್ಲ. ಎಲ್ಲರೂ ಇದನ್ನೇ ಹೇಳಿದ್ದು. ಇವತ್ತು ಹೆಂಗ್ ಹೇಳ್ತಾರೆ ಅಂದ್ರೆ, ಇದ್ರೆ ವಾಣಿ ಮಗನ್ ತರ ಇರ್ಬೇಕು ಅಂತ ಹೇಳ್ತಾರೆ. ನನ್ಗೆ ಅದು ಒಂದು ಪ್ರೌಡ್ ಫೀಲಿಂಗು. ನನಗೆ ಏನಕ್ಕೆ ಅಂದ್ರೆ, ನಾನು ಒಂದು ಆಕ್ಟರ್ ಆಗ್ಬೇಕು, ಯಾರು ಚಾನ್ಸ್ ಕೊಡ್ತಾ ಇದ್ದಿಲ್ಲ, ಏನು ಸಿಗ್ತಾ ಇದ್ದಿಲ್ಲ. ನಾನ್ ಯಾಕೆ ಚಾನ್ಸ್ ಇಂದ ಹೋಗ್ಬೇಕು? ಲೆಟ್ ಮಿ ಕ್ರಿಯೇಟ್ ಅ ಚಾನ್ಸ್. ನನ್ ಮೇಲೆ ನನಗೆ ನಂಬಿಕೆ ಇದೆ. ನಾನು ಇವತ್ತಲ್ಲ ನಾಳೆ, ನಾನು ಇವಾಗ್ಲೂ ಹೇಳೋದೇ, ನಾನು ಇವತ್ತು ಆಕ್ಟರ್ ಆಗದೆ ಇರ್ಬೋದು, ಡೌನ್ದಲ್ಲಿ ಇನ್ನೊಂದು 5-10 ವರ್ಷ ಆದ್ಮೇಲೆ ನಾನು ಆಕ್ಟರ್ ಆಗೇ ಆಗ್ತೀನಿ. ಇಲ್ಲ, ನಾನು ಏನ್ ಅನ್ಕೊಂಡಿದೀನಿ ಆ ಪ್ಯಾಷನ್ ಮಾಡ್ತೀನಿ. ನಾನು ಅದಕ್ಕೋಸ್ಕರನೇ ಯೂಟ್ಯೂಬ್ ಮಾಡಿದ್ದು. ಆಮೇಲೆ ಇನ್ನೊಂದು, ನಾನು ಯಾರನ್ನೂ ನಂಬ್ಕೊಂಡು ಯೂಟ್ಯೂಬ್ ಮಾಡಿಲ್ಲ. ಅಂದ್ರೆ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಪೌಲ್, ನೀವು ಯಾರನ್ನಂದ್ರೆ ಯಾರನ್ನು ನಂಬಲೂಬಾರ್ದು ಬ್ರೋ. ಯಾಕೆಂದ್ರೆ ಅವ್ರ ಜೀವನ ಅವ್ರಿಗಿರುತ್ತಲ್ಲ, ಎಷ್ಟು ದಿನ ಅಂತ. ಈಗ ನಾವಿಬ್ರು ಚೆನ್ನಾಗಿರ್ತೀವಿ, ಬಟ್ ವಾಪಸ್ ನಿಮ್ ಮನೆಗೆ ಹೋದ್ಮೇಲೆ ನೀವ್ ಒಬ್ರೆ. ಪ್ರತಿ ಸಲ ಇರಕ್ ಆಗಲ್ಲ. ನೀವ್ ಹಾಕೋ ಎಫರ್ಟ್ಗಳು, ನೀವ್ ಹಾಕೋ ಕಾಂಟೆಂಟ್, ಹೆಸರು ಮಾಡ್ತೀರಾ ಬ್ರೋ. ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಸಾಕು. ನಂಗೆ ಇದಿಷ್ಟೇನೆ ಇರೋದು. ನೀವು ಆಕ್ಚುಲಿ ಆಕ್ಟ್ ಎಲ್ಲ ಮಾಡಿದೀರಾ? ನನ್ನ ಶಾಂತಂ ಪಾಪಂ ಸೀರೀಸ್ ಎಲ್ಲ ನೋಡಿದೆ. ಫಸ್ಟ್ ಸೀರಿಯಲ್ ಬಿಟ್ಟಿದ್ಮೇಲೆ ಮತ್ತೆ ಬಂದಿದ್ದು. ಅದ್ ಏನಾಗೋಯ್ತು ಅಂತಂದ್ರೆ, ಸೀರಿಯಲ್ ಮಾಡ್ಬೇಕಾದ್ರೆ ಎಲ್ರು ಕೇಳ್ತಾ ಇರ್ತಾರೆ, ಚೆನ್ನಾಗಿತ್ತು, ನೆಕ್ಸ್ಟ್ ಇಯರ್ ಸೀರಿಯಲ್, ನೆಕ್ಸ್ಟ್ ಇಯರ್. ಆ ಸೀರಿಯಲ್ ಮುಗ್ದೋಗ್ಬಿಡುತ್ತಲ್ಲ. ಇವಾಗ ಯಾವ್ದು ಸೀರಿಯಲ್ ಮಾಡ್ತಾ ಇಲ್ಲ, ಈಗೇನು ಮಾಡ್ತಾ ಇಲ್ಲ. ಜನ ಹಂಗೇನೆ ಕೇಳ್ತಾ ಇದ್ರು, ಏನಾದ್ರು ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್, ಯಾರ ಹತ್ರನೂ ಹೋಗ್ಬಾರ್ದು ಅಂತ ಹೇಳಿ. ದಿಸ್ ವಾಸ್ ಮೈ ಸ್ಟೋರಿ, ಬಿಡಿ, ನಂದು ತಾತ ಸ್ಟೋರಿ. ಬಟ್ ಅದೇ, ಅದೊಂದು ರಿಯಲ್ ಬ್ರೋ. ದುಡ್ಡು ಮಾಡ್ಬೇಕು, ಹೆಸರು ದುಡ್ಡು ಮಾಡಿ ಎಲ್ಲ. ಈಗ ಹೆಂಗೆ ಗೊತ್ತಾ, ಕೋಟಿ ಇಟ್ಟಿರೋನ್ ಕೋಟಿ ಖರ್ಚು ಮಾಡ್ಬಿಟ್ಟು ಜೈಕಾರ ಹಾಕ್ಸ್ಕೋಬಹುದು. ಬಟ್ ನಮ್ಗೆ ಏನು ಇಲ್ಲದೆ ಜನ ಬಂದ್ರೆ ಖುಷಿಯಿಂದ ಸ್ವೀಕಾರ ಮಾಡ್ತಾರೆ ನಮ್ಮನ್ನ. ಅದು ನಾವ್ ಮಾಡಿದೀವಿ. ಒಂದಷ್ಟು ಜನ, ಎಲ್ರು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೋಸ್ಕರ ಅಂತ 2 ಲಕ್ಷ ಜನ ಫಾಲೋ ಮಾಡೋದ್ರಲ್ಲೂ 200 ಜನ ಆದ್ರೂ ಪ್ರೀತಿಯಿಂದ ಮಾತಾಡ್ಸಲ್ವಾ ನಮ್ಮನ್ನ? ಸೀರಿಯಸ್ ಆಗಿ ಅಷ್ಟೇ ಬ್ರೋ. ಎಲೆಕ್ಷನ್ ಅಲ್ಲಿ ಒಬ್ಬೊಬ್ರಿಗೆ 500 ಹೊಡೆದ್ರೆ ಎಷ್ಟು ಕಾಸು ಖರ್ಚಾಗುತ್ತೆ. ಕಾಸಿಲ್ದೆ ಫ್ರೀ ಪ್ರಮೋಷನ್ ಮಾಡ್ತಾರೆ ನಮ್ ಜನ ಅಲ್ಲ. ಹೆಸರು ಅನ್ನೋದು ಕೊನೆ ತನಕ ಉಳ್ಕೋಬೇಕು ಬ್ರೋ. ಅದಕ್ಕೆ ನನ್ನ ಹೆಸರು ನಾನು ಎಲ್ಲೂ ಹೇಳಲ್ಲ. ನನ್ಗೆ ಏನು ಟಿಪಿಕಲ್ ಕನ್ನಡಿಗ ಅಂತ ಒಬ್ರು ಗುರುತಿಸ್ಬೇಕು. ಟಿಪಿಕಲ್ ಗ್ಯಾಂಗ್, ನಾವೆಲ್ಲರೂ ಹೋದ್ರೆ ಟಿಪಿಕಲ್ ಗ್ಯಾಂಗ್ ಅಂತಾರೆ. ಕಿರಣ್ ಎಲ್ಲಾರು ಹೋದ್ರೆ ಕಿರಣ್ ಫ್ಯಾಮಿಲಿ ಅಂತಾರೆ, ಕಿತ್ತಾಡಿ ಫ್ಯಾಮಿಲಿ ಅಂತಾರೆ. ವಿಕಾಸ್ ಹೆಸರೇ ಜನಕ್ಕೆ ಗೊತ್ತಿಲ್ಲ. ಜೈಲು ಅಂತಾರೆ, ಚಾಲೆಂಜಿಂಗ್ ಸ್ಟಾರ್ ಅಂತಾರೆ. ಲೈಕ್ ಒಬ್ಬೊಬ್ರದ್ದು ಅಂತಾರೆ, ಕನ್ನಡದ ಮಿಸ್ಟರ್ ಬೀಸ್ಟ್ ಅಂತಾರೆ. ರೆಡ್ ಪ್ಯಾರಾಸೈಟ್ ಹೆಸರು ಪ್ರಜ್ವಲ್ ಅಂತ ನಿಮ್ಗೆ ಎಲ್ಲಿ ಗೊತ್ತು? ನಿಮ್ಗೆ ಗೊತ್ತು, ಬೇರೆ ಅವ್ರಿಗೆ ಗೊತ್ತಿಲ್ಲ. ಸೊ ಇದು ಹೆಂಗೆ ಅಂದ್ರೆ, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆದ್ರೆ ಬ್ರೋ, ನಾವು ಬ್ರ್ಯಾಂಡ್ ನ ಉಳಿಸ್ಕೊಳಕ್ಕೆ ಕಷ್ಟ ಪಡ್ತೀವಿ. ಹೆಸರು ಹಾಳು ಮಾಡ್ಕೊಳ್ಳೋದು ಈಸಿ.
ನಾಳೆ ನನ್ನ ಹೆಸರು ಹಾಳಾಯ್ತಾ, ಪರ್ಸನಲ್ ಆಗಿ ನನ್ನ ಹೆಸರು ಹಾಳಾಯ್ತಾ, ಅವ್ನು ಹಂಗೆ ಅನ್ಬಿಡ್ತಾರೆ. ಬಟ್ ಬ್ರ್ಯಾಂಡ್ ಹೆಸರು ಹಾಳು ಮಾಡ್ಕೋಬಾರ್ದು. ಲೈಕ್ ರಾಯಲ್ ಎನ್ಫೀಲ್ಡ್ ಯಾವ ತರ ಗಾಡಿಗಳನ್ನ ಕೆಡ್ದಾಗ್ಬಿಟ್ಟು ಬ್ರ್ಯಾಂಡ್ ಹೆಸರು ಮೇಲ್ಗಡೆ ಇಟ್ಕೊಂಡಿದ್ದಾರೆ, ಬ್ರ್ಯಾಂಡ್ ಕ್ರಿಯೇಟ್ ಮಾಡೋರು. ಬ್ರೋ KGF ನ ಎಷ್ಟೊಂದ್ ಜನ ಹೇಳ್ತಾರಲ್ಲ ಓವರ್ ರೇಟೆಡ್, ಎಲಿವೇಶನ್ ಗಳು, ಬ್ಲಡ್ ಶೆಡ್, ಅದನ್ನೆಲ್ಲ ಬಿಟ್ಟು KGF ಇಸ್ ಅ ಬ್ರ್ಯಾಂಡ್. KGF ಆದ್ಮೇಲೆ ಯಾರು ಯಶ್ ಅಂದಿಲ್ಲ, ರಾಕಿ ಬೈ ಅಂದ್ರು. ಒಂದ್ ಫಿಲಮ್ ಇಂದನೂ ತಿಳ್ಕೊಳ್ಳೋದಿದೆ ಬ್ರೋ. ನನ್ನ ಕನ್ನಡಿಗ, ಟಿಪಿಕಲ್ ಕನ್ನಡಿಗ ಅಂತಾರೆ. ನೆಕ್ಸ್ಟ್ ನಿಮ್ಮನ್ನ ಇನ್ನೇನೋ ಕರೀತಾರೆ, ಜಾಯಿಂಟ್ ಅಂತ ಅಂತಾರೆ. ತಪ್ಪು ಅದು. ಏನಾದ್ರು ಹೇಳಿ, ಏನಾದ್ರು ಹೇಳಿ, ಒಟ್ನಲ್ಲಿ ಕಂಡಿಡಿತಾರ. ತುಂಬಾ ಶೂಟ್ ಹೊಡಿತಾ ಇದೀನಿ ಇವತ್ತು, ಬಟ್ ಓಕೆ, ಕೇಳಿಸ್ಕೊಳ್ಳೋರು ಕೇಳಿಸ್ಕೊತಾರೆ. ಕೇಳಿಸ್ಕೊಂತಾರೆ. ಇದು ನಾನು ಆಕ್ಚುಲಿ ಕ್ಯಾಮ್ರಾ ನೋಡ್ತಲ್ಲ, ನಾನು ನಿನ್ನೆ ನೋಡ್ತಾ ಇದ್ದೀನಿ. ಐ ಆಮ್ ಅಡ್ಮೈರಿಂಗ್ ಯು. ಅಂದ್ರೆ ಇಷ್ಟು ದಿನ ಮಾತಾಡೋದು, ಪ್ರತಿ ಸರಿ ನೀನ್ ಹೇಳ್ಬೇಕಾದ್ರೆ ಅದ್ರಲ್ಲಿ ಒಂದು ತೂಕ ಇರುತ್ತೆ, ಒಂದು ಅರ್ಥ ಇರುತ್ತೆ. ಅದೇ ಕುತ್ಕೊಂಡು ಯೋಚನೆ ಮಾಡ್ಬೇಕಷ್ಟೇ. ಸರಿ, ಜಾಸ್ತಿ ಇಲ್ಲ. ಲಾಸ್ಟ್ ನನ್ನ ಕಡೆಯಿಂದ ಒಂದೇ ಒಂದು ಪ್ರಶ್ನೆ. ಈಗ ಜೊತೆಗೆ ನಾನು ನೀವು ಇದ್ದೀರಿ, ಪ್ರಾಬಬ್ಲಿ ನಾಳೆ ದಿನ ಹಿಂಗೆ ಇರ್ತೀವಿ, ಇಲ್ಲ ಇಲ್ದೇನೂ ಇರ್ಬೋದು. ಈ ತರ ನಿಮ್ಗೆ ಒಂದಿಷ್ಟು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇಲ್ಲಾಂದ್ರೆ ನೋಡೋರ್ಗು ಒಂದಿಷ್ಟು ಜನ ಆಗಿದೆ ಬ್ರೋ. ಆಗಿದೆ ಬ್ರೋ. ಅದನ್ನ ಹಿಂಗ ಓವರ್ಕಮ್ ಮಾಡ್ತಿರಲ್ಲ, ಹೌ ಡು ಯು ಫೇಸ್ ಇಟ್ ಬ್ರೋ? ನಿಮ್ ಲೈಫ್ ನಿಮ್ದು, ನನ್ ಲೈಫ್ ನಂದು ಬ್ರೋ. ಆನ್ ಸ್ಕ್ರೀನ್ ನಾವ್ ಇರೋದ್ ಬೇರೆ, ಆಫ್ ಸ್ಕ್ರೀನ್ ನಾವ್ ಇರೋದ್ ಬೇರೆ. ನಾ ಆನ್ ಸ್ಕ್ರೀನ್ ಒಂದ್ ಸೆಕೆಂಡ್ ಬಿಡದಂಗೆ 8 ನಿಮಿಷ ಕಂಟಿನ್ಯೂಸ್ ಆಗಿ ಡೈಲಾಗ್ ಹೊಡಿತೀನಿ. ಆಫ್ ಸ್ಕ್ರೀನ್ ನಾನು ಯಾರ ಜೊತೆನೂ ಮಾತಾಡಲ್ಲ. ಎಡಿಟಿಂಗ್ ಕೂತ್ರೆ 2 ದಿನ ನಾನು ಉಸಿರು ಬಂದಿರಲ್ಲ ಈಚೆಗೆ. ಸೊ ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಅವ್ರವ್ರ ಪರ್ಸನಲ್ ಸ್ಪೇಸ್ ಅವ್ರವ್ರಿಗೆ ಬಿಟ್ಬಿಡ್ಬೇಕು. ಇವತ್ತು ನಿಶಾಂತ್ ಇದ್ದಾರ, ನೆಕ್ಸ್ಟ್ ಅವ್ರಿಗೆ ಕೆಲಸ ಬಂತ, ನಾನು ಅವ್ರು ಡಿಸ್ಟರ್ಬ್ ಮಾಡಕ್ಕಾಗಲ್ಲ, ಮೂವ್ ಆನ್ ಆಗ್ತಾರೆ. ನಾನು ಹೇಳ್ತಾ ಇದೀನಿ ಕೇಳಿ, ನೀವೀಗ ಇಷ್ಟು ಪ್ಯಾಷನೇಟ್ ಆಗಿ ಯೂಟ್ಯೂಬ್ ಮಾಡ್ತಾ ಇದೀರಾ, ನಾಳೆ ಒಂದ್ ಸೀರಿಯಲ್ ಬಂತು, 2 ಸೀರಿಯಲ್ ಬಂತು, 3 ಸೀರಿಯಲ್ ಬಂತು, ಮೂವಿ ನಮ್ ಕೈಗೆ ಸಿಗಲ್ಲ. ನೀವು ಬೆಳೆದ್ ಬಿಟ್ರೆ ಅವಾಗ ಜನ ಏನಂತಾರೆ, ಜೀವನ್ ಟಿಪಿಕಲ್ ಜೊತೆಗಿದ್ರು ಆಮೇಲೆ ಬಿಟ್ಟು ಹೋಗ್ಬಿಟ್ರು ಅನ್ಬಾರ್ದು. ಅದನ್ನ ನೀವು ಪ್ರೋಗ್ರೆಸ್ ಆಗ್ತಿದ್ದೀರಾ, ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಪ್ರೋಗ್ರೆಸ್ ಆಗ್ತಿದಾರ, ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ, ಬೇರೆ ಊರಿಗೆ ಶಿಫ್ಟ್ ಆಗಿದ್ದಾರೆ, ನೋಡ್ ಖುಷಿ ಪಡ್ಬೇಕಷ್ಟೇನೆ. ನಾವು ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ಕೊಂಡು ಕೂತ್ಕೊಂಡು, ಈಗ ಈ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮಿಬ್ರು ಮಧ್ಯೆ ನಮ್ಗೆ ಗೊತ್ತಿಲ್ಲದ ಎಷ್ಟೊಂದು ಕಾಂಟ್ರವರ್ಸಿ ತಂದು ಇಟ್ಬಿಟ್ಟಿರ್ತಾರೆ ಜನ. ಅದನ್ನೆಲ್ಲ ನಾವ್ ಯಾವಾಗ ಕೂತು ಇದೆಲ್ಲ ಅದು ಅಂತ ಹೇಳ್ತೀವಿ ಗೊತ್ತಾ, ಅವಾಗ ಜನ ಏನೋ ಇದೆ ಮುಚ್ಚಿಡಕ್ ಟ್ರೈ ಮಾಡ್ತಾನೆ ಅಂತ. ಇಗ್ನೋರೆನ್ಸ್ ಇಸ್ ಬ್ಲಿಸ್, ಬಿಟ್ಬಿಡ್ಬೇಕು. ನೀನ್ ಏನ್ ಹೇಳ್ತೀಯ ನಿನ್ಗೆ ಸರಿ. ನನ್ ಬಗ್ಗೆ ಅವನೊಂಥರ ಮಾತಾಡ್ತಾನೆ, ಇವನೊಂಥರ ಮಾತಾಡ್ತಾನೆ, ಒಟ್ನಲ್ಲಿ ಕೊನೆಗೆ ನಮ್ ಬಗ್ಗೆ ಮಾತಾಡ್ತಾರೆ. ಎವ್ರಿ ಪ್ರಮೋಷನ್ ಇಸ್ ಎ ಪ್ರಮೋಷನ್, ನೆಗೆಟಿವ್ ಪ್ರಮೋಷನ್ ನಾನ್ ಬಿಟ್ಬಿಟ್ಟಿದೀನಿ ಬ್ರೋ. ಸೊ ಅದನ್ನ ತಲೆ ಕೆಡ್ಸ್ಕೊಳಕ್ ಎದುರುಗಡೆ ಬಂದ್ ಕಣ್ಣಲ್ಲಿ ಕಣ್ಣಿಟ್ಟು ಏನಾದ್ರು ಕ್ವಶನ್ ಕೇಳಿ ನಾನು ಹೇಳೋ ಆನ್ಸರ್ ತಡ್ಕೊಳಂಗಿದ್ರೆ ಬಂದ್ ಕೇಳಿ, ನಾನು ಹೇಳ್ತೀನಿ. ಸುಮ್ಮನೆ ಹಿಂದ್ಗಡೆ ಕುತ್ಕೊಂಡು ಕಮೆಂಟ್ ಅಲ್ಲಿ ಹೊಡಿಯೋದು, ಟೆಕ್ಸ್ಟ್ ಅಲ್ಲಿ ಹೊಡಿಯೋದು ಬರಲ್ಲ ಬ್ರೋ. ಯಾರು ಬರ್ತಾರ ಬ್ರೋ? ನಾನು ಇವತ್ ನೀವೇನೋ ಅವತ್ತೊಂದು ಮಾಡಿದ್ರಿ, ಜೀವ ಈ ತಮ್ಮನೇಲಿ ಓಡಲ್ಲ, ಹಿಂಗ್ ಟೆಕ್ಸ್ಟ್ ಇದನ್ನ ಹಾಕಿ ನನ್ಗೆ ಹೇಳ್ತೀನಿ. ಏನಕ್ಕೆ ನೀವು ತಗೊಂಡ್ರಿ ಅದನ್ನ, ಯಾಕೆಂದ್ರೆ ಅಕ್ಸೆಪ್ಟೆನ್ಸ್ ಇದೆ. ಯಾರಿಗೂ ಹೋಗ್ಬಿಟ್ಟು ಈ ಕಾಂಟೆಂಟ್ ಓಡಲ್ಲ ಹಂಗ್ ಮಾಡ್ತೀನಿ, ನಾನ್ ಮಾಡೋದೇ ಹಿಂಗೆ, ನಿನ್ಗೇನ್ ಗೊತ್ತು? ಹೌದು, ನಿಮ್ ಆಡಿಯನ್ಸ್ ನಿಂಗೆ ಇಷ್ಟ ಪಡ್ತಾರೆ, ನನ್ನ ಆಡಿಯನ್ಸ್ ನಾನು ಇಷ್ಟ ಪಡ್ತಾರೆ, ನನ್ ಜೊತೆ ಇದ್ದವ್ರನ್ನ ಅವ್ರು ಇನ್ನೊಂಥರ ಇಷ್ಟ ಪಟ್ಟಿರ್ತಾರೆ, ಅವ್ರನ್ನ ಬಿಟ್ಕೊಡಲ್ಲ, ನನ್ನನ್ ಬಿಟ್ಕೊಡಲ್ಲ, ನಿಮ್ಮನ್ ಬಿಟ್ಕೊಡಲ್ಲ. ಸೊ ಅವ್ರವ್ರ ಹೆಂಗಿದೆ ಅವ್ರ ಪರ್ಸನಲ್ ಸ್ಪೇಸ್ ಬಿಟ್ಬಿಡಿ ಅನ್ನೋದಷ್ಟೇ. ಸೂಪರ್ ಬ್ರೋ. ಲಾಸ್ಟ್ ಟೈಮ್ ನಾನು ಒಂದೇ ಒಂದು ಹೇಳೋದು, ಲಾಸ್ಟ್ ಟೈಮ್ ಅಂತ ಲಾಸ್ಟ್ ಇದನ್ನ ಹೇಳ್ತಾರ, ಇವಾಗ ಕ್ವಶನ್ ಕೇಳ್ತಾರ. ಲಾಸ್ಟ್ ನಾನು ಒಂದೇ ಹೇಳ್ತಾ ಇರೋದು, ನೀವ್ ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ನಿಮ್ ಮನ್ಸಿಗೆ ಖುಷಿ ಕೊಡ್ತಾ ಇದೆ, ನೋಡೋರ್ ಮನ್ಸಿಗೆ ಖುಷಿ ಕೊಡ್ತಾ ಇದೆ, ಕನ್ನಡ ಜನತೆಗೆ ಮನ್ಸು ಖುಷಿ ಕೊಡ್ತಾ ಇದೆ. ಬೇರೆದ್ರು ಕಮೆಂಟ್ಸ್ ಗಳನ್ನೆಲ್ಲ ತಲೆಗೆ ಹಾಕೊಂಡ್ಬಿಡಿ, ನಂಗೆ ಗೊತ್ತಿಲ್ಲ ತಲೆಗೆ ಹಾಕೋಣದೇ ಇಲ್ಲ ಅಂತ ಹೇಳಿ. ಕಮೆಂಟ್ ಮಾಡೋರು ಯಾರು ಕೆಲಸ ಮಾಡಲ್ಲ ಬ್ರೋ. ಕೆಲಸ ಮಾಡಲ್ಲ, ಕೆಲಸ ಕೊಡೋದು, ಕೆಲಸ ಮಾಡೋರು ಯಾರು ಕಮೆಂಟ್ ಮಾಡೋಷ್ಟು ಪುಡ್ಸೋತಿರ್ಲಿರಲ್ಲ, ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಕಮೆಂಟ್ ಮಾಡಲ್ಲ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ನೀವು ಅನ್ಕೊಂಡಿದ್ದಲ್ಲ, ಆಲ್ ದ ಬೆಸ್ಟ್ ಫಾರ್ ಅವರ್ ಫ್ಯೂಚರ್, ಕನ್ನಡದ ಯೂಟ್ಯೂಬ್ ಕಮ್ಯುನಿಟಿ ಫ್ಯೂಚರ್. ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ಇದೇ ತರ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನ ಏನಾದ್ರು ಟ್ರೈ ಮಾಡ್ತಾ ಇರೋಣ. ಅದೇ ಲಾಸ್ಟ್ ಅಲ್ಲಿ ಒಂದ್ ಹೇಳೋದೇನು ಅಂದ್ರೆ, ನಾನು ಸ್ಕ್ಯಾಂಡಿ ಶೋ ನಲ್ಲೂ ಹೇಳಿದ್ದೆ, ಈಗ ಇವ್ರು ನೋಡಿ ಅವತ್ತಿಂದ ವಿಡಿಯೋ ಮಾಡಿದ್ರು. ನಿಮ್ ವಿಡಿಯೋ ನೀವ್ ಎಡಿಟ್ ಮಾಡ್ತಿರೋ ಇಲ್ಲ ಇನ್ನೊಬ್ರು ಎಡಿಟರ್ ಮಾಡ್ತಿರೋ ಗೊತ್ತಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಯಾರೋ ಒಂದು ಯೂಟ್ಯೂಬ್ ಅಂತ ಬಂದಾಗ ಜೀವನ್ ವಿಡಿಯೋ ಚೆನ್ನಾಗಿತ್ತು, ಟಿಪಿಕಲ್ ವಿಡಿಯೋ ಚೆನ್ನಾಗಿತ್ತು, ಜೀವನ್ ಟಿಪಿಕಲ್ ಇಂದ ಇನ್ನೂ ಅಷ್ಟು ಜನ ಇರ್ತಾರೆ. ನೀವ್ ಕಾಣಿಸ್ಕೊಳ್ಳಲ್ಲ, ಓಕೆ, ಬಟ್ ಕ್ರೆಡಿಟ್ ನ ಒಬ್ರಿಗೆ ಕೊಡಬೇಡಿ. ಪ್ರತಿ ಸಲ ನಾನು ನೋಡ್ತೀನಿ, ಬ್ರೋ ನಿಮ್ ವಿಡಿಯೋ ಸಕ್ಕದಾಗಿ ಮಾಡ್ತೀರಾ ಬ್ರೋ, ಏನಕ್ಕೆ ವಿಡಿಯೋ ಚೆನ್ನಾಗಿ ಬರ್ತೀವಿ, ನಮ್ ಜೊತೆಗಿರೋರು ಕೋಆಪರೇಟ್ ಮಾಡಿರ್ತಾರೆ, ನೋಡೋರು ನೀವು ಕೋಆಪರೇಟ್ ಮಾಡಿರ್ತೀರಾ. ನಂದು ಅನ್ನೋದು ಏನು, ನಂದು ಹೌದು ಎಫರ್ಟ್ ಇದೆ, ಆಕ್ಟ್ ಮಾಡ್ತೀನಿ, ಬಟ್ ನಂದೇ ಅನ್ನೋದು ಏನು ಇಲ್ಲ ಇಲ್ಲಿ. ನಾನು ಎಷ್ಟೊಂದು ದಿವಸ ಶೂಟ್ ಗಳು ಮಾಡ್ತೀನಲ್ಲ, ನಿದ್ದೆ ಇರಲ್ಲ, ಎಲ್ಲ ಮಾಡ್ತೀನಿ. ಅಟ್ ಎಂಡ್ ಆಫ್ ದ ಡೇ ನಾನು ಖುಷಿಯಾಗಿ ಮಲಗ್ತೀನ, ನನ್ನಿಂದ ಇನ್ನೊಬ್ರು ಖುಷಿ ಆಗತ್ತ, ಅವ್ರ ಖುಷಿ ನೋಡಿ ನಾನು ಖುಷಿ ಪಡ್ತೀನ ಅಷ್ಟೇ. ಸೊ ಯಾರ್ಯಾರು
ಹೀರೋಗಳಾಗ್ಬೇಕು ಅಂತ ಅನ್ಕೋತೀರಾ, ಅವ್ರನ್ನ ನೋಡಿ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅನ್ಕೋತೀರಾ. ಎಷ್ಟೊಂದ್ ಜನ ಎಡಿಟರ್ಗಳನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಒಂದಲ್ಲ ಒಂದು ದಿವಸ ನೀವು ಬರ್ತೀರಾ, ರೆಕಗ್ನೈಸ್ ಆಗ್ತೀರಾ, ಕಾಯ್ಬೇಕಷ್ಟೇ, ಟೈಮ್ ಕೊಡ್ಬೇಕು. ಸೊ ನಿಮ್ಗೆ ಈ ಕಂಪ್ಲೀಟ್ ಅಣ್ಣನ ಜೊತೆ ಮಾತುಕತೆ ಆಗಿರೋದು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಮನಸ್ಪೂರ್ವಕವಾಗಿ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರು ನೋಡಿ, ಇಷ್ಟ ಆಗಿದ್ರೆ ಇನ್ನೊಂದ್ಸರಿ ನೋಡಿ, ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ, ಇಷ್ಟ ಆಗೋವರೆಗೂ ನೋಡಿ, ಇಷ್ಟ ಆಗೋವರೆಗೂ ನೋಡಿ. ಅಲ್ಲ ಇಲ್ಲಾಂದ್ರೆ ನಿಮ್ಮಲ್ಲೇ ಏನೋ ಸಮಸ್ಯೆ ಇದೆ. ಇವರು ಪ್ಲಾನ್ ಮಾಡ್ಕೊ ಬಂದಿದ್ರು ಒಂದೊಳ್ಳೆ ಫನ್ ಬ್ಲಾಗ್ ಮಾಡೋಣ, ಒಂದೊಳ್ಳೆ ಮಜವಾಗಿ ಮಾಡೋಣ ಅಂತ. ಬಟ್ ಇದು ಜನಕ್ಕೆ ಈ ಸೈಡ್ ಆಫ್ ಯೂಟ್ಯೂಬ್ ಫನ್ ಮಾಡೋ ರೀತಿನಲ್ಲಿ ಮಾಡ್ಬೋದು. ನಿಮ್ಗೆ 8 ನಿಮಿಷದಲ್ಲಿ ಫನ್ ಮಾಡ್ಬೋದು, ಬಟ್ ಫನ್ನು ಆ ಟೈಮ್ ಅಷ್ಟೇ. ಬಟ್ ಹೇಳಿರೋ ಅಷ್ಟು ಮಾತುಗಳನ್ನ ಯಾರು ನೋಡಿದವ್ರು ಅಳವಡಿಸ್ಕೊಂತಾರಲ್ಲ, ನಾನಂತೂ ಒಂದಿಷ್ಟು ಡೆಫಿನೆಟ್ ಅಳವಡಿಸ್ಕೊಂತೀನಿ. ತೂಕವಾದ ಮಾತುಗಳು. ಏನ್ ಹೇಳ್ತಾರೆ ಇನ್ನು 1 hour ಇನ್ನೊಂದು ಅವರ್ ಹೇಳಿತೀವಿ ಬ್ರೋ, ಇನ್ನೇನು 2 ಅವರ್ ಬಂದ್ಬಿಡ್ತಾರ. ನಿಮ್ಗೆ ಕೆಲಸ ಇದೆಯಾ ಕೆಳಗಡೆ? ಕೆಲಸ ನೋಡಿ, ಕೆಲಸ ಬಿಟ್ಟು ಆಫೀಸ್ ಕೆಲಸ ಲ್ಯಾಪ್ಟಾಪ್ ಎತ್ಕೊಂಡ್ ಬಂದವ್ರೆ ಕೆಳಗಡೆ, ಅವರು ಮಾಡ್ಬೇಕು, ನಾನು ಎಡಿಟ್ ಮಾಡ್ಬೇಕು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಸಿಗ್ತೀನಿ. ಅಲ್ಲಿವರೆಗೂ ನಮ್ಮಿಬ್ಬರನ್ನು ಮಿಸ್ ಮಾಡ್ಕೊಳ್ತಾರೆ. ಬಾಯ್.